ವತ್ಸತ್ ಎಲ್ಲರಿಗೆ ನಮಸ್ಕಾರ. ಉಪನಿಷತ್ ಪರಿಚಯದ ಮಾಲಿಕೆಯ ಕಡೆಯ ಕಂತಿನ ಕಡೆಯ ದಿವಸಕ್ಕೆ ಬಂದಿದ್ದೇವೆ. ಸಾಮಾನ್ಯವಾಗಿ ಅಂದುಕೊಂಡಂತೆಯೇ ಎಲ್ಲ ಮುಖ್ಯವಾದ ಉಪನಿಷತ್ತುಗಳನ್ನು ಪರಿಚಯ ಮಾಡಿಕೊಂಡು ಬಂದು ನೆನ್ನೆಯ ದಿವಸ ಬೃಹದಾರಣ್ಯಕವನ್ನು ಮುಗಿಸಿ ಶ್ವೇತಾಶ್ವತರದ ಒಂದು ಅಧ್ಯಾಯವನ್ನು ಕಂಡೆವು. ನಾನು ಆಗಲೇ ಹೇಳಿದ್ದೆ, ಇನ್ನು ಮುಂದಿನ ಉಪನಿಷತ್ತುಗಳಲ್ಲಿ ತತ್ವನಾವೀನ್ಯ ಅನ್ನುವುದಾಗಲಿ, ತತ್ವವೈದುಷ್ಯ ಅನ್ನುವುದಾಗಲಿ, ತತ್ವ ಪ್ರಾಗಲ್ಭ್ಯ ಅನ್ನುವುದಾಗಲಿ, ತತ್ವಾನನ್ಯತೆ ಅನ್ನುವುದಾಗಲಿ ಅಷ್ಟಾಗಿ ಕಾಣುವುದಿಲ್ಲ. ಅಲ್ಲಿ ಹೇಳಿರುವುದನ್ನೇ ದಶೋಪನಿಷತ್ತುಗಳಲ್ಲಿ ವಿಶೇಷವಾಗಿ ಛಾಂದೋಗ್ಯ, ಬೃಹದಾರಣ್ಯಕ, ಕಠ ಮತ್ತು ಪ್ರಖ್ಯಾತವಾದ ತೈತ್ತಿರೀಯ ಈ ರೀತಿಯ ಒಂದು 4-5 ಉಪನಿಷತ್ತುಗಳಲ್ಲಿ ಏನು ಬಂದಿದೆ ಅದನ್ನೇ ಬೇರೊಂದು ರೂಪದಲ್ಲಿ ಪ್ರಕಾರಾಂತರವಾಗಿ ಹೇಳುವುದು ಅಥವಾ ಮತ್ತಷ್ಟು ಇನ್ನಷ್ಟು ಉಪಾಸನಾ ಕ್ರಮಗಳನ್ನು ತುಂಬಿಕೊಡುವುದು. ಈ ಉಪಾಸನೆಯೇ ಮುಂದೆ ಭಕ್ತಿ ಎನ್ನುವ ರೀತಿಯಲ್ಲಿ ಬೆಳೆದುಕೊಂಡು ಬಂದದ್ದು ಇದೆಲ್ಲ ಉಂಟು. ಹೀಗಾಗಿ ಅಲ್ಲಿ ದೊಡ್ಡ ವಿವರಣೆ ಇಲ್ಲ. ನಾನು ಅನೇಕ ಬಾರಿ ಹೇಳಿದ್ದೀನಿ, ವೇದಾಂತದಲ್ಲಿ ಹೇಳುವುದಕ್ಕೂ ಕೇಳುವುದಕ್ಕೂ ಏನೂ ಇಲ್ಲ. ಅದೇನಿದ್ರೂ ಅನುಭವಿಸೋದಕ್ಕೆ, ಬದುಕುವುದಕ್ಕೆ ಇರುವಂಥದ್ದು. ಒಂದು ಮಿನಿಮಮ್ ಅಂತ ಏನು ಹೇಳ್ತಾರೆ, ಅತ್ಯಂತ ಪರ್ಯಾಪ್ತವಾದ ಒಂದು ಸಾಮಾನ್ಯ ತತ್ವ ನಿಶ್ಚಯ ಮಾಡಿಕೊಳ್ಳೋದಕ್ಕೆ ಬೇಕಾದಷ್ಟು, ಶ್ರವಣ ಮನನಗಳಿಗೆ ಬೇಕಾದಷ್ಟು ಸಾಮಗ್ರಿ ಒಂದು ಛಾಂದೋಗ್ಯದಲ್ಲಿಯೋ ಒಂದು ಬೃಹದಾರಣ್ಯಕದಲ್ಲಿಯೋ ಸಾಕಾಗುತ್ತದೆ. ಅದರೊಳಗೂ ಒಂದು ಸದ್ವಿದ್ಯಾ ಪ್ರಕರಣ ಅಥವಾ ಭೂಮವಿದ್ಯಾ ಪ್ರಕರಣ ಅಲ್ಲಿ ಛಾಂದೋಗ್ಯ, ಅಥವಾ ಒಂದು ಮುನಿಕಾಂಡದಲ್ಲಿ ಮೈತ್ರೇಯಿ ಯಾಜ್ಞವಲ್ಕ್ಯ ಸಂವಾದ, ಜನಕ ಯಾಜ್ಞವಲ್ಕ್ಯ ಸಂವಾದ, ಈ 2 ಭಾಗದ ಬೃಹದಾರಣ್ಯಕದಲ್ಲಿ ಸಾಕಾಗುತ್ತದೆ. ಮತ್ತು ಇನ್ನು ಯಾವುದೂ ಬೇಕಾಗಿಲ್ಲ. ಮಿಕ್ಕದ್ದೆಲ್ಲ ಸುಮ್ಮನೆ ಶೇಷಮಂಗೇ ಭುವೋ ಭರಹ ಅಂತ ಕಾಳಿದಾಸ ಹೇಳ್ತಾನಲ್ಲ, ಹೀಗೆ ಶೇಷಮಂಗಂ ಭುವೋ ಭರಹ ಆ ರೀತಿಯಾಗಿ ಆಗುತ್ತದೆ. ಆದರೆ ಹೊತ್ತು ಹೋಗಬೇಕಲ್ಲ, ಬೇರೆ ಬೇರೆ ರುಚಿಗಳವರು ಇರ್ತಾರಲ್ಲ, ಮಂದ ಮಧ್ಯಮ, ಮಂದಾತಿ ಮಂದ, ಮಧ್ಯಮಾತಿ ಮಧ್ಯಮ, ನಿಕೃಷ್ಟಾತಿ ನಿಕೃಷ್ಟ ಅಧಿಕಾರಿಗಳು ಅಂತ ಅವರಿಗೆಲ್ಲರಿಗೂ ಹೇಳಿಕೊಡುವುದಾಗುತ್ತದೆ. ಎಷ್ಟು ಹೇಳಿದ್ರೂ ಪ್ರಯೋಜನವಿಲ್ಲ. ಅದು ಒಂಥರ ಬೈನರಿ ಅಂತ ನಾವೇನು ಹೇಳ್ತೀವಿ, ಎಸ್ ಆರ್ ನೋ, ಜ್ಞಾನ ಆಗುತ್ತದೆ ಅಥವಾ ಆಗೋಲ್ಲ, ಅರ್ಧಂಬರ್ಧ ಆಗುತ್ತೆ, ಹರಕುಮುರುಕಾಗುತ್ತೆ, ಸ್ಪಷ್ಟವಾಗಿ ಆಗುತ್ತದೆ, ಇಲ್ಲ. ಆದರೆ ಆಗಬೇಕು, ಇಲ್ಲದಿದ್ದರೆ ಹೋಗಬೇಕು. ಈ ರೀತಿಯಲ್ಲಿರುವಂಥದ್ದು. ನನಗೆ ತಿಳಿದ ಮಟ್ಟಿಗೆ ಈ ಒಂದು ವೇದಾಂತ ನಿಷ್ಠೆಗೆ ಬೇಕಾಗಿರುವ ಚಿತ್ತಾರ್ದ್ರತೆಯನ್ನು, ಹೃದಯ ಪಾಕವನ್ನು ಲೋಕಸೇವಾ ರೂಪವಾಗಿ ಲೋಕಸಂಗ್ರಹದಿಂದ ಮಾಡಿಕೊಳ್ಳಬಹುದು. ಸತ್ಸಂಗದಿಂದ. ಸಜ್ಜನರು ಅಂತಂದರೆ ಭಜನೆ ಮಾಡೋರು ಅಂತ ಅಲ್ಲ, ತುಂಬ ಸಜ್ಜನರು. ಸತ್ಸಂಗ ಅಂತಂದರೆ ಹಾರ್ಮೋನಿಯಮ್ಮು, ತಬಲಾ, ಡಗ್ಗ ಇಟ್ಟುಕೊಂಡು ಭಜನೆ ಮಾಡುವುದು ಅಂತಾಗಿದೆ. ಅಲ್ಲಿಯೂ ಸಜ್ಜನರು ಇರಬಾರ್ದು ಅಂತೇನಿಲ್ಲ, ಇರಬಹುದು. ಆದರೆ ನಿಜವಾದ ಸಜ್ಜನರು ಅಂತಂದರೆ ರಸಜ್ಞರಾದಂಥವರು, ಲೋಕಪ್ರೀತಿ ಜೀವಕಾರುಣ್ಯವನ್ನು ಇಟ್ಟುಕೊಂಡಂಥವರು. ಅದು ಮತ್ತು ಪ್ರಕೃತಿಯನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿರೀಕ್ಷಣೆ ಮಾಡುವುದು. ಸೂರ್ಯೋದಯ, ಚಂದ್ರೋದಯ, ಸಮುದ್ರ, ನದಿ, ತಟಾಕ ಇತ್ಯಾದಿಗಳನ್ನು ನಾವು ನೋಡುವಾಗ ಯಾವುದೂ ಫಲ ಇಲ್ಲವಲ್ಲ, ಯಾವುದೇ ರೀತಿಯಾಗಿ ಅದರಿಂದ ಲಾಭ ನಷ್ಟಗಳಿಲ್ಲವಲ್ಲ. ನಾಳೆ ಸೂರ್ಯೋದಯ ನೋಡ್ತೀನೋ ಇಲ್ಲವೋ, ಅದಕ್ಕೆ ಇವತ್ತೇನೆ ಸೂರ್ಯೋದಯವನ್ನು ಡಬ್ಬಿನಲ್ಲಿ ಹಾಕಿ ಮುಚ್ಚಿಟ್ಕೊಳ್ಳೋಣ, ಫಿಕ್ಸೆಡ್ ಡೆಪಾಸಿಟಲ್ಲಿ ಬೆಳೆದಿಂಗಳನ್ನು ಇಟ್ಕೊಳ್ಳೋಣ ಅಂತ ಯಾವುದೂ ಇಲ್ಲವಲ್ಲ. ಹೀಗೆ ನಿಷ್ಕಾರಣವಾಗಿ, ನಿರ್ಹೇತುಕವಾಗಿ ಪ್ರಕೃತಿಯನ್ನು, ಮಾನವ ಪ್ರಕೃತಿಯನ್ನು ನಿರೀಕ್ಷಣೆ ಮಾಡಿದಾಗ ಆ ಬಳಿಕ ಕಲೆಗಳು, ಸಾಹಿತ್ಯ, ಸಂಗೀತ, ನೃತ್ಯ, ಚಿತ್ರಾದಿ ಮೂಲಭೂತ ಕಲೆಗಳು ಅಂತ ಯಾವುದಿವೆ, ಫಂಡಮೆಂಟಲ್ ಕ್ಲಾಸಿಕಲ್ ಆರ್ಟ್ಸ್, ಅವುಗಳಲ್ಲಿ ನಿಲೀನವಾಗಿ, ಗಾಢವಾಗಿ, ತುಂಬ ರಸಧ್ವನಿ ಪಾರಮ್ಯದಿಂದ ಅರ್ಥ ಮಾಡಿಕೊಂಡರೆ ಆಗ ಹೆಚ್ಚಿನ ಒಂದು ಬೆಳಕು ವೇದಾಂತಕ್ಕೆ ಬರುತ್ತದೆ ಅಂತ. ಇದು ನಾನು ಲಾಗಾಯತಿನಿಂದ ಊರ್ಧ್ವಬಾಹುರ್ ವಿರೋಮ್ಯೇಷಃ ಕೈ ಎತ್ತಿ ಬಾಯಿ ಬಡ್ಕೊಳ್ತಾ ಇದ್ದೀನಿ. ನಚ ಕಶ್ಚಿತ್ ಶೃಣೋತಿ ಮಾಂ, ಯಾರೂ ನನ್ನ ಮಾತು ಕೇಳೋದಿಲ್ಲ. ಯಾಕೆಂದರೆ ಇನ್ನು ಬೇರೆ ಯಾವುದರಿಂದಲೂ ಆಗುವಂಥದ್ದಲ್ಲ. ಮಾಡರ್ನ್ ವರ್ಲ್ಡ್ ಆಫ್ ಡೆಮಾಕ್ರಸಿ ಆ್ಯಂಡ್ ರೀಸನಿಂಗ್, ದೇ ಕಿಲ್ ಯುವರ್ ಡಿವೋಷನ್, ದೇ ಕಿಲ್ ಯುವರ್ ರಿಚುವಲ್ಸ್, ದೇ ಕಿಲ್ ಯುವರ್ ಪೂಜಾಸ್, ದೇ ಕಿಲ್ ಯುವರ್ ಫೇತ್, ದೇ ಕಿಲ್ ಯುವರ್ ಟ್ರಸ್ಟ್, ಎಲ್ಲವನ್ನು ನಾಶ ಮಾಡುತ್ತವೆ. ಇವುಗಳಲ್ಲಿ ಅದು ಇಲ್ಲ. ಹಾಗಾಗಿ ಆ ಒಂದು ಆಧುನಿಕ ಜಗತ್ತಿನ ದೊಡ್ಡ ಮೌಲ್ಯಗಳಾಗಿರುವ ಸಮಾನತೆ, ಸ್ವಾತಂತ್ರ್ಯ ಮತ್ತು ವಿಚಾರ ಅನ್ನುವಂಥದ್ದು ಏನಿದೆ, ತಾರ್ಕಿಕತೆ, ಅದನ್ನು ಮೆಟ್ಟಿ ನಿಲ್ಲುವಂಥದ್ದು ಈ ಕೆಲವಕ್ಕೆ ಉಂಟು. ಧರ್ಮ, ಬ್ರಹ್ಮ, ಸ್ವಧರ್ಮ, ರಸ ಇತ್ಯಾದಿಗಳು ಯಾವುದಿವೆ ಆ ಮೌಲ್ಯಗಳಲ್ಲಿ ಇವೆ. ಸ್ವಧರ್ಮ ಅಂದರೆ ತನಗೆ ಒದಗಿ ಬಂದ
ತಾನು ಅತ್ಯಂತ ಸಮರ್ಥವಾಗಿ ಸುಲಭವಾಗಿ ಸಂತೋಷವಾಗಿ ಯಾವ ಕೆಲಸ ಮಾಡಿ ತನ್ನ ಹೊಟ್ಟೆಯನ್ನು ಬದುಕನ್ನು ಕಂಡುಕೊಳ್ಳಬಲ್ಲನೋ ತನ್ಮೂಲಕ ಜಗತ್ತಿಗೂ ಸಂತೋಷವನ್ನು ಕೊಡಬಲ್ಲನೋ ಅಂಥದ್ದು ಸ್ವಧರ್ಮ. ಆ ಬಳಿಕ ಬ್ರಹ್ಮ, ಅದು ತತ್ವಜಿಜ್ಞಾಸೆಗೆ ಬೇಕಾದದ್ದು, ಅದೇ ಉಪನಿಷತ್ತಿನ ಪ್ರತಿಪಾದ್ಯವಾದ ವಿಷಯ. ಆ ಬಳಿಕ ರಸ, ಕಲೆ ಇತ್ಯಾದಿಗಳಲ್ಲಿ ಮಾನವ ಪ್ರಕೃತಿ ಮತ್ತು ಪ್ರಕೃತಿಯ ನಿರೀಕ್ಷಣೆಯಿಂದ ಬರತಕ್ಕಂಥದ್ದು. ದಿ ವರ್ಲ್ಡ್ ಅರೌಂಡ್, ಆ್ಯನಿಮೇಟ್ ಆ್ಯಂಡ್ ಇನ್ಯಾನಿಮೇಟ್, ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಅಂತ ಏನು ಹೇಳ್ತೀವಿ, ಅವುಗಳನ್ನು ಹಾಗೆ ಗಾಢವಾಗಿ ಪ್ರೀತಿಯಿಂದ ಫಲಾಪೇಕ್ಷೆ ಇಲ್ಲದೆ ಕಾಣುವುದರಿಂದ ಬರುವಂಥದ್ದು ಅಂತ. ಇವುಗಳಿಗೆ ಯಾವ ಚಾಲೆಂಜು ಎದುರಾಗುವಂತೆ ಸದ್ಯಕ್ಕೆ ತೋರ್ತಾ ಇಲ್ಲ. ಅದನ್ನು ಬಿಟ್ಟು ಮಿಕ್ಕ ಕಡೆ ಎಲ್ಲಿ ಹೋದರೂ ಸಮಸ್ಯೆ ಅನ್ನುವುದು ಇದೆ. ಇರಲಿ, ನಾವೀಗ ಶ್ವೇತಾಶ್ವತರಕ್ಕೆ ಮತ್ತೆ ಬರೋಣ. ಇಲ್ಲಿ ತತ್ವನಾವೀನ್ಯ ಯಾವುದೂ ಇಲ್ಲ, ಅಚ್ಚುಕಟ್ಟಾಗಿ ಇರುವುದನ್ನು ಹೇಳುವುದಾಗಿದೆ. ಹಾಗೆ ಹೇಳುವುದರಲ್ಲಿಯೂ ಉತ್ತಮೋತ್ತಮವಾದ ಉತ್ಕೃಷ್ಟಾತ್ಯುತ್ಕೃಷ್ಟವಾದಂಥದ್ದನ್ನು ಹೇಳ್ತಾ ಇಲ್ಲ. ಒಂದಿಷ್ಟು ಓಂಕಾರದ ಶಂಖನಾದಕ್ಕಿಂತ ಕಿಂಚಿದೂನ. ಆ ಕಾರಣದಿಂದ ಇಲ್ಲಿ ಕರ್ಮ ಬ್ರಹ್ಮ ಸಮುಚ್ಚಯವಾದವು ಬರುತ್ತದೆ. ಅಗ್ನಿರ್ಯತ್ರಾಭಿಮಥ್ಯತೆ ವಾಯುರ್ಯತ್ರಾಧಿರುಧ್ಯತೆ ಸೋಮೋ ಯತ್ರಾತಿರಿಚ್ಯತೆ ತತ್ರ ಸಂಜಾಯತೆ ಮನಃ. ಎಲ್ಲಿ ಅಗ್ನಿಯು ಮಥನ ಮಾಡಲ್ಪಡುತ್ತದೆಯೋ, ಎಲ್ಲಿ ವಾಯುವು ತಡೆಯಲ್ಪಡುತ್ತದೆಯೋ, ಎಲ್ಲಿ ಸೋಮ ತುಂಬಿ ಹರಿಯುತ್ತದೆಯೋ ಅಲ್ಲಿ ಮನಸ್ಸು ಆಸಕ್ತವಾಗುತ್ತದೆ ಅಂತ. ಅಗ್ನಿ ಎಲ್ಲಿ ಮಥನದಿಂದ ಹೊಮ್ಮುತ್ತದೆ ಯಜ್ಞಯಾಗಾದಿಗಳನ್ನು ಮಾಡುವ ಸಂದರ್ಭದಲ್ಲಿ, ಮತ್ತು ವಾಯು ಎಲ್ಲಿ ತಡೆಯಲ್ಪಡುತ್ತದೆ ಅಂದರೆ ಪ್ರಾಣಾಯಾಮಾದಿಗಳಲ್ಲಿ, ಅಂದರೆ ಪಾತಂಜಲಾದಿ ಯೋಗ ದರ್ಶನದಲ್ಲಿ ಅಂತ ಒಂದು. ಮತ್ತು ಇನ್ನು ಕೆಲವರು ಏನು ಹೇಳ್ತಾರೆ ಅಂತಂದರೆ ಪ್ರವರ್ಗ್ಯ ಅನ್ನುವ ಒಂದು ಸೋಮಯಾಗದ ಅಂಶ. ನಾನು ಅದರ ಬಗ್ಗೆ ಕೂಡ ವಿವರಣೆಯನ್ನು ಹೇಳಿದೆ. ಯಾವ ರೀತಿಯಲ್ಲಿ ಮೇಕೆಯ ಹಾಲನ್ನು ಹಾಕಿ ಕಾಯ್ತಾ ಇರುವ ತುಪ್ಪಕ್ಕೆ ಸುರಿದಾಗ ಅದು ಮುಗಿಲೆತ್ತರಕ್ಕೆ ಹಾರುವಂಥದ್ದು, ಅದನ್ನೆಲ್ಲ ಬೃಹದಾರಣ್ಯಕದ ಸಂದರ್ಭದಲ್ಲಿ ವರ್ಣಿಸಿದ್ದೆ. ಆ ರೀತಿಯಾದ ಪ್ರವಗ್ಯದಲ್ಲಿ ವಾಯುವಿನ ನಿಯಮನ ಆಗುತ್ತದೆ ಅಂತ ಸ್ವಲ್ಪ ಬಲಾದಾಕೃಷ್ಟವಾದ ವ್ಯಾಖ್ಯಾನ. ಪ್ರಾಣಾಯಾಮ ಅನ್ನುವಂಥದ್ದೇ ಯುಕ್ತವಾದದ್ದು ಅಂತ ಗೊತ್ತಾಗುತ್ತದೆ. ಮತ್ತು ಸೋಮವು ತುಂಬಿ ಹರಿಯತಕ್ಕಂಥದ್ದು, ವಸತೀವರಿ, ದಶಾಪವಿತ್ರ ಅನ್ನುವ ಒಂದು ಫಿಲ್ಟರ್ಸ್, ಶೋಧಕ ವಸ್ತ್ರಗಳ ಮೂಲಕವಾಗಿ ಸೋಸಲ್ಪಟ್ಟಂಥ ಸೋಮರಸ ಅದು ಸೋಮಭಾಂಡದಲ್ಲಿ ತಾನಾಗಿ ಸಂಗೃಹೀತವಾಗುತ್ತದೆಯೋ ಅಲ್ಲಿ ಅಂತ. ಮತ್ತು ಸೋಮ ಪ್ರೀತಿ, ಭಕ್ತಿ, ಆನಂದ ಇವುಗಳ ಸಂಕೇತ, ಅಲ್ಲಿ ಮನಸ್ಸು ಆಸಕ್ತವಾಗುತ್ತದೆ ಅಂತ. ಈ ರೀತಿಯಾಗಿ ಒಂದಿಷ್ಟು ಉಪಾಸನೆ, ಕರ್ಮಕಾಂಡ ಇವುಗಳ ಮೂಲಕವಾಗಿ ಬರುವಂಥ ಒಂದು ವೇದಾಂತ ತತ್ವನಿಷ್ಠೆಯ ಕಡೆಗೂ ಹೇಳ್ತಾ ಇದೆ. ಒಂದಿಷ್ಟು ಕರ್ಮ ಬೇಕು ಚಿತ್ತ ಸಂಸ್ಕಾರಕ್ಕಾಗಿ, ಆ ಮೂಲಕವಾಗಿ ಬ್ರಹ್ಮದ ಲಾಭ ಅಂತ ಅನ್ನುವುದು ಸಾಮಾನ್ಯವಾಗಿ. ಕರ್ಮ ಯಾವುದೇ ರೀತಿಯಲ್ಲಿ ಆಗ್ಬೋದು, ಇದೇ ಆಗಬೇಕು ಅಂತ ಇಲ್ಲ, ಹೀಗೆ ಆಗಬೇಕು ಅಂತಿಲ್ಲ. ಆ ಕಾರಣದಿಂದಲೇ ಅದನ್ನು ಕರ್ತೃತಂತ್ರ ಅಥವಾ ಪುರುಷತಂತ್ರ ಅಂತ ಆಚಾರ್ಯರುಗಳು ಹೇಳ್ತಾರೆ. ಹಾಗಲ್ಲದೆ ಇಂಥದ್ದೇ ಕರ್ಮದಿಂದಲೇ ಈ ರೀತಿಯಾಗಿಯೇ ಚಿತ್ತಶುದ್ಧಿ ಪಡೆದದ್ದಲ್ಲದೆ ಒಂದು ಬ್ರಹ್ಮದ ತತ್ವನಿಶ್ಚಯ ಆಗುವುದಿಲ್ಲ ಅಂತ ಅಂದರೆ, ಕರ್ಮವಿಲ್ಲದೆ ಬ್ರಹ್ಮ ಪರಿಪೂರ್ಣತೆಯನ್ನು ಪಡೆಯೋಲ್ಲ ಅಂತಂದರೆ ಅದು ಕರ್ಮ ಬ್ರಹ್ಮ ಸಮುಚ್ಚಯವಾದ ಅಂತ ಆಗುತ್ತದೆ. ಅದನ್ನು ಶಂಕರರು ತುಂಬ ಖಂಡತುಂಡವಾಗಿ ನಿರಾಕರಿಸಿದರು. ಕಾರಣ ಇಷ್ಟೇ, ಕರ್ಮ ಅಂದರೆ ಯಜ್ಞಯಾಗಾದಿಗಳ ಕರ್ಮ, ವೇದೋಕ್ತವಾದ ಕರ್ಮ ಅಂತಲೇ ಹೊರತು ನಿತ್ಯ ಜೀವನದ ಕರ್ಮ ಅಂತ ಗೀತೆಯಲ್ಲಿ ಹೇಳಿದಾನಲ್ಲ, ವ್ಯಾಪಕಾರ್ಥದ ಕರ್ಮ ಅಂತ ಹಾಗಲ್ಲ. ಇಫ್ ರಿಚುವಲ್ಸ್ ಬಿಕಮ್ ಅನ್ಅವಾಯ್ಡಬಲ್ ಆ್ಯಂಡ್ ಇನ್ಸೆಪರಬಲ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀರಿಕ್ವಿಸಿಟ್ ಆಫ್ ರಿಯಲೈಸಿಂಗ್ ಬ್ರಹ್ಮನ್, ದೆನ್ ಸೋ ಮೆನಿ ಪೀಪಲ್ ಆರ್ ಕೆಪ್ಟ್ ಔಟ್ಸೈಡ್ ದಿ ಪರ್ವ್ಯೂ ಆಫ್ ಬ್ರಹ್ಮನ್. ಹಾಗೆ ಎಷ್ಟೋ ಜನ ಬ್ರಹ್ಮಕ್ಕೆ ಬಾಹ್ಯವಾಗಿಬಿಡ್ತಾರೆ. ಎಲ್ಲರಿಗೂ ಅದು ಸಾಧ್ಯವಿಲ್ಲ ಮಾತ್ರವಲ್ಲ, ಎಲ್ಲರಿಗೂ ವಿಹಿತವೂ ಆದದ್ದಲ್ಲ, ಕಾಲ ಕಾಲಕ್ಕೆ ಬದಲೂ ಆಗ್ತಾ ಇರ್ತದೆ. ಈ ಕಾರಣದಿಂದ ಆ ಬ್ರಹ್ಮಕ್ಕೆ ಬ್ರಹ್ಮತ್ವ ಬರುವುದಿಲ್ಲ. ಹಾಗಾಗಿ ಶಂಕರರು ಕರ್ಮಬ್ರಹ್ಮ ಸಮುಚ್ಚಯವಾದವನ್ನು ಭರ್ತೃಪ್ರಪಂಚ ಮೊದಲಾದವರು ಉಪವರ್ಷ, ಬೋಧಾಯನ ಇತ್ಯಾದಿಗಳು ಪ್ರತಿಪಾದನೆ ಮಾಡಿದ್ದನ್ನು ನಿರಾಕರಿಸುವ ಮೂಲಕ ದೊಡ್ಡ ಉಪಕಾರ ಏನು ಮಾಡಿದ್ರು, ಮೊದಲಿಗೆ ಸತ್ಯವನ್ನು ಸಾಬೀತು ಮಾಡಿದರು. ಮತ್ತೊಂದು, ಸ್ತ್ರೀ ಪುರುಷ ಭೇದವಿಲ್ಲದೆ, ವರ್ಣ ವ್ಯತ್ಯಾಸ ಇಲ್ಲದೆ, ಜಾತಿ ಮತಗಳ ತಾರತಮ್ಯ ಇಲ್ಲದೆ, ಆಶ್ರಮಗಳ ವ್ಯತ್ಯಾಸ ಇಲ್ಲದೆ ಎಲ್ಲರಿಗೂ ಯಾವುದೇ ಕಾಲದಲ್ಲಿಯೂ ಬ್ರಹ್ಮೋಪಾಸನೆಗೆ, ಆತ್ಮಜ್ಞಾನಕ್ಕೆ ಅವಕಾಶ ಅನ್ನುವುದಾಯಿತು. ಇದು ಬಹಳ ದೊಡ್ಡದಾದಂಥ ಸುಧಾರಣೆ. ಆಮೇಲೆ ಆ ಸುಧಾರಣೆಯನ್ನು ಮುಂದಿನವರು ತಪ್ಪಾಗಿ ತಿಳ್ಕೊಂಡ್ರು, ಏಕದೇಶೀಯವಾಗಿ ಮಾಡಿದ್ರು, ಮತ್ತು ಅನರ್ಥಗಳು ಬೇಕಾದಷ್ಟಾಯಿತು. ನಮ್ಮ ದೇಶದ ಪತನಕ್ಕೆ ಒಂದು ಮುಖ್ಯ ಕಾರಣ ಏನಂತಂದರೆ ಈ ವೇದಾಂತ ನಿಷ್ಠೆ ಅನ್ನುವುದು ಹೋದದ್ದೇ ಅಂತ ಅನಿಸುತ್ತದೆ. ತ್ರಿರುನ್ನತಂ ಸ್ಥಾಪ್ಯ ಸಮಂ ಶರೀರಂ ಹೃದೀಂದ್ರಿಯಾಣಿ ಮನಸಾ ಸನ್ನಿವೇಶ್ಯ ಬ್ರಹ್ಮೋಡುಪೇನ ಪ್ರತರೇತ ವಿದ್ವಾನ್ ಶ್ರೋತಾಂಸಿ ಸರ್ವಾಣಿ ಭಯಾವಹಾನಿ.
ಇಲ್ಲಿ ಯೋಗ ಮಾರ್ಗವನ್ನು ಹೇಳ್ತಾ ಇದ್ದಾರೆ, ಧ್ಯಾನ ಯೋಗವನ್ನು. ಸಮಕಾಯ ಶಿರೋಗ್ರೀವಂ ಅಂತ ಭಗವದ್ಗೀತೆಯಲ್ಲಿ ಏನು ಧ್ಯಾನ ಯೋಗದಲ್ಲಿ ಬರುತ್ತದೆ ಆ ರೀತಿಯಾದದ್ದು. ಜ್ಞಾನಿ ಅನ್ನಿಸಿಕೊಳ್ಳಬೇಕಾದವನು ತಲೆ, ಕೊರಳು, ಎದೆಗಳನ್ನು ಈ 3 ಅಂಗಗಳನ್ನು ನೆಟ್ಟಗೆ ನಿಲ್ಲಿಸಿ, ಬೆನ್ನು ಮೂಳೆಗೆ ಸಮಾನಾಂತರವಾಗಿ ನಿಲ್ಲಿಸಿ, ಮನಸ್ಸಿನ ಮೂಲಕ ಇಂದ್ರಿಯಗಳನ್ನೆಲ್ಲ, ಅಂದರೆ ಮನಸ್ಸಿಗೆ ಮಾಹಿತಿಯನ್ನು ತಂದುಕೊಡುವ ಇಂದ್ರಿಯಗಳನ್ನೆಲ್ಲ ಕಟ್ಟಿಹಾಕಿ, ಹೃದಯದಲ್ಲಿ ಅಂದರೆ ಅಂತರಂಗದಲ್ಲಿ, ಅಂದರೆ ಪ್ರತ್ಯಕ್ ಮುಖವಾಗಿ ಮಾಡಿ, ಪರಾಕ್ ಬಹಿರಂಗ ಅಲ್ಲ, ಪ್ರತ್ಯಕ್ ಅಂತರಂಗದ ಕಡೆಗೆ ತಂದಿಟ್ಟು ಭಯಾನಕವಾದ ಸಂಸಾರದ ಸಾಗರವನ್ನು ಬ್ರಹ್ಮ ಅಂದರೆ ತತ್ವನಿಶ್ಚಯ ಅನ್ನುವ ತೆಪ್ಪದ ಮೂಲಕ ದಾಟುತ್ತಾನೆ ಅನ್ನುವ ಮಾತನ್ನು ಹೇಳ್ತಾರೆ. ಆ ಮೂಲಕವಾಗಿ ಪ್ರಾಣಾಯಾಮ, ಪ್ರತ್ಯಾಹಾರ, ಆಸನ, ಧ್ಯಾನ ಇವೆಲ್ಲ ಬರುತ್ತದೆ. ಯಮನಿಯಮಗಳಿಲ್ಲದೆ ಆಗುವಂಥದ್ದಲ್ಲ. ಯಮನಿಯಮಗಳು, ಆ ಬಳಿಕ ಒಂದು ಧ್ಯಾನಕ್ಕಾಗಿ ಆಸನ, ಆಮೇಲೆ ಪ್ರಾಣಾಯಾಮ, ಆ ಸಂದರ್ಭದಲ್ಲಿ ಪ್ರತ್ಯಾಹಾರ, ಹೊರಗಿನದೆಲ್ಲ ಆ ವಸ್ತುಗಳ ಆಕರ್ಷಣೆ ತನಗೆ ಬೇಡ ಅಂತ ಒಳಸರಿಯುವಂಥದ್ದು, ಆಮೇಲೆ ಆತ್ಮವಸ್ತುವಿನ ಧ್ಯಾನ, ಅದರಲ್ಲಿಯೇ ನಿಶ್ಚಯ ಮಾಡಿಕೊಳ್ಳುವಂಥದ್ದು. ಹೀಗೆ ಅಂತ ಪಾತಂಜಲ ಯೋಗದ ಎಳೆಗಳನ್ನು ಕೂಡ ನಾವಿಲ್ಲಿ ನೋಡ್ತೀವಿ. ಆಮೇಲೆ ಇಲ್ಲಿ ಆ ಯೋಗದ ಸಿದ್ಧಿಗಳ ಒಂದು ವಿಶೇಷವಾದ ದರ್ಶನಗಳು ಯಾವುದುಂಟು, ಯೋಗಿ ಪ್ರತ್ಯಕ್ಷದ ಮಾಹಿತಿಯು ಅದನ್ನು ನಾವು ನೋಡ್ತೀವಿ. ನಿಹಾರ ಧೂಮಾರ್ಕ ಅನಿಲಾನಲಾನಾಂ ಖದ್ಯೋತ ವಿದ್ಯುತ್ ಸ್ಫಟಿಕ ಶಶೀನಾಂ ಏತಾನಿ ರೂಪಾಣಿ ಪುರಸ್ಸರಾಣಿ ಬ್ರಹ್ಮಣ್ಯಭಿವ್ಯಕ್ತಿಕರಾಣಿ ಯೋಗೆ. ಈ ಯೋಗಾಭ್ಯಾಸದ ಕಾಲದಲ್ಲಿ ಹಿಮ, ಹೊಗೆ, ಸೂರ್ಯ, ಗಾಳಿ, ಬೆಂಕಿ, ಮಿಂಚುಹುಳು, ಸ್ಫಟಿಕ, ಚಂದ್ರ ಈ ರೀತಿಯಾದ ರೂಪಗಳು, ಈ ರೀತಿಯಾದ ವಿಷನ್ಸ್ ಬಂದು ಬ್ರಹ್ಮದ ಅಭಿವ್ಯಕ್ತಿಯನ್ನು ಸೂಚಿಸುತ್ತವೆ ಅಂತ. ಇದು ಹೀಗೂ ಬರ್ಬೋದು, ಬರದೇನೂ ಇರ್ಬೋದು. ಇವೆಲ್ಲವೂ ಪರಮಾರ್ಥತಃ ಭ್ರಮೆಯೇ, ಇನ್ಯಾವುದೂ ಅಲ್ಲ. ಆಲ್ ವಿಷನ್ಸ್ ಆರ್ ಇಲ್ಯೂಷನ್ಸ್. ಅವು ನಮ್ಮ ಅಹಂಕಾರವನ್ನು ಹೆಚ್ಚು ಮಾಡೋದಕ್ಕೆ ಮಾತ್ರ ಆಗುತ್ತವೆ. ನನಗೇನೋ ಕಾಣಿಸ್ತು ಅಂತಂದರೆ ಕಾಣಿಸ್ಕೊಳ್ಳಿ, ಏನೂ ತೊಂದರೆ ಇಲ್ಲ, ಕಲರ್ ಬ್ಲೆಂಡೆಡ್ನೆಸ್ ಇರ್ಬೋದು, ಮತ್ತೇನೋ ಆಗಿರ್ಬೋದು ಅಷ್ಟೇ, ಇನ್ನೇನೂ ಇಲ್ಲ. ನಿಮಗೆ ಕಾಣಿಸ್ತೋ, ನೆಮ್ಮದಿ ಉಂಟಾಯಿತೋ ತೆಪ್ಪಿಗಿರೆ, ಅಥವಾ ನಿಮಗೆ ತಾಕತ್ತಿದ್ರೆ ನಮಗೂ ತೋರಿಸಿ. ನನಗೆ ಕಾಣಿಸ್ತು ಅಂತಂದರೆ ಹಾಳಾಗಿ ಹೋಗಲಿ ಅಂತ ಅನ್ನಬೇಕು. ತುಂಬ ಜನ ಈ ವಿಷಯಗಳನ್ನು ಹೇಳ್ತಾರೆ, ನಮಗೇನೋ ಅನುಭವಗಳಾಗುತ್ತೆ ಅಂತ. ಮುಂಡಾಮೋಚ ನಿಮ್ಮ ಅನುಭವಗಳಿಗೆ ಅಂತ ನನಗೆ ಅಷ್ಟು ರೇಗು ಹೋಗುತ್ತದೆ. ನಿಮ್ಮ ಅನುಭವಗಳು ಕಟ್ಟಿಕೊಂಡು ನಮಗೇನು, ಅದನ್ನೊಂದು ಕಾವ್ಯ ಬರೀರಿ, ಒಂದು ಕಾದಂಬರಿ ಬರೀರಿ. ಅದನ್ನು ಹೇಳಿದ್ರೆ ಕಾಗಮ್ಮ ಗುಬ್ಬಮ್ಮ ಕಥೆಯಾಗುತ್ತದೆ. ನಿಮ್ಮ ಅನುಭವಗಳನ್ನು ಯಾರಿಗೆ ಬೇಕು? ಅದು ಕಡೆಗೆ ಅಹಂಕಾರಕ್ಕೆ, ನಾನು ವಿಶಿಷ್ಟ ವ್ಯಕ್ತಿ ಆಗಿರೋದ್ರಿಂದಲೇ ನನಗೆ ಅನುಭವ ಆಯಿತು ಅಂತ. ಈ ಅನುಭವಗಳಿಂದ ಯಾವ ಪರಮಾರ್ಥವೂ ಸಾಧಿತವಾಗುವಂಥದ್ದು ಅಲ್ಲ. ನಾನು ವಿಶಿಷ್ಟ, ನಾನು ಪ್ರತ್ಯೇಕ, ನಾನು ಮಹನೀಯ, ನಾನು ಉನ್ನತೋನ್ನತ ಅಂತ ಆದಷ್ಟು ಬ್ರಹ್ಮದಿಂದ ದೂರವಾಗುವುದೇ ಆಗುತ್ತದೆ. ನಾನು ನಿರ್ವಿಶೇಷ, ನಾನು ಸರ್ವಸಾಮಾನ್ಯ, ನನಗೆ ಯಾವ ಅನನ್ಯತೆಯೂ ಇಲ್ಲ ಅನ್ನುವುದು ಬಂದಾಗಲೇ ಬ್ರಹ್ಮ ಅರಿವಾಗುವಂಥದ್ದು. ಹೀಗಾಗಿ ಈ ಅನುಭವಗಳ ಬೆನ್ನತ್ತಿಕೊಂಡು ಹೋಗತಕ್ಕಂಥದ್ದು ನಿಷ್ಪ್ರಯೋಜಕವಾದದ್ದು. ದುರ್ದೈವ ಆಮೇಲಿನ ಉಪನಿಷತ್ತುಗಳ ಹೆಸರಿನಲ್ಲಿ ಆಲ್ ಸ್ಟಫ್ ನಾನ್ಸೆನ್ಸ್ ಅಂತೀವಲ್ಲ, ಅದು ಬೇಕಾದಷ್ಟು ಬಂತು. 1008 ಉಪನಿಷತ್ತುಗಳಾಗಿವೆ, 108 ಉಪನಿಷತ್ತುಗಳಾಗಿವೆ. ಅಲ್ಲೋಪನಿಷತ್ತು ಇರ್ಬೋದು, ಭಸ್ಮಜಾಬಾಲೋಪನಿಷತ್ತು ಇರ್ಬೋದು, ರುದ್ರಾಕ್ಷೋಪನಿಷತ್ತು ಇರ್ಬೋದು, ಎಲ್ಲ ಉಪನಿಷತ್ತುಗಳು ಬಂದಿವೆ. ಗೋಪಿಚಂದನೋಪನಿಷತ್ತು, ತಿರುಮಂಜನ ಉಪನಿಷತ್ತು, ಹೀಗೆ ಯಾವುದನ್ನು ಮಾಡ್ಬೋದು. ಯಾವುದನ್ನು ಏನು ಬರೆದು ಬಿಟ್ಟರೆ ಆಗುತ್ತೆ, ಅಬದ್ಧವಾಗಿ ಬರೆದರೂ ಸಾಕು. ವ್ಯಾಕರಣ ಶುದ್ಧವೂ ಬರೀಬೇಕಾಗಿಲ್ಲ, ಆರ್ಷ ತಾನೆ ವೈದಿಕ ವ್ಯಾಕರಣ. ಹಾಗಾಗಿ ವ್ಯಾಕರಣವೂ ಬೇಕಿಲ್ಲ, ಯಾವುದೂ ಬೇಕಿಲ್ಲ, ಅಂದಿದ್ದು ಬರೆದು ಬಿಟ್ಟರೆ ಉಪನಿಷತ್ತಾಯಿತು ಅಂತ. ಹೀಗಾಗಿ ಮುಂದೆ ಎಷ್ಟೋ ಅನರ್ಥಗಳಾದವು. ಕೆಲವು ಒಳ್ಳೆಯದು, ಸಣ್ಣ ಪುಟ್ಟದ್ದು ಇವೆ, ಇಲ್ಲ ಅಂತ ಇಲ್ಲ. ಆದರೆ ಬಹಳ ಮಟ್ಟಿಗೆ ಹಾಗಾಗಿದ್ದರಿಂದ ಜನ ಈ ದಿವ್ಯಾನುಭವಗಳು ಅನ್ನೋದರ ಬೆನ್ನತ್ತಿಕೊಂಡು ಹೋಗಿ ನಿಜವಾದ ಇಹವನ್ನು ಮರೆತು ಚಿತ್ತಶುದ್ಧಿಯನ್ನು, ಲೋಕಸಂಗ್ರಹವನ್ನು, ಕರ್ಮಯೋಗವನ್ನು ನಾಶನ ಮಾಡಿಕೊಂಡ್ರು. ಅದು ತುಂಬ ದೊಡ್ಡ ಅನರ್ಥವಾಯಿತು. ನಮ್ಮ ದೇಶ ಪರಾಕ್ರಾಂತವಾಗೋದಕ್ಕೆ, ದೌರ್ಭಾಗ್ಯವನ್ನು ಪಡೆಯೋದಕ್ಕೆ, ಶತಸೋಂಬೇರಿಗಳಿಂದ ತುಂಬಿ ಹೋಗಿರೋದಕ್ಕೆ ಅದು ಮುಖ್ಯವಾದಂಥ ಕಾರಣ ಆಯಿತು. ಆಮೇಲೆ ಬೇರೆ ಬೇರೆದೆಲ್ಲ ಹೇಳ್ತದೆ. ಲಘುತ್ವಂ ಆರೋಗ್ಯಂ ಅಲೋಲುಪತ್ವಂ ವರ್ಣಪ್ರಸಾದಂ ಸ್ವರಸೌಷ್ಠವಂಚ ಗಂಧಶುಭೋ ಮೂತ್ರಪುರೀಶಮಲ್ಪಂ ಯೋಗ ಪ್ರವೃತ್ತಿಂ ಪ್ರಥಮಂ ವದಂತಿ ಅಂತ. ಈ ಯೋಗದಿಂದ ಮಾನಸಿಕ ಶಾರೀರಿಕವಾದಂಥ ಲಘುತ್ವ, ಲೈಟ್ನೆಸ್ ಬರ್ತದೆ, ಆರೋಗ್ಯ ಬರ್ತದೆ, ವಿಷಯ ವಸ್ತುಗಳಲ್ಲಿ ಆಸಕ್ತಿ ಕಡಿಮೆ ಆಗುತ್ತದೆ, ದೇಹಕಾಂತಿ ಉಜ್ವಲವಾಗುತ್ತದೆ, ಸ್ವರದಲ್ಲಿ ಮಾಧುರ್ಯ ಬರುತ್ತದೆ, ದೇಹದಲ್ಲಿ ದಿವ್ಯಗಂಧ ಉಂಟಾಗುತ್ತದೆ, ಮತ್ತು ಮಲಮೂತ್ರ ವಿಸರ್ಜನೆಗಳ ಪ್ರಮಾಣ ಕಡಿಮೆ ಆಗುತ್ತವೆ. ಅದು ಇನ್ನೂ ಮುಂದಕ್ಕೆ ಹೋಗಿ ಅವೆಲ್ಲ ತುಂಬ ದಿವ್ಯ ಗಂಧಭರಿತವಾಗುತ್ತದೆ ಅಂತಲೂ ಬರುತ್ತವೆ. ಹೀಗೆಲ್ಲ ಹೇಳುತ್ತವೆ. ಕೆಲವು ಇದರೊಳಗೆ ನಿಜ ಅನುಭವಕ್ಕೆ ಬಂದಿರಬಹುದು, ಇನ್ನು ಕೆಲವು ಆಗದೇ ಇರಬಹುದು. ಇವು ಆಗಲಿಲ್ಲ ಅನ್ನೋದು, ಆಗುತ್ತವೆ ಅನ್ನೋದಕ್ಕೆ ಯಾವುದಕ್ಕೂ ಬ್ರಹ್ಮಜ್ಞಾನಕ್ಕೆ
ಹೊಂದಿಕೆ ಇಲ್ಲ ಅಷ್ಟೇ. ಅದನ್ನು ತಿಳ್ಕೊಳ್ಬೇಕು. ಎಂಜಿನಿಯರ್ ಆದವನೇ ಬ್ರಹ್ಮಜ್ಞಾನಿ ಆಗ್ತಾನೆ ಅನ್ನೋದು ಎಷ್ಟು ಮಟ್ಟಿಗೆ ಸತ್ಯವೋ, ಈ ರೀತಿಯಾಗಿ ಆಗುವಂಥವನಿಗೆ ಬ್ರಹ್ಮಜ್ಞಾನ ಆಗುತ್ತದೆ ಅನ್ನೋದು ಅಷ್ಟೇ ಮಟ್ಟಿಗೆ ಸತ್ಯ, ಇನ್ಯಾವುದೂ ಅಲ್ಲ. ಹೀಗೆ ಈ ಕೆಲವು ಆಮೇಲಿನ ಉಪನಿಷತ್ತುಗಳಲ್ಲಿ ಕೆಲವೊಂದು ಯೋಗದ ಅಂಶಗಳು ತುಂಬ ಬಂದು ಸೇರಿಕೊಂಡು, ಯೋಗಕ್ಕೆ ನಾನು ವಿರೋಧಿಯಲ್ಲ, ಈ ವಾಸ್ತವವನ್ನು ಮರೆತು ಅವಾಸ್ತವದ ಕಡೆಗೆ ಹೋಗುವಂತೆ ಆಯಿತು. ಆ ಮೂಲಕವಾಗಿ ಭಯಾನಕವಾದ ಸಾಧನೆಗಳು ಬಂತು. ನೀವು ಹಠಯೋಗ ಪ್ರದೀಪಿಕಾ ಇತ್ಯಾದಿಗಳನ್ನು ನೋಡಿ. ಮೂಗಿನ ಒಳಗಡೆ ಬಟ್ಟೆ ಹಾಕ್ಕೊಳ್ಳಿ, ಹೊಟ್ಟೆ ಒಳಗಡೆಗೆ ಬಟ್ಟೆ ತುರುಕ್ಕೊಳ್ಳಿ, ನವಲಿ ಮಾಡಿ, ಧೌತಿ ಮಾಡಿ, ಜಲಧೌತಿ, ವಸ್ತ್ರಧೌತಿ ಎಲ್ಲ ಅಷ್ಟು ಮಾಡ್ಕೊಳ್ಳೋದಕ್ಕೇನು ಡ್ರೈನೇಜಾ ಒಳಗಡೆ ಇರ್ತಕ್ಕಂಥದ್ದು? ಪಬ್ಲಿಕ್ ಟಾಯ್ಲೆಟ್ ಅದು? ಮ್ಯೂಕಸ್ ಮೆಂಬ್ರೇನ್ ನಾಶನವಾಗುತ್ತದೆ, ಇನ್ನೇನೂ ಅಲ್ಲ. ಎಡಹೊಳ್ಳೆಯಿಂದ ನೀರನ್ನು ತೊಗೊಂಡು ಬಲೆಹೊಳ್ಳೆಯಿಂದ ಬಿಡ್ತಾನಂತೆ. ಬಿಟ್ಟರೆ ಬಿಟ್ಕೊಂಡು ಹೋಗಲಿ, ಏನೀಗ? ಅದಕ್ಕೂ ಜ್ಞಾನಕ್ಕೂ ಸಂಬಂಧ ಇಲ್ಲ. ಸರ್ಕಸ್ನಲ್ಲಿ ನಿಂತುಕೊಳ್ಳಿ, ಅದ್ಭುತವಾದಂಥ ಒಂದು ಚಮತ್ಕಾರ ಆಗುತ್ತದೆ, ದುಡ್ಡು ಕಾಸು ಬರುತ್ತದೆ, ಅಷ್ಟೇ, ಇನ್ನೇನೂ ಇಲ್ಲ. ಅಂದರೆ ಅವು ಒಂದು ವಿಶೇಷವಾದ ಶಕ್ತಿ. ನಾನು ಅವಧಾನ ಮಾಡಿದಂತೆ ಮತ್ತೊಬ್ಬರು ಅವಧಾನ ಪಲ್ಲವಿ ಮಾಡಿದಂತೆ, ಇನ್ಯಾರೋ ಒಂಟಿ ಕಾಲ ಮೇಲೆ 20 ವರ್ಷ ನಿಂತಂತೆ, ಅವೆಲ್ಲ ಅವುಗಳಿಗೆ ಅದರದೇ ಆದಂಥ ಸ್ವಾರಸ್ಯಗಳು ಇರಬಹುದು. ಆದರೆ ಬ್ರಹ್ಮಜ್ಞಾನಕ್ಕೆ, ತತ್ವಚಿಂತನೆಗೆ ಅದಕ್ಕೆ ಏನೂ ಸಂಬಂಧ ಇಲ್ಲ. ಇದನ್ನು ಸ್ಪಷ್ಟ ಮಾಡಿಕೊಳ್ಳಬೇಕು. ಎಷ್ಟೋ ಬಾರಿ ಅವಕ್ಕೆ ಸಮೀಕರಣ ಮಾಡುವುದಾಗುತ್ತದೆ. ಎಷ್ಟೋ ಜನ ನನಗೆ, ಅಯ್ಯೋ ನೀವು ಅವಧಾನ ಮಾಡ್ತೀರಾ, ಆಹಾ ಎಂಥದ್ದು ಏನೋ ಜ್ಞಾನ ಆಗಿದೆ ಅಂತ. ಯಾವ ಜ್ಞಾನವೂ ಆಗಿಲ್ಲ. ಛಂದಸ್ಸು, ವ್ಯಾಕರಣ, ಅಲಂಕಾರಶಾಸ್ತ್ರ, ಕಾವ್ಯ ಇತ್ಯಾದಿ ಅಭ್ಯಾಸ ಮಾಡಿದ್ರೆ, ಪದ್ಯ ರಚನೆ ಮಾಡಬೇಕು ಅನ್ನೋ ತೆವಲಿದ್ದರೆ ಎಲ್ರಿಗೂ ಬರುತ್ತೆ, ಅಷ್ಟೆ, ಏನೂ ಇಲ್ಲ. ಅಂದರೆ ಇಲ್ಲೆಲ್ಲ ಅಸ್ಥಾನದಲ್ಲಿ ವಿನಿಯೋಗವನ್ನು ಮಾಡುವಂಥದ್ದು ಕಾಣುತ್ತದೆ. ಹೀಗಾಗಿ ವೇದಾಂತದ ಯಾವ ಒಂದು ಪರಿಶುದ್ಧವಾದ ಸಾರ್ವಜನೀನವಾದದ್ದು ಇತ್ತು, ಅದು ಓನ್ಲಿ ಫಾರ್ ಸ್ಪೆಷಲ್ ಪೀಪಲ್ ಅಂತ ಬಂತು. ಬ್ರಹ್ಮಚಾರಿಗೆ ವೇದಾಂತ ಅಂತ ಇಲ್ಲ, ಸನ್ಯಾಸಿಗೆ ವೇದಾಂತ ಅಂತ ಇಲ್ಲ, ಗೃಹಸ್ಥನಿಗೆ ಅಂತ ಇಲ್ಲ. ಎಷ್ಟೋ ಜನ ಅದೆಲ್ಲ ಭಾವನೆಗಳು ಮಾಡಿಕೊಂಡಿದ್ದಾರೆ. ಇವತ್ತಿನ ಸನ್ಯಾಸಿಗಳು ಎಲ್ಲರಿಗಿಂತ ಹೆಚ್ಚಿನ ಸಂಸಾರಿಗಳಾಗಿದ್ದಾರೆ. ದೊಡ್ಡ ಮಠ ಅನ್ನುವ ಸರ್ಕಸ್ ಕಂಪನಿಯನ್ನು ನಡೆಸ್ತಾ ಇದ್ದಾರೆ. ಹಾಗಿರುವಾಗ ಅವರಿಗೆ ಎಲ್ಲಿ ಆಗುತ್ತದೆ ಪಾಪ? ಒಬ್ಬ ಸಾಮಾನ್ಯ ಗೃಹಸ್ಥನಿಗಿರುವ ನೆಮ್ಮದಿ, ಉಪಶಾಂತಿ ಇಲ್ಲ. ಹೀಗಾಗಿ ಸನ್ಯಾಸ ಪ್ರಶಸ್ತ ಅಂತ ಶಂಕರರು ಸೇರಿದಂತೆ ಅನೇಕರು ಹೇಳಿದ್ದಾರೆ. ಅದು ಯಾವ ಸನ್ಯಾಸ? ಮನಸ್ಸಿನಿಂದ ಆದ ಸನ್ಯಾಸ. ಅದನ್ನು ಮುಂದೆ ನಾವು ಮೈತ್ರೇಯ ಉಪನಿಷತ್ತಿನಲ್ಲಿ ನೋಡೋಣ. ಆಮೇಲೆ ಭಕ್ತಿಯ ಬಗೆಗೆ ಹೇಳುತ್ತದೆ, ಅದು ಚೆನ್ನಾಗಿದೆ. ಯಯೇಕೋ ಜಾಲವಾನೀಶತ ಈಶನೀಭಿ ಸರ್ವಾನ್ ಲೋಕಾನ್ ಈಶತ ಈಶನೀಭಿ ಯಯೈವೇಕ ಉದ್ಭವೇ ಸಂಭವೇ ಚ ಯಯೇ ತದ್ವಿದು ಅಮೃತಾಸ್ತೆ ಭವಂತಿ. ಅದ್ವಿತೀಯನಾದ ಮಾಯಾಮಯ ಲೀಲಾಮಯ ಮಹಾಪುರುಷ ಪರಮಾತ್ಮ ತನ್ನ ದಿವ್ಯಶಕ್ತಿಗಳಿಂದ ಜಗತ್ತನ್ನು ಆಳ್ತಾನೆ. ಅವನು ಸೃಷ್ಟಿಸ್ಥಿತಿ ಲಯಗಳನ್ನು ಉಂಟು ಮಾಡುವಂಥವನಾಗಿದ್ದಾನೆ. ಅವನನ್ನು ಅರಿತವರು ಅಮೃತತ್ವವನ್ನು ಪಡೆಯುತ್ತಾರೆ. ಅವನು ವಿಶ್ವತಶ್ಚಕ್ಷು ಉತ ವಿಶ್ವತೋ ಮುಖ ವಿಶ್ವತೋ ಬಾಹು ವಿತ ವಿಶ್ವತಸ್ಪಾತ್ ಸಂಬಾಹುಭ್ಯಾಂ ಧಮತಿ ಸಂಪತತ್ರೈ ತ್ಯಾವಾ ಭೂಮಿ ಜನಯನ್ ದೇವ ಏಕಃ. ಅವನು ಎಲ್ಲೆಲ್ಲಿಯೂ ಕಣ್ಣುಗಳನ್ನು, ಎಲ್ಲೆಲ್ಲಿಯೂ ಕಾಲುಗಳನ್ನು, ಎಲ್ಲೆಲ್ಲಿಯೂ ಕೈಗಳನ್ನು, ಎಲ್ಲೆಲ್ಲಿಯೂ ಮೈಯನ್ನು ಹೊತ್ತಿರುವವನಾಗಿ ಭೂವ್ಯೋಮ ಪಾತಾಳಗಳಲ್ಲಿ ವ್ಯಾಪಿಸಿ ತನ್ನ ತೋಳುಗಳನ್ನು ರೆಕ್ಕೆಗಳೆಂಬಂತೆ ಬೀಸಿಕೊಂಡು ಸರ್ವತ್ರ ಸಂಚರಿಸ್ತಾನೆ, ಸರ್ವತ್ರ ವ್ಯಾಪಕನಾಗಿದ್ದಾನೆ ಅಂತ ಹೇಳುವ ಮೂಲಕವಾಗಿ ಪರಮಾತ್ಮ ಸರ್ವವ್ಯಾಪಿ, ಸರ್ವಜ್ಞ, ಸರ್ವಶಕ್ತ, ಸರ್ವಕರ್ತ ಅನ್ನುವ ಸಗುಣ ಸಾಕಾರದ ಒಂದು ಪ್ರಸಕ್ತಿ ಬರುತ್ತದೆ. ಯಾತೆ ರುದ್ರ ಶಿವ ತನು ರಘೋರ ಪಾಪಕಾಶಿನಿ ತಯಾ ನಸ್ತನುವಾ ಶಂತಮಯ ಗಿರಿಶಂತಾಭಿಕಾ ತಯಾನಸ್ತನುವಾ ಶಂತಮಯ ಗಿರಿಶಂತಾಭಿಚಾಕಶೀಹಿ ಅಂತ ರುದ್ರಭಾಗದಲ್ಲಿ ಬರುವ ಮಂತ್ರವೇ ಬರುತ್ತದೆ. ಹಾಗೆಯೇ ಪುರುಷ ಸೂಕ್ತದಲ್ಲಿ ಬರುವ ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ಸರ್ವಾಣಿ ಭೂತಾನಿ ವಿಚಿತ್ಯ ಧೀರಃ ಆ ನಾಮಾನಿ ಕೃತ್ವಾಭಿವದನ ಯದಾಸ್ತೆ ಅನ್ನುವ ಉತ್ತರಾರ್ಧ ಬಿಟ್ಟು ತಮೇವ ವಿದಿತ್ವ ಅತಿಮೃತ್ಯುಮೇತಿ ನಾನ್ಯಃ ಪಂಥ ವಿದ್ಯತೇಯನಾಯ ಅನ್ನುವ ಮಂತ್ರವೂ ಬರುತ್ತದೆ. ಆ ಪರಮಾತ್ಮ ಬಿಟ್ಟು ಮತ್ತೆ ಇನ್ನು ಯಾರೂ ನಮಗೆ ಶರಣ್ಯರಾದವರು ಇಲ್ಲ. ಶರಣೀಯನಾದವನು, ವರ್ಣೀಯನಾದವನು ಪರಮಾತ್ಮ ಮಾತ್ರ. ಮತ್ತು ಆತ ಮಂಗಲಮಯವಾದ, ಉಗ್ರವಲ್ಲದ, ಸೌಮ್ಯವಾದ, ಪುಣ್ಯಪ್ರಕಾಶವಾದ, ಮನೋಹರವಾದ, ಪೂರ್ಣಾನಂದಪ್ರದವಾದ ರೂಪದಿಂದ ನಮ್ಮನ್ನು ಕಾಣುವಂತೆ ಆಗಲಿ ಅನ್ನುವ ಹಾರೈಕೆ ಉಂಟು. ಹಾಗೆಯೇ ಸಹಸ್ರಶೀರ್ಷ ಪುರುಷ ಇತ್ಯಾದಿಯಾಗಿ ಪುರುಷ ಯೇ ವೇದಗಂ ಸರ್ವಂ ಇತ್ಯಾದಿ ಸರ್ವತಃ ಪಾಣಿಪಾದಂ ಈ ಬಗೆಯ ಪ್ರಸಿದ್ಧವಾದ
ವೇದದ ಬೇರೆ ಭಾಗಗಳಲ್ಲಿ ಬರುವಂಥ ಪುರುಷ ಸೂಕ್ತಾದಿಗಳಲ್ಲಿ ಬರುವ ಮಂತ್ರಗಳನ್ನು ಇಲ್ಲಿ ಹಾಗೆಯೇ ಅಪ್ರಾಪ್ರಿಯೇಟ್ ಮಾಡ್ಕೊಳ್ತೀವಿ, ಹಾಗೆಯೇ ಉಲ್ಲೇಖ ಮಾಡುವುದಾಗುತ್ತದೆ. ವೇದಾಹಮೇತಂ ಅಜರಂ ಪುರಾಣಂ ಸರ್ವಾತ್ಮಾನಂ ಸರ್ವಗತಂ ವಿಭುತ್ವಾತ್ ಅಂತ ನಾನು ಆ ಬ್ರಹ್ಮವಸ್ತುವನ್ನು ತಿಳ್ಕೊಂಡಿದ್ದೀನಿ, ಅಜರಾಮರವಾದಂಥ ಸ್ಥಿತಿಯನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಆತ ಆ ಬ್ರಹ್ಮವಸ್ತು ಅದು ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮ ಗುಹಾಯಾಮ್ ನಿಹಿತೋಸ್ತ್ಯ ಜಂತೋ, ಅಣುವಿನಲ್ಲಿ ಅಣುವಾಗಿ ಮಹತ್ತಿನಲ್ಲಿ ಮಹತ್ತಾಗಿ ಹೃದಯಸ್ಥಿತವಾಗಿರುವಂಥದ್ದು, ಸಾಕ್ಷಿ ಮಾತ್ರವಾಗಿ ಯಾವುದರೊಳಗೂ ತೊಡಗಿಕೊಳ್ಳದೆ ಇರುವಂಥದ್ದು ಅಂತ ಹೇಳ್ತಲೇ ತ್ವಂ ಸ್ತ್ರೀ ತ್ವಂ ಪುಮಾನ್ ಅಸಿ ತ್ವಂ ಕುಮಾರ ಉತವಾ ಕುಮಾರಿ ತ್ವಂಜೀರ್ಣೋ ದಂಡೇನ ವಂಚಸಿ ತ್ವಂಜಾತೋ ಭವಸಿ ವಿಶ್ವತೋ ಮುಖ. ಹೇ ಪರಮಾತ್ಮ, ನೀನು ಸ್ತ್ರೀಯೂ ಹೌದು, ಪುರುಷನೂ ಹೌದು, ಹೆಣ್ಣು ಗಂಡು, ಹುಡುಗ ಹುಡುಗಿ, ತರುಣ ತರುಣಿ, ಬಾಲಕ ಬಾಲಿಕೆ, ಶಿಶು ವೃದ್ಧ ಎಲ್ಲವೂ ಹೌದು. ಎಲ್ಲಿವರೆಗೆ ಅಂತಂದರೆ ತ್ವಂ ಜೀರ್ಣೋ ದಂಡೇನ ವಂಚಸಿ, ನೀನು ಮುದಕನಾಗಿ ತತ್ತರಿಸಿ ದೊಣ್ಣೆಯ ಊರಿಗೋಲನ್ನು ಇಟ್ಟುಕೊಂಡು ತತ್ತರಿಸುವ ಹೆಜ್ಜೆಯಲ್ಲಿ ಓಡಾಡುವಂಥವೂ ಆಗಿದ್ದೀಯಾ ಅಂತ. ಇದು ಬಹಳ ಸುಂದರವಾದದ್ದು. ಅಂದರೆ ಎಲ್ಲ ಅವಸ್ಥೆಗಳು, ಎಲ್ಲ ವ್ಯವಸ್ಥೆಗಳು, ಎಲ್ಲ ಆಕಾರಗಳು ಅದೇ ಆಗಿರುವಂಥದ್ದು ಅಂತ. ಅಷ್ಟು ಮಾತ್ರವಲ್ಲದೆ ನೀಲಃ ಪತಂಗೋ ಹರಿತೋ ಲೋಹಿತಾಕ್ಷಸ್ತಡಿದ್ಗರ್ಭರತವ ಸಮುದ್ರಾ ಅನಾದಿಮತ್ವಂ ವಿಭುತ್ವೇನ ವರ್ತಸೆ ಯಥೋ ಜಾತಾನಿ ಭುವನಾನಿ ವಿಶ್ವ. ನೀನು ನೀಲಿ ಬಣ್ಣದ ಥಳಥಳನೆ ಹೊಳೆಯುವಂತಹ ದುಂಬಿಯಾಗಿದ್ದೀಯಾ, ಕಪ್ಪು ನೀಲಿ ಬಣ್ಣದ ಆ ದುಂಬಿಯಾಗಿದ್ದೀಯಾ, ಕೆಂಪು ಕಣ್ಣಿನ ಹಸುರು ಗಿಳಿಯಾಗಿ ನೀನಿದ್ದೀಯಾ, ಸಿಡಿಲನ್ನು ಉಂಟು ಮಾಡುವ ಮೋಡಗಳಾಗಿದ್ದೀಯಾ, ಋತುಗಳನ್ನು ನೀನೇ ಉಂಟು ಮಾಡುವ ಋತುಗಳೂ ಆಗಿದ್ದೀಯಾ, ಕಾಲಪುರುಷನಾಗಿದ್ದೀಯಾ, ಸಮುದ್ರಗಳಾಗಿದ್ದೀಯಾ, ಅನಾದಿ ಅನಂತ ಸರ್ವವ್ಯಾಪಕನಾಗಿದ್ದೀಯಾ ಅಂತ ಈ ಪರಮಾತ್ಮನ ವಿಭೂತಿಯನ್ನು ಇದು ಹೇಳುತ್ತದೆ. ಅಲ್ಲಿಯೇ ದ್ವಾಸುಪರ್ಣ ಸೈಜ ಸಖಾಯು ಇತ್ಯಾದಿ ಇನ್ನು ಬೇರೆ ಬೇರೆ ಉಪನಿಷತ್ತುಗಳಲ್ಲಿ ಬಂದ ಮೊದಲಿಗೆ ಋಗ್ವೇದದ ಮೊದಲ ಮಂಡಲದಲ್ಲಿ, ಅಂದರೆ ದೀರ್ಘತಮಸ್ಸು ಮಹರ್ಷಿಯ ದರ್ಶನವಾದ ಅಲ್ಪಸ್ತವದಲ್ಲಿ ಬರುವಂಥ ಮಂತ್ರ ಬರುತ್ತದೆ. ಆಮೇಲೆ ಅಲ್ಲಿಯೇ ಬರುವ ರುಚೋ ಅಕ್ಷರೇ ಪರಮೇ ವ್ಯೋಮನ್ ಮೊದಲಾದ ಅದ್ಭುತವಾದ ಮಂತ್ರ ಬರುತ್ತದೆ. ಯಾರಿಗೆ ಅಂತರ್ವೇದ ಗೊತ್ತೋ ಅವರಿಗೆ ಬಹಿರ್ವೇದ ತಾನಾಗಿ ಸಿದ್ಧ, ಯಾರಿಗೆ ಬಹಿರ್ವೇದ ಮಾತ್ರ ಗೊತ್ತು ಅಂತರ್ವೇದ ಗೊತ್ತಿಲ್ವೋ ಅವರು ಬಹಿರ್ವೇದವನ್ನು ಇಟ್ಟುಕೊಂಡು ಏನು ಮಾಡುತ್ತಾರೆ, ಪುಸ್ತಕದ ಬದನೆಕಾಯಿ ಅನ್ನುವ ಛೀಮಾರಿ ವೇದದ್ದಾಗಿದೆ, ಅದನ್ನು ಹೇಳುತ್ತದೆ. ಮಾಯಾಂತು ಪ್ರಕೃತಿಂ ವಿದ್ಯಾನ್ ಮಾಯಿನಂತು ಮಹೇಶ್ವರಂ ಅಂತ. ಮಾಯೆ ಅನ್ನುವುದು ಪರಮಾತ್ಮನ ಶಕ್ತಿ. ಜೀವನ ಪಾಲಿಗೆ ಅದೊಂದು ಲಯಬಿಲಿಟಿ ಆದರೆ ಪರಮಾತ್ಮನ ಪಾಲಿಗೆ ಅದೊಂದು ಅಸೆಟ್ ಆದಂಥದ್ದು. ಹೀಗೆ ಆ ಮಾಯೆಯನ್ನು ತನ್ನ ಒಂದು ವಿಭೂತಿಯಾಗಿ, ತನ್ನ ಒಂದು ವಿಶೇಷ ಶಕ್ತಿಯಾಗಿ ಹೊಂದಿದಂಥ ಮಹೇಶ್ವರ ಪರಮಾತ್ಮ, ಆತನ ದೇಹವೇ ಈ ಜಗತ್ತು. ಇಲ್ಲಿ ವಿಶಿಷ್ಟಾದ್ವೈತಾದಿಗಳನ್ನೆಲ್ಲವನ್ನೂ ಕೂಡ ಸಮನ್ವಯ ಮಾಡಿಕೊಳ್ಳುವಂಥ ರೀತಿಯಲ್ಲಿ ಕಾಣುತ್ತದೆ. ಯಾಕೆಂದರೆ ಜಗತ್ತು ಪರಮಾತ್ಮನ ದೇಹ, ಪರಮಾತ್ಮ ಜಗತ್ತಿನ ಆತ್ಮ ಅನ್ನುವಂತೆ ಶೇಷೀಭಾವವನ್ನು ಕಾಣ್ತೀವಿ. ಈ ರೀತಿಯಾಗಿ ಭಕ್ತಿ ಪ್ರಪತ್ತಿಗಳ ಮಾರ್ಗವನ್ನು ಇದು ಬೋಧಿಸಿರುವಂಥದ್ದು ಮತ್ತು ಅಧಿಕಾರಿ ಭೇದದಿಂದ ತುಂಬ ಯುಕ್ತವಾದದ್ದು ಅಂತ ನಮಗೆ ಗೊತ್ತಾಗುತ್ತದೆ. ಆಮೇಲೆ ಋಗ್ವೇದದಲ್ಲಿ ಬರುವ ವಿಶ್ವಕರ್ಮನ ಒಂದು ಉಲ್ಲೇಖವನ್ನು ನೋಡ್ತೀವಿ. ಏಷದೇವೋ ವಿಶ್ವಕರ್ಮ ಮಹಾತ್ಮ ಸದಾ ಜನಾನಾಂ ಹೃದಯೇ ಸನ್ನಿವಿಷ್ಟ ಹೃದಾ ಮನೀಷಾ ಮನಸಾ ಅಭಿಕ್ಲಪ್ತೋ ಯೇ ತದ್ವಿದು ಅಮೃತಾಸ್ತೆ ಭವಂತಿ. ಆ ಪರಮಾತ್ಮ ವಿಶ್ವಕರ್ಮ, ವಿಶ್ವವೆಲ್ಲ ಈತನ ಕರ್ಮ. ವಿಶ್ವಂ ಅಸ್ಯ ಕರ್ಮ ಇತಿ ವಿಶ್ವಕರ್ಮ. ಈ ಜಗತ್ತೆಲ್ಲ ಆತನ ನಿರ್ಮಾಣ. ಆ ಕಾರಣದಿಂದ ಈತ ವಿಶ್ವಕರ್ಮ ಅನಿಸಿದ್ದಾನೆ. ಮಹಾತ್ಮ ಎಲ್ಲ ಜನರ ಹೃದಯದಲ್ಲಿದ್ದಾನೆ ಮತ್ತು ಎಲ್ಲರನ್ನೂ ಇವನು ಅರಿತುಕೊಂಡಿದ್ದಾನೆ. ಆಮೇಲೆ ಅವನು ನಿಷೇಧೋಪದೇಶದಿಂದಲೇ ತಿಳಿಯಲ್ಪಡ್ತಕ್ಕಂಥವನು, ಬೇರೆ ಯಾವ ರೀತಿಯಿಂದಲೂ ಅಲ್ಲ. ಹೃದಯ ಅನ್ನುವುದಕ್ಕೆ ಶಂಕರಾನಂದ ಮೊದಲಾದವರು ಮಾಡುವ ವ್ಯಾಖ್ಯಾನದ ಪ್ರಕಾರ ನೀತಿ ಕ್ರಮದಿಂದಲೇ ಅರ್ಥ ಮಾಡಿಕೊಳ್ಳಬೇಕಾದದ್ದು. ಮನಸ್ಸಿಗೆ ಮೀರಿದಂಥ ಶಕ್ತಿ. ಆ ಮಹಾ ತತ್ವವನ್ನು ಅರ್ಥ ಮಾಡಿಕೊಂಡವನು ಅಮೃತಾಸ್ತೆ ಭವಂತಿ, ಅಮೃತರಾಗ್ತಾರೆ. ಪುನರ್ಭವ ಜನ್ಮ ಜಾಲ ಅನ್ನುವಂಥದ್ದು ಇಲ್ಲ ಅನ್ನುವ ಮಾತು ಬರುತ್ತದೆ. ಆ ಒಂದು ಸ್ಥಿತಿಯಲ್ಲಿ ಯದಾ ಅತಮಸ್ತನ್ನ ದಿವಾ ನ ರಾತ್ರಿ ನ ಸನ್ನ ಚಾಸಂ ಶಿವ ಏವ ಕೇವಲ ತದಕ್ಷರಂ ತತ್ಸವಿತುರ್ವರೇಣ್ಯಂ ಪ್ರಜ್ಞಾಚ ತಸ್ಮಾತ್ ಪ್ರಸೃತ ಪುರಾಣಿ. ಈ ಅವಸ್ಥೆಯಲ್ಲಿ ತಮೋಗುಣ ಅನ್ನುವುದು ಇಲ್ಲ, ಹಗಲು ഇരുಳು ಅನ್ನುವುದು ಇಲ್ಲ, ಸತ್ತು ಅಸತ್ತು, ವ್ಯಾಕೃತ ಅವ್ಯಾಕೃತ ಅಂತ ಇಲ್ಲ, ಕೇವಲ ಸಚ್ಚಿದಾನಂದ ಘನವಾದ ಶಿವತ್ವ ಮಾತ್ರ ಉಂಟು ಅನ್ನುವ ಆ ಮೋಕ್ಷದ ಪರಿಪೂರ್ಣ ಸ್ಥಿತಿಯ ಉಲ್ಲೇಖ ಬರುತ್ತದೆ. ಮತ್ತು ಋಗ್ವೇದದ ಮಂತ್ರವೇ ಇನ್ನೊಂದು ಕಡೆಗೆ ಇರುವಂಥದ್ದು ಬರುತ್ತದೆ. ನಯನಮೂರ್ಧ್ವಂ ನ ತಿರ್ಯಂಚಂ, ಇಂದ್ರದೇವತಾಕವಾದ ಮಂತ್ರ ಅಂತ ಸಂಹಿತೆಯಲ್ಲಿರುವುದು. ಇಲ್ಲಿ ನ ಮಧ್ಯೆ ಪರಿಜಗ್ರಭತ್ ನ ತಸ್ಯ ಪ್ರತಿಮಾ ಅಸ್ತಿ ಯಸ್ಯ ನಾಮ ಮಹದ್ಯಶಃ. ಆ ಪರಮಾತ್ಮನಿಗೆ
ಹೋಲಿಕೆ ಇಲ್ಲ. ನತಸ್ಯ ಪ್ರತಿಮಾ ಅಸ್ತಿ ಅಂದರೆ ಆತನಿಗೆ ಹೋಲಿಕೆಯೇ ಇಲ್ಲ ಅಂತ. ಇದನ್ನು ದಯಾನಂದ ಸರಸ್ವತಿಗಳಂಥವರು ವಿಗ್ರಹಾರಾಧನೆ ಇಲ್ಲ ಅನ್ನೋದಕ್ಕೆ ಪುರಾವೆ ಅಂತ ತೆಗೆದುಕೊಳ್ತಾರೆ. ತುಂಬ ಅಪಹಾಸ್ಯಾಸ್ಪದವಾದದ್ದು. ಪ್ರತಿಮಾ ಅನ್ನೋದಕ್ಕೆ ಹೋಲಿಕೆ ಅಂತಲೇ ಅರ್ಥ ಹೊರತುರುವೆ ವಿಗ್ರಹ ಅಂತಲ್ಲ. ದೇವರ ವಿಗ್ರಹ ಮಾಡಿಕೊಂಡು ಪೂಜೆ ಮಾಡಬಾರ್ದು ಅಂತಲ್ಲ. ಎಲ್ಲವೂ ಆದಂಥ ದೇವರಿಗೆ ಒಂದು ವಿಗ್ರಹ ಆಗೋದಕ್ಕಾಗೋದಿಲ್ವೇ? ದಯಾನಂದ ಸರಸ್ವತಿಗಳು ಮೂಲಶಂಕರ ಅಂತ ಹುಡುಗನಾಗಿದ್ದಾಗ ಒಂದು ಶಿವರಾತ್ರಿಯ ದಿವಸ ಎಲ್ಲರೂ ಜಾಗರಣೆ ಮಾಡ್ತಾ ದೇವಸ್ಥಾನದಲ್ಲಿ ತೂಕಡಿಸ್ತಿದ್ದಾಗ ಶಿವಲಿಂಗದ ಮೇಲೆ ಒಂದು ಇಲಿ ಓಡಾಡುವುದನ್ನು ಗಮನಿಸಿ ಕಲ್ಲಲ್ಲಿ ದೇವರಿಲ್ಲ ಅಂತ ಅಂದುಕೊಂಡ್ರು ಅಂತ ಕಥೆ. ನನಗೆ ತುಂಬ ಬಾಲಿಶವಾಗಿ ತೋರುತ್ತದೆ ಅದು. ಇನ್ನೂ ಅನೇಕರಿಗೆ ತೋರಿದ್ದನ್ನು ನಾನು ಓದಿದ್ದೀನಿ. ಯಾಕೆಂದರೆ ಶಿಲೆಯೇ ಶಂಕರ ಅಂತ ನಂಬಬಲ್ಲವರಿಗೆ ಇಲಿಯೂ ಶಂಕರ ಅಂತ ನಂಬೋದಕ್ಕೆ ಕಷ್ಟವಾಗತ್ತೆ. ಜಡವಾದ ಶಿಲೆಯೂ ಶಂಕರನಾಗುವುದಕ್ಕೆ ಸಾಧ್ಯವಿದ್ದರೆ ಅಷ್ಟು ಚೈತನ್ಯಮಯವಾದ ಇಲಿ ಅತಿಶಂಕರನಾಗಬೇಕಲ್ಲವ? ಯಾರೋ ಕ್ರಿಶ್ಚಿಯನ್ ಮಿಷನರಿಗಳು ನೀವು ಕಲ್ಲನ್ನು ಪೂಜೆ ಮಾಡ್ತೀರಾ, ಮಣ್ಣನ್ನು ಪೂಜೆ ಮಾಡ್ತೀರಾ, ಮರಾನ ಪೂಜೆ ಮಾಡ್ತೀರಾ, ದನಾನ ಪೂಜೆ ಮಾಡ್ತೀರಾ ಅಂತಂದರೆ ನೀವು ಅಷ್ಟೇ ಕ್ರಾಸನ್ನು ಪೂಜೆ ಮಾಡ್ತೀರಾ, ಹೆಣನ ಪೂಜೆ ಮಾಡ್ತೀರಾ ಅಂತ ನಾವು ಬೈಬೋದಲ್ವ? ಹಾಗಲ್ಲ. ನಾವು ಪೂಜೆ ಮಾಡೋದು ಕಲ್ಲನ್ನಲ್ಲ. ಏ ಕಲ್ಲೇ ನಿನಗೆ ನಮಸ್ಕಾರ, ಏ ಕಲ್ಲೇ ನಿನಗೆ ಅರ್ಘ್ಯ, ಏ ಕಲ್ಲೇ ನಿನಗೆ ಅಭಿಷೇಕ ಅಂತ ನಾವು ಹೇಳ್ತೀವ? ಪರಮಾತ್ಮ ಅನ್ನೋ ಭಾವದಿಂದ ಹೇಳ್ತೀವಿ. ಈ ಫೋಟೋದಲ್ಲಿ ಯಾವುದೋ ಅಲ್ಲಿ ನೋಡಿ ಮಹಾತ್ಮ ಗಾಂಧಿ, ಅಲ್ಲಿ ನೋಡಿ ಚಿತ್ತರಂಜನ್ ದಾಸ್ ಅಂದರೆ ಅವರ ಇದ್ದಾರೆ ಅಲ್ಲಿ. ಅದು ಜ್ಞಾಪಕ ಮಾತ್ರ. ಅಂದರೆ ದೊಡ್ಡವರು ಧಿಯೋಪಿ ಪುಂಸಾಂ ಬಲಿನೀ ಭವಂತಿ ಅಂತ ಆ ಬ್ರಿಟಿಷ್ ಮಿಷನರಿಗಳ ಒಂದು ಆಘಾತವನ್ನು ಎದುರಿಸೋದಕ್ಕೆ ಪಾಪ ಅವರು ಆ ಕಾಲದಲ್ಲಿ ಈ ತರಹ ಯುಕ್ತಿಗಳನ್ನು ಹೂಡಬೇಕಾಯಿತು. ಬಾಲಿಶವಾದ ಯುಕ್ತಿಗಳು. ಚಿಂತೆಯಿಲ್ಲ, ಅದು ಕೆಲವು ಮಟ್ಟಿಗೆ ವರ್ಕೌಟ್ ಆಯಿತು. ಆದರೆ ಅದು ತರ್ಕ ಸಹವಲ್ಲ, ವಿಚಾರ ಸಹವಲ್ಲ, ಅನುಭವ ಸಹವೂ ಅಲ್ಲ. ಸರ್ವ ರೀತಿಯಿಂದಲೂ ನಿಷ್ಕಾಸ್ಯವಾದಂಥದ್ದು. ಮತ್ತು ಈ ವಿಗ್ರಹಾರಾಧನೆಯನ್ನು ಒಂದು ಉನ್ಮಾದವಾಗಿ ಮಾಡಿಕೊಂಡು ಅದನ್ನು ಒಂದು ದಂಧೆಯಾಗಿ ಮಾಡಿಕೊಂಡಾಗ ತುಂಬ ಅಪರಾಧ. ಅದು ಯಾವುದಕ್ಕೂ ಇರುತ್ತದೆ. ನಿರಾಕಾರದ ಆಗ್ರಹ ಎಷ್ಟು ಕೇಡೋ ಸಾಕಾರದ ಆಗ್ರಹವೂ ಅಷ್ಟೇ ಕೇಡೋ. ಹಾಗಾಗಿ ಅತಿ ಸರ್ವತ್ರ ವರ್ಜಯೇತ್ ಅಂತ ಇರುವಂಥದ್ದು. ಮತ್ತು ವೇದಗಳಲ್ಲಿ ರುದ್ರಸೂಕ್ತದಲ್ಲಿ ಬರುವ ಮಾನಸ್ತೋ ಕೇತನ ಯೇ ಮಾನ ಆಯುಷ್ಮಾನೋ ಗೋಷು ಮಾನೋ ಅಶ್ವೇಶು ರೀರಿಷಃ ಅಂತ ರುದ್ರನೇ ನಮ್ಮ ಗೋವುಗಳನ್ನು, ನಮ್ಮ ಅಶ್ವಗಳನ್ನು, ನಮ್ಮ ಮಕ್ಕಳನ್ನು, ನಮ್ಮ ಆತ್ಮೀಯರನ್ನು ನೀನು ತೊಂದರೆ ಮಾಡಬೇಡ, ನಮ್ಮ ವೀರರನ್ನು ನೀನು ಘಾಸಿ ಮಾಡಬೇಡ, ವೀರಾನ್ ಮಾನೋ ರುದ್ರಭಾಮಿತೋ ವಧೀರ್ ಹವಿಷ್ಮಂತ ಅಂತ ಈ ರೀತಿಯಾಗಿ ಬೇಡುವಂಥದ್ದು ಭಗವತ್ ಪ್ರಾರ್ಥನೆ. ಆರ್ತತೆಯಿಂದ ಅಸಹಾಯಕರಾಗಿ ದೇವ ನೀನು ನಮಗೆ ತೊಂದರೆ ಕೊಡಬೇಡ ಅಂತ ಬೇಡುವಂಥದ್ದು. ಈ ರೀತಿಯಾದ ಮಂತ್ರಗಳು ಬರ್ತವೆ. ಅಂದರೆ ಇಲ್ಲಿ ಒಂದು ತತ್ವ ವ್ಯವಸ್ಥಿತವಾದ ರೂಪದಲ್ಲಿ ಬರೋಲ್ಲ. ಎಲ್ಲ ಕಡೆಯಿಂದ ಸಂಗ್ರಹ ಮಾಡಿದ ಮಂತ್ರಗಳನ್ನು ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ತೆಗೆದುಕೊಂಡು ಬಂದದ್ದಾಗಿ ಕಾಣುವಂಥದ್ದು ಗೊತ್ತಾಗುತ್ತದೆ. ಅದಕ್ಕೆ ಆಧುನಿಕ ವಿದ್ವಾಂಸರು ಇಟ್ಸ್ ಎ ಲೇಟರ್ ಡೆವಲಪ್ಮೆಂಟ್, ಆಮೇಲೆ ಬಂದಂಥ ಒಂದು ಕಂಪೈಲೇಷನ್, ಎಲ್ಲದರ ಸಂಪಾದಿತ ಸಂಕಲಿತವಾದ ರಚನೆ ಅಂತ ಹೇಳ್ತಾರೆ. ಆಮೇಲೆ 5ನೇ ಅಧ್ಯಾಯದಲ್ಲಿ 2 ಅಕ್ಷರೆ ಬ್ರಹ್ಮಪರೇ ತನ್ವಂತೆ ವಿದ್ಯಾ ಅವಿದ್ಯೆ ನಿಹಿತೆ ಯತ್ರ ಗೂಢೆ ಕ್ಷರಂತ್ವವಿದ್ಯಾ ಹ್ಯಮೃತಂತು ವಿದ್ಯಾ ವಿದ್ಯಾವಿದ್ಯೆ ಈಶತೆ ಯಸ್ತು ಸೋನ್ಯಃ ಅಂತ ಮುಂಡಕದಲ್ಲಿ ಬಂದ ವಿದ್ಯೆ ಮತ್ತು ಅವಿದ್ಯೆ ಅಥವಾ ಪರವಿದ್ಯೆ ಅಪರವಿದ್ಯೆ ಅವುಗಳ ಉಲ್ಲೇಖ ಬರುತ್ತದೆ. 2 ಉಂಟು. ಅವಿದ್ಯೆಯಿಂದ ಸಂಸಾರ, ವಿದ್ಯೆಯಿಂದ ಮೋಕ್ಷ ಉಂಟಾಗುತ್ತವೆ. ಈ ವಿದ್ಯಾವಿದ್ಯೆಗಳೆರಡನ್ನೂ ನಿಮಿಸ್ತಕ್ಕಂಥವನು ಪರಮಾತ್ಮ ಅನ್ನುವ ಭಾವ ಬರುತ್ತದೆ. ಅಂದರೆ ಅದು ತ್ರಿವರ್ಗವನ್ನು ಸಂಪಾದಿಸಿಕೊಡುವಂಥದ್ದು ಅವಿದ್ಯೆ, ಅಪವರ್ಗವನ್ನು ಸಂಪಾದಿಸಿಕೊಡುವಂಥದ್ದು ವಿದ್ಯೆ ಅಂತನ್ನುವುದು. ಅವಿದ್ಯೆಯ ಮೃತ್ಯುಂ ತೀರ್ಥ ವಿದ್ಯೆಯ ಅಮೃತಮಶ್ನುತೆ ಅಂತ ಈಶಾವಾಸ್ಯದಲ್ಲಿ ಬರುವುದೇ ಇಲ್ಲಿ ನೇರವಾಗಿ ನಮಗೆ ಅಪ್ರಾಪ್ರಿಯೇಟ್ ಆಗುತ್ತದೆ. ಆಮೇಲೆ ಇಲ್ಲಿ ಕಪಿಲ ಋಷಿಯ ಉಲ್ಲೇಖ ಬರುತ್ತದೆ. ಋಷಿಂ ಪ್ರಸೂತಂ ಕಪಿಲಂ ಯಸ್ತಮಗ್ರೇ ಜ್ಞಾನೈರ್ಬಿಭರ್ತಿ ಜಾಯಮಾನಂಚ ಪಶ್ಯೇತ್ ಅಂತ. ಈ ಜಗತ್ತನ್ನೆಲ್ಲ ನಿರ್ಮಾಣ ಮಾಡಿದ್ದು, ತ್ರಿಗುಣಾತ್ಮಕವಾಗಿ ನಿರ್ಮಾಣ ಮಾಡಿದ್ದು, ಇದರ ವ್ಯವಸ್ಥೆಯನ್ನು ಋಷಿಯಾದ ಕಪಿಲ ಹೇಳಿದ್ದು ಅಂತ. ಅದಕ್ಕೆ ವೇದಾಂತಿಗಳಿಗೆ ಕಾಪಿಲ ಮತ ಅಂದರೆ ಸಾಂಖ್ಯಮತ, ಸಾಂಖ್ಯಮತ ಅನೇಕ ಪುರುಷರ ಮತ, ಪ್ರಕೃತಿ ಪಾರಮ್ಯದ ಮತ, ಅದು ವಾಸ್ತವವಾದ ರಿಯಲಿಸಮ್. ವೇದಾಂತ ಐಡಿಯಲಿಸಮ್ ಮತ್ತು ಏಕಪುರುಷ ಏಕಾತ್ಮತಾವಾದ. ಹೀಗಾಗಿ ಇದು ಸಾಂಖ್ಯ ಪ್ರಣೀತವಾದಂತಹ ದೃಷ್ಟಿದು ಅಲ್ಲ. ಅದಕ್ಕೆ ಕಪಿಲ ಅಂದರೆ ಸಾಂಖ್ಯ ಪ್ರವರ್ತಕ ಅಂತ ಅರ್ಥ ಅಲ್ಲ. ಹಿರಣ್ಯಗರ್ಭ ಪ್ರಜಾಪತಿ ಅಂದರೆ ಬ್ರಹ್ಮವಸ್ತುವಿನ ಸಗುಣ ಸಾಕಾರ ರೂಪ, ಈಶ್ವರ ಸ್ವರೂಪ ಅಂತ ಯಾವುದಿದೆ ಆತನಿಗೆ ಕಪಿಲ ಅಂತ ಕೊಟ್ಟದ್ದು. ಇಲ್ಲಿ ರುದ್ರನನ್ನು ವಿಶೇಷವಾಗಿ ಹೇಳ್ತಾರೆ. ರುದ್ರ ಭೀಮಕಾಯನಾಗಿ ಕೆಂಬಣ್ಣದಿಂದ ಇದ್ದಾನೆ, ಕಂದು ಬಣ್ಣದವನಾಗಿದ್ದಾನೆ, ಕಪಿಲ ಅನ್ನುವಂಥದ್ದು ಅಂತಾರೆ. ಭಾಗವತದಲ್ಲಿ ಮಹಾವಿಷ್ಣುವಿನ 22 ಅಥವಾ 24 ಅವತಾರಗಳಲ್ಲಿ ಒಂದಾದ ಕಪಿಲ ಮಹರ್ಷಿಯ ಅವತಾರದಲ್ಲಿ ವೇದಾಂತವೇ ಹೇಳಲ್ಪಟ್ಟಿರುವ ಕಾರಣ ತಾಯಿ
ದೇವಹೂತಿಗೆ ಕರ್ದಮ ಪ್ರಜಾಪತಿಯ ಪುತ್ರನಾದ ಕಪಿಲ ಮಹರ್ಷಿ ಹೇಳಿದ್ದು ವೇದಾಂತವೇ ಆಗಿದ್ದರಿಂದ ಇದು ಆ ಅರ್ಥದಲ್ಲಿ ಅಲ್ಲ ಅಂತ. ಆದರೆ ಸಾಂಖ್ಯದ್ದು ತತ್ವ ಬರುತ್ತದೆ, ಒಂದನ್ನು ಮರೆಯಬಾರದು. ಸಾಂಖ್ಯ, ಯೋಗ, ನ್ಯಾಯ, ಮೀಮಾಂಸಾ, ಜೈನ, ಬೌದ್ಧ, ಚಾರ್ವಾಕವೂ ಸೇರಿದಂತೆ ಎಲ್ಲಕ್ಕೂ ವೇದವೇ ಆಶ್ರಯ. ಹೀಗಾಗಿ ಒಂದು ಪಕ್ಷದಲ್ಲಿ ಕಾಪಿಲ ಅನ್ನುವ ಸಾಂಖ್ಯ ದರ್ಶನವೇ ಆಗಿದ್ದಲ್ಲಿ ಏನು ತೊಂದರೆ ಇಲ್ಲ. ಅದು ಇಲ್ಲಿಗೆ ಹಾಗೆ ಬರುವಂಥದ್ದಾಗಿದೆ. ಪರಮಾತ್ಮ ಜಗತ್ತನ್ನು ಸೃಷ್ಟಿಸಿ ಪಾಲಿಸ್ತಾನೆ. ಯಚ್ಚ ಸ್ವಭಾವಂ ಪಚತಿ ವಿಶ್ವಯೋನಿ ಪಾಚ್ಯಾಂಶ್ಚ ಸರ್ವಾನ್ ಪರಿಣಾಮಯೇದ್ಯ ಸರ್ವಮೇತದ್ವಿಶ್ವಂ ಅಧಿತಿಷ್ಠತ್ಯೇಕೋ ಗುಣಾಂಶ್ಚ ಸರ್ವಾನ್ ವಿನಿಯೋಜ್ಯ ಯದ್ಯ. ಜಗತ್ಕಾರಣವಾದ ಪರಮಾತ್ಮ ಎಲ್ಲಕ್ಕೂ ಅವುಗಳ ಸ್ವಭಾವವನ್ನು ಕಲ್ಪಿಸ್ತಾನೆ. ಅಗ್ನಿಗೆ ಉಷ್ಣತೆ, ಜಲಕ್ಕೆ ಶೈತ್ಯ, ವಾಯುವಿಗೆ ಚಲನೆ ಇತ್ಯಾದಿಯಾಗಿ ಸಮವಾಯಿ ಅಂತ ನಾವು ಏನು ಹೇಳ್ತೀವಿ, ಗುಣಿ ಮತ್ತು ಗುಣ ಇವೆರಡಕ್ಕೆ ಬೇರ್ಪಡಿಸಲಾಗದ ಒಂದು ಬಂಧ ಇದೆ, ಅದು ಸಮವಾಯಿ ಸಂಬಂಧ ಅಂತ ಕರೀತಾರೆ. ಆ ಸಮವಾಯಿ ಸಂಬಂಧವನ್ನು ಉಂಟು ಮಾಡ್ತಾನೆ. ಅವನೇ ತಾನು ಪಂಚಭೂತಗಳಾಗಿ ಪರಿಣಮಿಸ್ತಾನೆ. ಮೂಲಕವಾಗಿ ವಿಶ್ವವನ್ನು ವಿಶ್ವವಾಗಿ ಮಾಡಿ ತಾನು ವಿಶ್ವಾಂತರ್ಯಾಮಿಯಾಗಿ ವಿಶ್ವನಿಯಾಮಕನೂ ಆಗಿ ವಿಶ್ವದ ಒಳಹೊಕ್ಕು ವಿಶ್ವವೇ ಆಗಿ ವಿಶ್ವದ ಹೊರ ನಿಂತು ಮೂರು ಬಗೆಯಲ್ಲಿ ಆಳ್ತಾನೆ ಅಂತ. ವಿಶ್ವವೇ ಆಗುತ್ತಾನೆ ಪರಿಣಾಮದಿಂದ, ಪ್ರವೇಶದಿಂದ ವಿಶ್ವಾಂತರ್ಯಾಮಿ ಆಗುತ್ತಾನೆ, ಕರ್ಮಾಧ್ಯಕ್ಷತೆಯಿಂದ ವಿಶ್ವದ ಆಚೆ ನಿಂತು ನಿಯೋಜಕನಾಗುತ್ತಾನೆ ಅಂತ ಮೂರು ಬಗೆಯಲ್ಲಿ ಉಂಟು ಅನ್ನುವುದನ್ನು ಹೇಳುವುದಾಗುತ್ತದೆ. ಆಮೇಲೆ ಆ ಬ್ರಹ್ಮವಸ್ತುವು ಹೇಗೋ ಹಾಗೆ ಜೀವವೂ ಕೂಡ ನೈವ ಸ್ತ್ರೀ ನ ಪುಮಾನೇಶ ನ ಚೈವಾಯಂ ನ ಪುಂಸಕಃ ಯದ್ಯಚ್ಛರೀರಮಾದತ್ತೆ ತೇನ ತೇನ ಸ ರಕ್ಷತೆ. ಈ ಜೀವಕ್ಕೆ ಸ್ತ್ರೀತ್ವ, ಪೌರುಷ, ನಾಪುಂಸಕ್ಯ ಇತ್ಯಾದಿ ಯಾವುದೂ ಇಲ್ಲ, ಆಯಾ ಶರೀರದಿಂದಾಗಿ ಬರುತ್ತದೆ ಅಂತ. ಲಿಂಗ ವ್ಯತ್ಯಾಸ ಅನ್ನೋದು ದೇಹಾಶ್ರಿತವೇ ಹೊರತು ಚಿತ್ತಾಶ್ರಿತ, ಮನ ಆಶ್ರಿತ ಅಲ್ಲ. ಮನಸ್ಸಿಗೆ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಅನ್ನೋದು ವ್ಯಾಕರಣ ರೀತ್ಯ ಉಂಟು. ಮನಸ್ಸು ನಪುಂಸಕಲಿಂಗ, ಮತಿ ಸ್ತ್ರೀಲಿಂಗ ಅಂತ ಉಂಟೇ ಹೊರತುನುವೆ ಅದು ಬಯೋಲಾಜಿಕಲ್ ಅಂತೀವಲ್ಲ, ಭೌತಿಕವಾದ ರೀತಿಯಲ್ಲಿ ಅಲ್ಲ ಅಂತನ್ನುವಂಥದ್ದು. ಹಾಗೆ ಜೀವ ಅನ್ನುವಂಥದ್ದು ತದ್ವಾಚಕವಾಗಿ ಹೇಳಬಹುದಾದದ್ದು ಅಂತನ್ನುವುದು ಕೂಡ ಬರುತ್ತದೆ. ಆಮೇಲೆ ಭಗವಂತನ ಮಹಿಮೆ ತುಂಬ ದೊಡ್ಡದಾದ್ದರಿಂದ ಆತನನ್ನು ನಾವು ಕೇವಲ ಶರಣಾಗತಿಯಿಂದಲೇ ಆರಾಧಿಸಬೇಕು. ಅವನೆಂಥವನು? ಏಕೋ ದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷಭೂತ ಸರ್ವಭೂತಾದಿವಾಸ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಏಕೋ ವಶಿ ನಿಷ್ಕ್ರಿಯಾಣಾಂ ಬಹೂನಾಂ ಏಕಂ ಬೀಜಂ ಬಹುಧಾ ಯಃ ಕರೋತಿ ತಮಾತ್ಮಸ್ಥಂ ಏನು ಪಶ್ಯಂತಿ ಧೀರಾಸ್ತೇಷಾಂ ಸುಖಂ ಶಾಶ್ವತಂ ನೇತರೇಷಾಂ. ಒಬ್ಬನೇ ದೇವರು, ಒಂದೇ ದೇವತೆ, ಅದು ಎಲ್ಲೆಲ್ಲಿಯೂ ಎಲ್ಲದರೊಳಗೂ ಇರುವಂಥದ್ದು, ಸರ್ವವ್ಯಾಪಿಯಾದದ್ದು, ಸರ್ವಭೂತಗಳ ಅಂತರಾತ್ಮವಾದದ್ದು, ಸಕಲ ಕರ್ಮಗಳ ಅಧ್ಯಕ್ಷ ಅಂದರೆ ಸಾಕ್ಷಿ, ವಿಟ್ನೆಸ್, ಮತ್ತು ಎಲ್ಲ ಜೀವ ಜಡ ಜಗತ್ತಿನ ಮೇಲೆ ನಿಂತಿರುವಂಥದ್ದು, ಕೇವಲ ಚೈತನ್ಯಮಯವಾದದ್ದು, ತ್ರಿಗುಣಾತೀತವಾದದ್ದು, ಅಂದರೆ ಬಿಯಾಂಡ್ ಡೆಫಿನೇಷನ್, ಬಿಯಾಂಡ್ ಕ್ವಾಲಿಫಿಕೇಷನ್ ಅಂತ ಹೀಗೆ ಅಂತ ಹೇಳಲಾಗದ್ದು, ಕೇವಲ ಅನುಭವ ಮಾತ್ರ ವೇದ್ಯವಾದದ್ದು. ಆ ರೀತಿಯಾದ ಅದ್ವಿತೀಯವಾದ ಚಿದ್ವಸ್ತುವನ್ನು ಯಾವನು ಒಂದು ಬೀಜ ಹೇಗೆ ಅನೇಕ ಬೀಜಗಳನ್ನು ಅನೇಕ ವೃಕ್ಷಗಳನ್ನು ಉಂಟು ಮಾಡುತ್ತಿದೆಯೋ ಹಾಗೆ ಜಗತ್ತನ್ನು ನಿರ್ಮಾಣ ಮಾಡಿದ ಸಕಲರ ಅಂತರಂಗದಲ್ಲಿರುವ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಂಡವರು ಮಾತ್ರ ಶಾಶ್ವತ ಸುಖವನ್ನು ಹೊಂದುತ್ತಾರೆ, ನಿತ್ಯಾನಂದವನ್ನು, ಮೋಕ್ಷವನ್ನು ಹೊಂದುತ್ತಾರೆ, ಮತ್ತಿನ್ಯಾವುದೂ ಅಲ್ಲ ಅಂಥೇಳಿ ಅಲ್ಲಿ ನ ತತ್ರ ಸೂರ್ಯೋ ಭಾತಿ ನ ಭಾತಿ ಚಂದ್ರಮಾ ನೇಮ ವಿದ್ಯುತೋ ಭಾಂತಿ ಕುತೋಯಮಗ್ನಿ ಇತ್ಯಾದಿ ಮುಂಡಕಾದಿಗಳಲ್ಲಿರುವಂಥ ಮಂತ್ರವನ್ನೇ ಮತ್ತೆ ಉಲ್ಲೇಖ ಮಾಡ್ತಾರೆ. ಆ ಬ್ರಹ್ಮವಸ್ತುವಿನ ಸಾನ್ನಿಧ್ಯದಲ್ಲಿ ಹೊರಬೆಳಕಿಲ್ಲ, ಒಳಬೆಳಕೇ ಉಂಟು. ಸೂರ್ಯ, ಚಂದ್ರ, ಅಗ್ನಿ, ವಿದ್ಯುತ್ತಾದಿಗಳು ಯಾವುದೂ ಇಲ್ಲದೆ ಅಂತರ್ಜ್ಯೋತಿ ಒಂದೇ ಬೆಳಗುವಂಥದ್ದಾಗಿದೆ ಅಂತ. ಹಾಗಾಗಿ ಸ ವಿಶ್ವಕೃತ್ ವಿಶ್ವವಿದ್ ಆತ್ಮಯೋನಿ ಜ್ಞ ಕಾಲಕಾರ ಗುಣಿ ಸರ್ವವಿದ್ಯ ಪ್ರಧಾನಕ್ಷೇತ್ರಜ್ಞ ಪಶುಪತಿರ್ಗುಣೇಶ ಸಂಸಾರ ಮೋಕ್ಷಸ್ಥಿತಿ ಬಂಧ ಹೇತು. ಆತ ವಿಶ್ವನಿರ್ಮಾಪಕ, ವಿಶ್ವಜ್ಞ, ವಿಶ್ವವನ್ನು ಬಲ್ಲವನು, ವಿಶ್ವದ ಮೂಲ ಕಾರಣ, ಕಾಲಕ್ಕೆ ನಿರ್ಮಾಪಕ ಆತನೇ, ಸಕಲ ಗುಣ ಕಲ್ಯಾಣ ಗುಣ ಸಂಪನ್ನನೂ ಆಗಿದ್ದಾನೆ, ಸಕಲ ಜ್ಞಾನ ರಾಶಿಯೂ ಆಗಿದ್ದಾನೆ. ಅವನು ಸಾಂಖ್ಯದೃಷ್ಟಿಯ ಪ್ರಕೃತಿಯೂ ಆಗಿದ್ದಾನೆ, ವೇದಾಂತ ದೃಷ್ಟಿಯ ಪುರುಷನೂ ಆಗಿದ್ದಾನೆ. ಎಲ್ಲವೂ ಆಗಿ ಸಂಸಾರ, ಈ ಜಗತ್ತಿನ ಬಂಧ, ಮೋಕ್ಷ, ಸೃಷ್ಟಿ, ಲಯ ಎಲ್ಲಕ್ಕೂ ಕಾರಣನಾಗಿದ್ದಾನೆ ಅಂತ ಮತ್ತೆ ಮತ್ತೆ ಆ ತತ್ವವನ್ನೇ ಸ್ಥೂಣ ನಿಖನನ ನ್ಯಾಯ ಅಂತ ಕರೀತಾರೆ.
ಒಂದು ಕಂಬವನ್ನು ನೆಡಬೇಕಾದರೆ ಮತ್ತೆ ಮತ್ತೆ ಅಲ್ಲಾಡಿಸಿ ಆ ಕಡೆ ಈ ಕಡೆಗೆ ಯಾವ್ಯಾವ ಎಡೆ ಉಳಿದಿರುತ್ತದೆ ಸ್ಪೇಸ್, ಅಲ್ಲಿ ಮತ್ತೆ ಇನ್ನಷ್ಟು ಕಲ್ಲು ಮಣ್ಣು ಹಾಕಿ ಹಾರೆಯಿಂದ ಕುಟ್ಟಿ ಕುಟ್ಟಿ ಗಟ್ಟಿ ಮಾಡುವಂತೆ ಸ್ಥೂಣ ನಿಖರನ ನ್ಯಾಯದಿಂದ ಮತ್ತೆ 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 ಆ ತತ್ವವನ್ನು ಆವೃತ್ತಿ ಮಾಡುವಂಥದ್ದು ಆಗುತ್ತದೆ. ಹೀಗಿರುವ ಆ ಪರಮಾತ್ಮನನ್ನು ಯಸ್ಯ ದೇವೇ ಪರಾಭಕ್ತರ್ ಯಥಾ ದೇವೇ ತಥಾ ಗುರು ತಸ್ಯೇತೆ ಕಥಿತಾಹ್ಯರ್ಥ ಪ್ರಕಾಶಂತೆ ಮಹಾತ್ಮನಃ ಅಂಥೇಳಿ, ಯಾರಿಗೆ ಪರಮಾತ್ಮನಲ್ಲಿ ಪರಭಕ್ತಿ ಅಂದರೆ ಅನನ್ಯವಾದ ಭಕ್ತಿ, ಶ್ರೇಷ್ಠವಾದ ಭಕ್ತಿ, ಪ್ರತಿಫಲಾಪೇಕ್ಷೆ ಇಲ್ಲದ ಭಕ್ತಿ, ಸರ್ವಕರ್ಮ ಸನ್ಯಾಸ ಪುರಸ್ಸರವಾದ ಭಕ್ತಿ ಉಂಟೋ, ಆ ಭಕ್ತಿ ತನ್ನ ಆಚಾರ್ಯನಲ್ಲೂ ಗುರುವಿನಲ್ಲೂ ತತ್ವೋಪದೇಶಕನಲ್ಲೂ ಇರುತ್ತದೆಯೋ ಅವನಿಗೆ ಈ ಎಲ್ಲ ಅರ್ಥಗಳು ಪ್ರಕಾಶಿತವಾಗುತ್ತವೆ ಅನ್ನುವಂಥ ಮಾತು ಈ ಒಂದು ಉಪನಿಷತ್ತಿನ ಕಡೆಯಲ್ಲಿ ಬರುತ್ತದೆ. ಪರಾಭಕ್ತಿ ಅಥವಾ ಪರಭಕ್ತಿ ಅನ್ನುವ ಮಾತು ಇಲ್ಲಿಗೆ ಮೊದಲು ಬರುತ್ತದೆ. ಮುಂದೆ ಶಂಕರಾದಿ ಆಚಾರ್ಯರು ಪರಭಕ್ತಿಯನ್ನು ವ್ಯಾಪಕವಾಗಿ ಬೆಳೆಸಿರುವುದನ್ನು ನಾವು ಕಾಣ್ತೀವಿ. ಅದಾದ ಮೇಲೆ ನಾವು ನೋಡಬಹುದಾದದ್ದು ಕೌಶಿತಕ್ಯುಪನಿಷತ್ತು. ಇದು ಋಗ್ವೇದದ ಕೌಶಿತಕಿ ಬ್ರಾಹ್ಮಣದ ಬಳಿಕ ಬರತಕ್ಕಂಥ ಕೌಶಿತಕ್ಯಾರಣ್ಯಕದ ಒಂದು ಅಂಗವಾಗಿರ್ತಕ್ಕಂಥದ್ದು, ಬ್ರಾಹ್ಮಣ ಭಾಗ ಅಂತಲೇ ಹೇಳ್ಬೋದು. ಇಲ್ಲಿ ಒಟ್ಟು 4 ಅಧ್ಯಾಯಗಳಿವೆ, ಎಲ್ಲ ಗದ್ಯ ಭಾಗ, ಸಾಕಷ್ಟು ಪ್ರಾಚೀನ ಅಂತ ಹೇಳ್ತಾರೆ. ಇದರ ಉಲ್ಲೇಖ ಬ್ರಹ್ಮಸೂತ್ರಗಳ ವಿಷಯವಾಕ್ಯಗಳಲ್ಲಿ 2 ಬಾರಿ ಬರುವಂಥದ್ದಾಗಿದೆ. ಮೊದಲ ಅಧ್ಯಾಯದಲ್ಲಿ ಉದ್ದಾಲಕ ಆರುಣಿ ಗೌತಮ ಗೋತ್ರೀಯನಾದವನು ಅವನು ತನ್ನ ಮಗನನ್ನು ಗರ್ಗಗೋತ್ರೀಯನಾದಂತಹ ಒಬ್ಬ ಮಹಾರಾಜನ ಬಳಿಗೆ ಕಳಿಸಿಕೊಡ್ತಾನೆ. ಅವನು ಯಾವುದೋ ಒಂದು ತತ್ವ ಪ್ರಶ್ನೆಯನ್ನು ಚಿಂತಿಸ್ತಾ ಇರ್ತಾನೆ. ಅದಕ್ಕಾಗಿ ಅವನ ಬಳಿಗೆ ಕಳಿಸಿಕೊಡ್ತಾನೆ. ಆತನ ಹೆಸರು ಚಿತ್ರ ಅಂತ ಮಹಾರಾಜನ ಹೆಸರು. ಆದರೆ ಆ ಮಹಾರಾಜ ಶ್ವೇತಕೇತುವನ್ನು ಮಾಡಿದ ಪ್ರಶ್ನೆಗಳಿಗೆ, ಅಂದರೆ ಸಾವಿನ ಬಳಿಕ ಯಾವ ರೀತಿಯಾದ ಗತಿ ಉಂಟಾಗುತ್ತದೆ, ಸ್ವರ್ಗ ಇತ್ಯಾದಿ ಪರಲೋಕದ ಬಗೆ ಏನು, ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ಆಗದೆ ಶ್ವೇತಕೇತು ತಂದೆಯ ಬಳಿಗೆ ಬಂದು, ಯಾತಕ್ಕೆ ಹೀಗೆ ನನ್ನನ್ನು ಅವನ ಬಳಿಗೆ ಕಳಿಸಿ ದುಃಖಪಡಿಸಿದೆ, ನನಗೆ ಅವಮಾನ ಮಾಡಿದೆ ಅಂತ ಹೇಳ್ತಾನೆ. ಆಗ ನನಗೂ ಅದು ಗೊತ್ತಿಲ್ಲ ಅಂಥೇಳಿ ಸಹೋವಾಚ ಅಹಮಪ್ಯೇತನ್ನ ವೇದ, ನನಗೂ ಇದು ಗೊತ್ತಿಲ್ಲ. ಸದಸ್ಯೇವ ವಯಂ ಸ್ವಾಧ್ಯಾಯಮಧೀಯ ಅಧೀತ್ಯ ಹರಾಮಹೇ. ಹಾಗಾಗಿ ಸದಸ್ಯವಾಗಿ ಅಂದರೆ ಸಾರ್ವಜನಿಕವಾಗಿ ಆ ಚಿತ್ರಗಾರ್ಗ್ಯಾಯಣ ಅನ್ನುವ ಮಹಾರಾಜನ ಬಳಿಗೆ ಹೋಗಿ ಶಿಷ್ಯತ್ವವನ್ನು ಸ್ವೀಕಾರ ಮಾಡೋಣ ಅಂತಾರೆ. ಉಪನಿಷತ್ ದೃಷ್ಟಾರರ ದೊಡ್ಡತನ ನೋಡಿ. ಗುಟ್ಟಾಗಿ ಯಾವುದೋ ಹೋಗ್ಬಿಟ್ಟಿದನೂ ಅವ್ರ ಹತ್ರ ಯಾರಿಗೂ ಗೊತ್ತಾಗದಂತೆ, ಅವರ ಗೌರವಕ್ಕೆ ಪ್ರತಿಷ್ಠೆಗೆ ಕುಂದು ಬರದಂತೆ ಕೇಳಿಕೊಂಡು ಬರುವುದಲ್ಲ, ಸಾರ್ವಜನಿಕವಾಗಿ ಸ್ವಾಮಿ ನೀವು ನನಗೆ ಪಾಠ ಹೇಳಿ ಅಂತ ಕೇಳ್ತಕ್ಕಂಥದ್ದು ತುಂಬ ದೊಡ್ಡದಾದಂಥದ್ದು. ಹಿಂದೆ ಕೌಶಿಕ್ ಅಂತ ನಾಟ್ಯಾಚಾರ್ಯರು ಇದ್ದರು. ಅವರು ಸಾಕಷ್ಟು ಕೆಲಸ ಮಾಡಿದ ಪ್ರತಿಭಾಶಾಲಿಗಳು. ಬೆಂಗಳೂರಿನಲ್ಲಿ ನಾಟ್ಯವನ್ನು ನೆಲೆ ಮಾಡಿದ ಆದ್ಯ ಪುರುಷರಲ್ಲಿ ಅವರು ಒಬ್ಬರು. ಅವರ ಒಂದು ನಾಟ್ಯದ ಆಲೋಚನೆಗಳೆಲ್ಲ ಸಾಕಷ್ಟು ಗಂಭೀರವಾದವು. ಅವರ ಬರವಣಿಗೆಗೆಲ್ಲ ನಮ್ಮ ರಾಮಸ್ವಾಮಿಯವರು, ನಮ್ಮ ಡಾಕ್ಟರ್ ಎಸ್ ಆರ್ ರಾಮಸ್ವಾಮಿಯವರು ತುಂಬ ನೆರವನ್ನು ಕೊಟ್ಟಿದ್ದುಂಟು. ಅವರು ಪದ್ಮಾ ಸುಬ್ರಹ್ಮಣ್ಯಂ ಅವರ ಡ್ಯಾನ್ಸನ್ನು ಒಮ್ಮೆ ಅವರ ನರ್ತನವನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ನೋಡಿದ್ರಂತೆ. ಆಗ ಪದ್ಮಾ ಸುಬ್ರಹ್ಮಣ್ಯಂ ಇನ್ನೂ ಅಭ್ಯುದಯಶೀಲಿಯಾದಂಥ ಕಲಾವಿದೆ. ಈಗ 50 ವರ್ಷಗಳ ಹಿಂದಿನ ಮಾತು. ಆಗ ಒಡನೆಯೇ ವೇದಿಕೆ ಮೇಲೆ ಹೋಗಿ ಉದ್ದಂಡ ನಮಸ್ಕಾರವನ್ನು ಹಾಕಿದರಂತೆ. ಕೌಶಿಕರು ಅಲ್ಪ ಸ್ವಲ್ಪದವರಲ್ಲ, ಹಗಲು ಹುಟ್ಟಿದ್ದೊಪ್ಪಲ್ಲ, ಇರುಳು ಹುಟ್ಟಿದ್ದೊಪ್ಪಲ್ಲ, ಆ ಥರ ಹಠಮಾರಿ ಆದವರು, ಸಾಧಿಸಿ ವಾದ ಮಾಡಿ ತರ್ಕ ಮಾಡಿ ಎಲ್ಲವನ್ನು ತೋರಿಸಬಲ್ಲಂಥವರು. ದೊಡ್ಡದಾದ ರೀತಿಯಲ್ಲಿ ಅಮ್ಮ ನೀನು ಭರತಮುನಿಯ ಅವತಾರ ಅಂತ ಹೇಳ್ಬಿಟ್ಟು ಅಂದ್ರಂತೆ. ಇದು ನಡೆಯಬೇಕಾದಂಥದ್ದು, ದೊಡ್ಡದನ್ನು ಗೌರವಿಸಬೇಕಾದದ್ದು. ಎಷ್ಟೋ ಜನ ಯಾರ ಹತ್ರವೂ ಏನೋ ನೆರವನ್ನು ತೆಗೆದುಕೊಂಡಿರ್ತಾರೆ, ಸಲ್ಲಕ್ಷಣವಾಗಿ ಎಲ್ಲವನ್ನ ಕಲಿತಿರ್ತಾರೆ. ಆದರೆ ಪುಸ್ತಕದಲ್ಲಿ ಅವರ ಜೊತೆಗೆ ನಾನು ಮಾಡಿದ ವಿಚಾರ ವಿನಿಮಯಕ್ಕಾಗಿ ಕೃತಜ್ಞ ಅಂತಾರೆ. ವಿಚಾರ ವಿನಿಮಯ ಎಂಥದ್ದು ಬಂದು ಅವರ ಬಳಿ ಪಾಠ ಹೇಳಿಸಿಕೊಂಡದ್ದು. ಅಂದರೆ ವಿಚಾರ ವಿನಿಮಯ ಸಮಾನ ಸ್ಕಂಧರ ನಡುವೆ ಆಗುತ್ತದೆ. ತಿಳುವಳಿಕೆ ಪಡ್ಕೊಳ್ತಕ್ಕಂಥದ್ದು ಆ ರೀತಿಯಾದದ್ದು. ವೆಸ್ಟರ್ನ್ ಸ್ಕಾಲರ್ಶಿಪ್ನಲ್ಲಿ ತುಂಬ ಆ ಥರದ್ದು ಕಾಣ್ತೀವಿ. ಬಂದು ತಿಂಗಳುಗಟ್ಟಲೆ ಇಲ್ಲಿಯ ಸಾಂಪ್ರದಾಯಿಕ ವಿದ್ವಾಂಸರ ಹತ್ರ ಪಾಠ ಹೇಳಿಸ್ಕೊಳ್ತಾರೆ. ಐ ರಿಮೆಂಬರ್ ವಿತ್ ಗ್ರ್ಯಾಟಿಟ್ಯೂಡ್ ಎ ವೆರಿ ರಿಫ್ರೆಶಿಂಗ್ ಮೂಮೆಂಟ್ ಇನ್ ಡಿಸ್ಕಷನ್ ಅಂತೆಲ್ಲ ಹಾಕಿಬಿಡ್ತಾರೆ. ಬಹಳ ಪೂಸಿ ಮಾಡಿಬಿಟ್ಟಿದ್ದನು, ಚೆನ್ನಾಗಿ ಸೆಂಟೆಡ್ ಆಗಿರ್ತಕ್ಕಂಥ ಫ್ಲವರಿ ಲ್ಯಾಂಗ್ವೇಜಲ್ಲಿ ಮಾಡುವಂಥದ್ದು ಅದಲ್ಲ. ಇವರು ನೇರವಾಗಿ ಹೋಗ್ತಾರೆ. ಸಮಿತ್ಪಾಣಿಯಾಗಿ ಹೋಗಿ ಸಮಿತ್ಪಾಣಿಶ್ಚಿತ್ರಂ ಗಾರ್ಗ್ಯಾಯಣಿಂ ಪ್ರತಿಚಕ್ರಾಮ ಉಪಾಯಾನೀತಿ, ಉಪನಯನ ಮಾಡು ನಮಗೆ ಅಂತ ಹೋಗ್ತಾರೆ. ಸ್ಕೂಲ್ ಅಡ್ಮಿಷನ್ ಉಪನಯನ, ಫ್ರೆಶ್ ಆಗಿ ನಿನ್ನ ಹತ್ರ ಬಂದು ಸೇರಿಕೊಳ್ತಾ ಇದ್ದೀವಪ್ಪ, ಡಿಪ್ಲೊಮೊ ಕೋರ್ಸಾ ಸರ್ಟಿಫಿಕೇಟ್ ಕೋರ್ಸಾ ಡಿಗ್ರಿ ಕೋರ್ಸೋ ಗೊತ್ತಿಲ್ಲ ಅಂತ. ಈ ರೀತಿಯಾದದ್ದು ಛಾಂದೋಗ್ಯಾದಿಗಳಲ್ಲಿ ಕೂಡ ನೋಡ್ತೀವಿ. ಅಲ್ಲಿ ಪ್ರವಾಹಣ ಜೈವಲಿ ಬರ್ತಾನೆ.
ಅವನ ಬಳಿಗೆ ಹೋದಾಗ ಶ್ವೇತಕೇತುವಿಗೆ ಅವನು ಈ ರೀತಿಯಾದ 5 ಪ್ರಶ್ನೆಗಳನ್ನು ಮಾಡ್ತಾನೆ. ನೆನ್ನೆಯೂ ನಾವು ಬೃಹದಾರಣ್ಯಕದಲ್ಲಿ ಅದನ್ನು ಕಂಡ್ವಿ, ಪಂಚ ಪ್ರಶ್ನೆಗಳನ್ನು. ಅದರೊಳಗೆ ಪಂಚ ಪ್ರಾಣಾಗ್ನಿಹೋತ್ರ ವಿದ್ಯೆಯೂ ಒಂದು. ಆಗ ತಂದೆ ಬಳಿಗೆ ಬಂದು ಕೇಳಿದಾಗ ಇದೇ ಮಾತಾಡುವಂಥದ್ದು. ಆ ಭಾಗವೇ ಇಲ್ಲಿ ಮತ್ತೆ ಆವೃತ್ತವಾಗುತ್ತದೆ ಅಂತ ಗೊತ್ತಾಗುತ್ತದೆ. ಆದರೆ ಆ 2 ಉಪನಿಷತ್ತುಗಳಲ್ಲಿ ಬಂದ ಭವ್ಯೋದಾರವಾದ ರೀತಿಯಲ್ಲಿ ಇಲ್ಲಿ ಬರದೆ, ಇಲ್ಲಿ ಪರ್ಯಂಕ ವಿದ್ಯಾ ಅಂತ ಒಂದು ಉಪಾಸನೆಯಲ್ಲಿ ಪರಿಣಮಿಸುತ್ತದೆ. ಅಂದರೆ ಬ್ರಹ್ಮಲೋಕಕ್ಕೆ ಹೋಗ್ತಾನೆ ಜ್ಞಾನಿಯಾದವನು. ಅಜ್ಞಾನಿಯಾದವನು ಮತ್ತೆ ಪುನರ್ಜನ್ಮವನ್ನು ಪಡೀತಾನೆ. ಅರ್ಚಿರಾದಿ ಮಾರ್ಗಗಳಲ್ಲಿ ಎಲ್ಲ ಬರುವಂಥದ್ದು ಧೂಮ ಮಾರ್ಗ, ಕೃಷ್ಣ ಮಾರ್ಗ ಅಂತ ಕೂಡ ಅದನ್ನು ಕರೀತಾರೆ. ಪಿತೃಯಾನ ಅಂತ, ದೇವಯಾನ, ಜ್ಯೋತಿರ್ಯಾನ, ಸೂರ್ಯ ಮಾರ್ಗ ಅಂತ, ಸೌರ ಮಾರ್ಗ ಅಂತ ಕರೆಯುವಂಥದ್ರೊಳಗೆ ಹೋಗಿ ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ಆ ಬ್ರಹ್ಮಲೋಕದಲ್ಲಿ ಪರಮಾತ್ಮ ಹೇಗಿರ್ತಾನೆ, ಬ್ರಹ್ಮಲೋಕದಲ್ಲಿ ಪ್ರಜಾಪತಿಯ ವರ್ಣನೆ ಅದೆಲ್ಲವೂ ಬರುತ್ತದೆ. ಅಲ್ಲಿ ಆತ ಒಂದು ಪರ್ಯಂಕದ ಮೇಲೆ ಕುಳಿತಿರ್ತಾನೆ. ಹಾಗೆ ಆ ಪರ್ಯಂಕದ ಮೇಲೆ ಕುಳಿತಿರ್ತಕ್ಕಂಥವನು ಈ ಜಿಜ್ಞಾಸುವಾದವನಿಗೆ ಮಾಡುವಂಥ ಉಪದೇಶ ಎಲ್ಲ ಭಾವಬಂಧನಗಳನ್ನು ಕಳಚಿಸುವಂಥದ್ದು ಜ್ಞಾನೋಪದೇಶ ಅನ್ನುವ ಮಾತು ಬರುತ್ತದೆ. ಆಮೇಲೆ 2ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು ಪ್ರಾಣೋಪಾಸನೆ. ಆ ಪ್ರಾಣೋಪಾಸನೆಯಲ್ಲಿ ಆಧ್ಯಾತ್ಮಿಕವಾದ ಅಗ್ನಿಹೋತ್ರ ಯಾವ ರೀತಿಯಾಗಿ ನಡೆಯುತ್ತದೆ ಅನ್ನುವಂಥದ್ದು ಬರ್ತದೆ. ಬಹಿರಂಗದ ಅಗ್ನಿಹೋತ್ರ ಅಲ್ಲ, ಅಂತರಂಗದ ಅಗ್ನಿಹೋತ್ರ ಅಂತ. ಇದು ಜ್ಞಾನಯಜ್ಞ ಅಂತ ಮಹಾನಾರಾಯಣದಲ್ಲೂ ಬರುತ್ತದೆ. ಕೌಶಿತಕಿ, ಆರಣ್ಯಕ, ಬ್ರಾಹ್ಮಣಗಳಲ್ಲಿ ಕೂಡ ಇದು ಬರುವಂಥದ್ದೇ ಆಗಿದೆ. ಅಂದರೆ ತಸ್ಯೇವಂ ವಿದುಷೋ ಆತ್ಮಯಜಮಾನ ಶ್ರದ್ಧಾಪತ್ನಿ ಇತ್ಯಾದಿ ಮಂತ್ರಭಾಗ ಯಾವುದುಂಟು, ಹೃದಯವೇ ಯಜ್ಞವೇದಿಕೆ ಆಗಿರ್ತಕ್ಕಂಥದ್ದು, ಕೂದಲುಗಳೇ ದರ್ಭೆ ಆಗಿರ್ತಕ್ಕಂಥದ್ದು, ನಮ್ಮ ಕಾಮಕ್ರೋಧಗಳೇ ಹಾಕುವ ಹವಿಸ್ಸಿನ ತುಪ್ಪ ಮತ್ತು ಬಲಿ ಕೊಡುವ ಪಶು ಆಗಿರುವಂಥವು, ಮತ್ತು ಶ್ರದ್ಧೆಯೇ ಯಜಮಾನನ ಪತ್ನಿಯಾಗಿರುವಂಥದ್ದು, ತಾನು ಅನ್ನುವ ತನ್ನ ತನವೇ ಅಹಂತ ಅನ್ನುವುದೇ ಯಜಮಾನ, ಆತ್ಮ ಯಜಮಾನ, ಶ್ರದ್ಧಾ ಪತ್ನಿ, ಕಾಮ ಆಜ್ಯಂ ಮನ್ಯು ಪಶು ಅಂತ ಬರುತ್ತದೆ. ಹಗಲು ರಾತ್ರಿಗಳೇ ನಾವು ನೋಡುವ ದರ್ಶಪೂರ್ಣ ಮಾಸಾದಿ ಹೋಮಗಳು. ಹಗಲು ಅನ್ನುವುದು ದರ್ಶ ಅಲ್ಲ, ಪೂರ್ಣಿಮೆಯ ಅಂದರೆ ಬೆಳದಿಂಗಳಿನಲ್ಲಿ ಮಾಡತಕ್ಕಂಥ ಹೋಮವಾಗುತ್ತದೆ. ಇನ್ನು ರಾತ್ರಿ ಎನ್ನುವುದು ದರ್ಶ ಅಮಾವಾಸ್ಯೆಯ ಹೋಮವಾಗುತ್ತದೆ. ಈ ರೀತಿಯಾಗಿ ಬಂದು ಮರಣಂ ತದವಭೃತಃ, ಸಾವು ಅನ್ನುವುದು ಯಜ್ಞಾಂತದಲ್ಲಿ ಮಾಡುವ ಅವಭೃತ ಸ್ನಾನವಾಗುತ್ತದೆ. ಈ ಬಗೆಯಲ್ಲೆಲ್ಲ ಬರುವಂಥ ಆ ಒಂದು ಉಲ್ಲೇಖ ಇದಕ್ಕೆ ಸಮಾನಾಂತರವಾಗಿ ಹೋಗುವಂಥದ್ದಾಗಿದೆ. ಹಾಗಾಗಿ ಇಲ್ಲಿ ಆ ಒಂದು ಪ್ರಾಣೋಪಾಸನೆಯಿಂದಲೇ ಎಲ್ಲವೂ ಕೂಡ ನಮಗೆ ಉಳಿಯುವಂಥದ್ದು. ಪ್ರಾಣವೇ ಸರ್ವಶ್ರೇಷ್ಠವಾದದ್ದು, ಅದಕ್ಕೆ ಮಿಗಿಲಾಗಿ ಇನ್ಯಾವುದೂ ಇಲ್ಲ ಅಂತ ಹೇಳಿ ಇಲ್ಲಿ ಯಜ್ಞೋಪವೀತ ಧಾರಣೆ ಮಾಡಿಕೊಳ್ಳುವುದು, ತ್ರಿರಾಚಮನ ಮಾಡುವುದು, ಈ ಬಗೆಯ ಎಲ್ಲ ವಿವರಗಳನ್ನು ನಾವು ನೋಡ್ತೀವಿ. ಆಮೇಲೆ ನಾವು ಕಾಣುವಂಥದ್ದು ತ್ರಿವಿಧವಾದ ಉಪಾಸನೆಗಳನ್ನು ನಾವು ನೋಡ್ತೀವಿ. ಅಗ್ನಿಯಲ್ಲಿ ಮಾಡುವಂಥ ಉಪಾಸನೆ ಒಂದು, ಉಸಿರಾಟದಲ್ಲಿ ಮಾಡುವಂಥದ್ದು ಒಂದು, ಆದಿತ್ಯನಲ್ಲಿ ಮಾಡುವಂಥದ್ದೊಂದು, ಅಂದರೆ ಅಗ್ನಿವಾಯು ಆದಿತ್ಯರ ಹಂತಗಳಲ್ಲಿ ಮಾಡುವಂಥ ಉಪಾಸನೆ ಅನ್ನುವಂಥದ್ದನ್ನು ನೋಡ್ತೀವಿ. ಆಮೇಲೆ ನಾವು 3ನೇ ಅಧ್ಯಾಯದಲ್ಲಿ ಪ್ರತರ್ಧನ ವಿದ್ಯೆ ಅಂತ 32 ವಿದ್ಯೆಗಳಲ್ಲಿ ಒಂದಾದ ವಿದ್ಯೆಯ ಉಲ್ಲೇಖವನ್ನು ನೋಡ್ತೀವಿ. ಇದರ ಪರಾಮರ್ಶೆಯನ್ನು ಬ್ರಹ್ಮಸೂತ್ರದಲ್ಲಿ ಕೂಡ ನಾವು ಕಾಣ್ತೀವಿ. ಪ್ರತರ್ಧನೋಹ ದೈವೋದಾಸಿ ಇಂದ್ರಸ್ಯ ಪ್ರಿಯಂ ಧಾಮ ಉಪಜಗಾಮ. ದಿವೋದಾಸ ಅಂತ ಒಬ್ಬ ಶ್ರೇಷ್ಠನಾದ ರಾಜ ಇದ್ದ, ಋಗ್ವೇದಾದಿಗಳಲ್ಲಿ ಪ್ರಸಿದ್ಧನಾದಂಥವನು. ಆ ದಿವೋದಾಸ ಅವನು ಒಬ್ಬ ಪ್ರೀತಿಪಾತ್ರರಾದ ಮಗನನ್ನು ತಾನು ಬೆಳೆಸಿದ. ಆ ಮಗನ ಹೆಸರು ಪ್ರತರ್ಧನ. ಅವನು ತನ್ನ ಪುಣ್ಯದಿಂದಾಗಿ ಸ್ವರ್ಗಕ್ಕೆ ಹೋದ. ಸ್ವರ್ಗದಲ್ಲಿ ಇಂದ್ರ ಅವನನ್ನು ಪ್ರೀತಿಯಿಂದ ಬರಮಾಡಿಕೊಳ್ತಾನೆ. ಯುದ್ಧೇನ ಚ ಪೌರುಷೇಣ ಚತಂ ಹೇಂದ್ರವುವಾಚ. ಅವನು ವೀರಸ್ವರ್ಗವನ್ನು ಪಡೆದವನು, ಮಹಾವೀರನಾಗಿದ್ದಾನೆ, ತಪಸ್ಸು ಮಾಡಿದವನಾಗಿದ್ದಾನೆ. ಹಾಗಾಗಿ ತ್ವಮೇವ ಮೇ ವೃಣೀಶ್ವ. ಅವನು ಪ್ರತರ್ಧನ ವರಂತೆ ದದಾನಿ, ನಿನಗೇನಾದರೂ ವರವನ್ನು ಕೊಡ್ತೀನಿಂದ. ಆಗ ಇವನು ಹೇಳ್ತಾನೆ, ತ್ವಮೇವ ಮೇ ವೃಣೀಶ್ವ ಯಂತ್ವಂ ಮನುಷ್ಯಾಯ ಹಿತತಮಂ ಮನ್ಯಸೆ ಇತಿ. ಆಗ ನೀನೇ ನನಗೆ ಯಾವುದು ಹಿತವಾದ ವರವೋ ಅದನ್ನು ಆಯ್ಕೆ ಮಾಡಿ ಕೊಡು ಅಂತ ಕೇಳ್ತಾನೆ. ಇದು ಬಹಳ ಚೆನ್ನಾಗಿದೆ. ಯಾಕೆಂದರೆ ಎಷ್ಟೋ ಬಾರಿ ನಮ್ಮ ಆಯ್ಕೆಗಳು ಸರಿಯಾಗಿಲ್ಲದೆ ಹೋಗ್ಬೋದು. ಪರಮಾತ್ಮನಿಗೆ ನೀನು ನಮ್ಮ ಯೋಗ್ಯತೆಗೆ ಯಾವುದು ಉತ್ತಮವೋ ಅದನ್ನು ಮಾಡು ಅಂತಂದರೆ ಮೇಲು. ಆಗ ನವೇ ವರಹ ಅವರಸ್ಮೈ ವೃಣೀತೆ ತ್ವಮೇವ ವೃಣೀಷ್ಯೆ. ನಾನು ಅಲ್ಪ ಸ್ವಲ್ಪದು ಕೊಡೋದಿಲ್ಲ, ದೊಡ್ಡದಾದನ್ನೇ ಕೊಡ್ತೀನಿ ಅಂತ ಹೇಳಿ ಮಾಮೇವ ವಿಜಾನೀಹಿ
ಏತದೇವಾಹಂ ಮನುಷ್ಯಾಯ ಹಿತತಂ ಮನ್ಯೆ. ತನ್ನನ್ನು ತಾನು ತಿಳ್ಕೊಳ್ಳೋದಕ್ಕಿಂತ ಮಿಗಿಲಾದ ವರ ಯಾವುದೂ ಇಲ್ಲ. ಹಾಗಾಗಿ ಆತ್ಮವಿದ್ಯೆಯನ್ನೇ ನಾನು ಹೇಳ್ತೀನಿ, ಅದು ಪ್ರತರ್ಧನ ವಿದ್ಯಾ ಅಂತ ಆದಂಥದ್ದು, ಪ್ರತರ್ಧನ ಮೂಲಕವಾಗಿ ಬಂತು ಅಂತ ಹೇಳಿ ಈ ಒಂದು ಆತ್ಮವಿದ್ಯೆ ಮತ್ತು ಎಂದಿನಂತೆ ಎಲ್ಲ ಉಪನಿಷತ್ತುಗಳಲ್ಲಿ ವೇದಗಳಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಆತ್ಮೈಕ ವಸ್ತು, ಸದ್ಮಾತ್ರ ವಸ್ತು, ಅದನ್ನು ಕುರಿತು ಹೇಳುವಂಥದ್ದು ಆಗುತ್ತದೆ. ಹೀಗೆ ಅಲ್ಲಿ ವಾಕು, ಇಂದ್ರಿಯ, ಪ್ರಜ್ಞೆ ಮೊದಲಾದ ಬೇರೆ ಬೇರೆ ಹಂತಗಳಲ್ಲಿ ನಾವು ಜ್ಞಾನೋದಯ ಮಾಡಿಕೊಂಡು ಹೋಗಬೇಕು. ಸೋಪಾನ ಕ್ರಮದಲ್ಲಿ ಕಟ್ಟ ಕಡೆಗೆ ಆ ಆತ್ಮವಸ್ತು ಅನ್ನೋದು ಸಿದ್ಧವಾಗುತ್ತದೆ. ಇದು ಅಧ್ಯಾರೋಪ ಅಪವಾದ ಕ್ರಮದಿಂದಲೇ ಬರುವಂಥದ್ದು ಅಂತ ಗೊತ್ತಾಗುತ್ತದೆ. ಈ ಒಂದು ವಿಷಯವನ್ನು ಉಪನಿಷತ್ತು ಹಿತಮಿತವಾದ ರೀತಿಯಲ್ಲಿ ತಿಳಿಸಿಕೊಡುತ್ತದೆ. ಆಮೇಲೆ 4ನೇ ಅಧ್ಯಾಯದಲ್ಲಿ ಅಜಾತಶತ್ರು ಮಹಾರಾಜನ ಬಳಿಗೆ ಬಾಲಾಕಿ ಅನ್ನುವನು ಹೋಗ್ತಾನೆ. ಹೋಗಿ ನಾನು ಬ್ರಹ್ಮವಿದ್ಯೆಯನ್ನು ನಿನಗೆ ಹೇಳಿಕೊಡ್ತೀನಿ ಅಂತಾನೆ. ನಾವು ಕಂಡವಲ್ಲ ಬೃಹದಾರಣ್ಯಕೋಪನಿಷತ್ನಲ್ಲಿ ದೃಪ್ತ ಬಾಲಾಕಿ ಅದೇ ತದ್ವತ್ತಾಗಿ ಬರುತ್ತದೆ. ಅವನು ಸೂರ್ಯನಲ್ಲಿ, ಚಂದ್ರನಲ್ಲಿ, ವಿದ್ಯುತ್ತಿನಲ್ಲಿ, ಮೇಘದಲ್ಲಿ, ಆಕಾಶದಲ್ಲಿ, ವಾಯುವಿನಲ್ಲಿ, ಅಗ್ನಿ, ಜಲ, ದರ್ಪಣ ಮತ್ತು ಪದಧ್ವನಿ ಇತ್ಯಾದಿಯಲ್ಲೆಲ್ಲಲ್ಲಿಯೂ ಇರತಕ್ಕಂಥದ್ದು ಅದು ಬ್ರಹ್ಮ, ಇದು ಬ್ರಹ್ಮ ಅಂತ ಹೇಳ್ಕೊಂಡು ಬಂದು ಕಡೆಗೆ ತಾನೇನು ತಿಳಿದಿಲ್ಲ ಅಂತ ಅರ್ಥ ಮಾಡಿಕೊಂಡು ನೀನೇ ನನಗೆ ಕಲಿಸಿಕೊಡು ಅಂತಾನೆ. ಆ ಸಂದರ್ಭದಲ್ಲಿ ಆ ಮಹಾರಾಜ ಅಜಾತಶತ್ರು ಅವನಿಗೆ ತತ್ವೋಪದೇಶವನ್ನು ಮಾಡ್ತಾನೆ ಅಂತ ಬರುವುದು. ಈ ವಿಷಯಗಳನ್ನು ಕಂಡಾಗ ನಮಗೆ ಉಪನಿಷತ್ತುಗಳಲ್ಲಿ ಪುನರುಕ್ತಿ ಯಾವ ರೀತಿಯಾಗಿ ಬರುತ್ತದೆ ಅಂತ ಗೊತ್ತಾಗುತ್ತದೆ. ವೇದದ ಅನೇಕ ಭಾಗಗಳಲ್ಲಿ ಈ ಥರ ಪುನರುಕ್ತಿ ಉಂಟು. ಯಜುರ್ವೇದದಲ್ಲಿ ಅರ್ಧಕ್ಕೂ ಹೆಚ್ಚು ಭಾಗ ಋಗ್ವೇದದ್ದೇ ಇರುವಂಥದ್ದು. ಸಾಮವೇದದಲ್ಲಿ 98 ಭಾಗ ಋಗ್ವೇದದ ಮಂತ್ರಗಳೇ ಇರುವಂಥವು. ಅಥರ್ವವೇದದಲ್ಲಿ ಸುಮಾರು 27 ಭಾಗ 27% ಅಷ್ಟು ಋಗ್ವೇದವೇ ಇದೆ ಅಂತ ಗೊತ್ತಾಗುತ್ತದೆ. ಇನ್ನು ಬ್ರಾಹ್ಮಣಾರಣ್ಯಕಗಳಲ್ಲಿ ಮತ್ತೆ ಮತ್ತೆ ಆವಾಪ ಉದ್ವಾಪಗಳು ಅಲ್ಲಿಂದ ಇಲ್ಲಿಗೆ ತೆಗೆದುಕೊಳ್ಳೋದು, ಇಲ್ಲಿಂದ ಅಲ್ಲಿಗೆ ತೆಗೆದುಕೊಳ್ಳೋದು ಉಂಟು. ಒಂದೇ ಉಪನಿಷತ್ತಿನಲ್ಲಿ ಒಂದೇ ಭಾಗ 2 ಬಾರಿ ಬರುವಂಥದ್ದನ್ನು ನಾವು ನಿನ್ನೆ ಬೃಹದಾರಣ್ಯಕದಲ್ಲಿ ಕಂಡೆವು. ಬೃಹದಾರಣ್ಯಕ, ಛಾಂದೋಗ್ಯ, ಕಠ, ಮುಂಡಕ ಮತ್ತು ಈಶ, ಬೃಹದಾರಣ್ಯಕ, ಹೀಗೆ ಅಲ್ಲಿಂದಲ್ಲಿಗೆ ಇಲ್ಲಿಂದಲ್ಲಿಗೆ ಮಂತ್ರಗಳು ಹೋಗುವಂಥದ್ದನ್ನು ನಾವು ನೋಡ್ತಲೇ ಇರ್ತೀವಿ. ಏನೆಂದರೆ ಎಲ್ಲರಿಗೂ ಬೇಕಾದದ್ದು, ಅಮೂಲ್ಯವಾದದ್ದು, ಅವು ಎಲ್ಲ ಕಡೆಯಲ್ಲಿಯೂ ಸಿಗಲಿ ಅಂತ ಕೂಡ ವ್ಯಾಸಾದಿ ಮಹರ್ಷಿಗಳು ವೇದದ ಸಂಪಾದನೆಯ ಕೆಲಸವನ್ನು ಮಾಡಿದವರು ಮಾಡಿದ್ದಿರಬಹುದು ಅಂತ ಅನಿಸುತ್ತದೆ. ಯಾಕೆ ಹೇಳ್ತಾ ಇದ್ದೀನಿ ಇವೆಲ್ಲ ಅಂದರೆ ತುಂಬ ಜನಕ್ಕೆ ಒಂದು ಭಯ ಇದೆ. ಅಯ್ಯೋ ಅಷ್ಟೆಲ್ಲ ಓದಬೇಕಾ, ಇಷ್ಟೆಲ್ಲ ಓದಬೇಕಾ ಅಂತ. ಅಷ್ಟಾದಶ ಪುರಾಣಗಳ ಬಗೆಗೆ ಮಾತನಾಡುವಾಗ ಎಷ್ಟು ಪುರಾಣಗಳಲ್ಲಿ ಎಷ್ಟು ಪುನರುಕ್ತಿಗಳು ಬರುತ್ತವೆ ಅನ್ನೋದನ್ನು ಹೇಳ್ತಾ ಬಂದೆ. ಅದು ಎಷ್ಟು ವಿಸ್ತಾರವಾದದ್ದು ಸಂಕೋಚವಾಗ್ತಾ ಬಂತು ಅಂದರೆ ದೊಡ್ಡ ಪುರಾಣ 81,000 ಶ್ಲೋಕಗಳ ಸ್ಕಾಂದ ಪುರಾಣಕ್ಕೆ ಬರುವಷ್ಟೊತ್ತಿಗೆ ಹೆಚ್ಚಿನ ದಿನಗಳೇ ಬೇಕಾಗಲಿಲ್ಲ, ಅಷ್ಟು ಅಡಕ ಸಂಗ್ರಹವಾಗಿಬಿಟ್ಟಿತ್ತು. ಮೊದಲೇ ಹೇಳಿದ್ದೀನಿ ಡಿಟ್ಟೋ 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 ಅಂತ ಹೇಳ್ಕೊಂಡು ಬಂದದ್ದು. ಆಗಮಗಳಲ್ಲಿಯೂ ಅಷ್ಟೇ ಆ ರೀತಿಯಾಗಿ ಉಂಟು. ಇನ್ನು ಅನೇಕ ಗೀತೆಗಳು, ಶಿವಗೀತ, ಬ್ರಹ್ಮಗೀತ, ರುದ್ರಗೀತ, ಗುರುಗೀತ, ಮಂಕಿಗೀತ ಮೊದಲಾದವು ಎಷ್ಟೋ ಉಂಟಲ್ಲ, ಅಲ್ಲಿಯೂ ಅಷ್ಟೇ ಯಥೇಷ್ಟವಾಗಿ ಪುನರುಕ್ತವಾಗುತ್ತದೆ. ಸತ್ಯ ತುಂಬ ಬಗೆಯಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ, ಕೆಲವೊಂದು ಅಂಶಗಳಲ್ಲಿ ಮಾತ್ರ ಇರೋಕ್ಕೆ ಸಾಧ್ಯ. ಸುಳ್ಳಿಗೆ ಅನಂತ ಮುಖಗಳು ಉಂಟು. ಹಾಗಾಗಿ ಇವುಗಳಲ್ಲಿ ಪುನರುಕ್ತಿ ಬಂದರೆ ನಾವು ಆಶ್ಚರ್ಯಪಡಬೇಕಾದ್ದೇನೂ ಇಲ್ಲ. ಆಮೇಲೆ ನಮಗೆ ಅಷ್ಟೂ ಓದೋಕ್ಕಾಗಲಿಲ್ವಲ್ಲ, ಅಷ್ಟೆಲ್ಲ ತಿಳ್ಕೊಳ್ಳೋಕ್ಕಾಗಲಿಲ್ವಲ್ಲ ಅಂತ ಏನೂ ಕೀಳರಿಮೆ ಬೇಡ. ಅದೆಲ್ಲ ಈತ ಬೊಗಳೋ ನನ್ನಂಥವರ ಪ್ರಾರಬ್ಧ ಅಷ್ಟೇ. ಏನಿದ್ದರೂ ಸಾರವತ್ತಾದ್ದನ್ನು ತಿಳಿದುಕೊಂಡು ಅದನ್ನು ಜೀವನಾನುಷ್ಠಾನಕ್ಕೆ ತಂದುಕೊಳ್ಳಬೇಕಾದದಷ್ಟೇ ಎಲ್ಲರ ಕರ್ತವ್ಯ. ಇನ್ನು ನಾವು ಮತ್ತೊಂದು ಪ್ರಸಿದ್ಧವಾದ ಉಪನಿಷತ್ತು ಮೈತ್ರೇಯಿ ಉಪನಿಷತ್ತಿಗೆ ಹೋಗ್ತೀವಿ. ಮಹಾನಾರಾಯಣ ಉಪನಿಷತ್ತನ್ನು ನಾನು ಆಲೋಚನೆ ಮಾಡೋಣ ಅಂತ ಅಂದುಕೊಂಡೆ, ಮೊದಲಿಗೆ ಹೇಳಿದ್ದೆ ಕೂಡ. ಆದರೆ ಅಲ್ಲಿಯ ಭಾಗಗಳನ್ನು ಮತ್ತೆ ಮತ್ತೆ ನೋಡುವಾಗ ಅನ್ನಿಸಿದ್ದು, ಅಲ್ಲಿ ತತ್ವಕ್ಕಿಂತ ಉಪಾಸನೆಗಿಂತ ಹೆಚ್ಚು ನಿತ್ಯೋಪಯೋಗಿಯಾದ ಕರ್ಮಕಾಂಡೀಯವಾದ ಅಂಶಗಳೇ ಹೆಚ್ಚು ಬರುವಂಥದ್ದು. ಸಂಧ್ಯಾವಂದನ ಮಂತ್ರಗಳೆಲ್ಲ ಅಲ್ಲಿಯೇ ಇರತಕ್ಕಂಥದ್ದು. ಅಲ್ಲಿ ಜಲಪ್ರಾಶನ ಮಂತ್ರ, ಉಪಸ್ಥಾನ ಮಂತ್ರಾದಿಗಳು ಉಂಟು. ಭೋಜನ ಕಾಲದಲ್ಲಿ ಬಳಸ್ತಕ್ಕಂಥ ತ್ರಿಸುಪರ್ಣಾದಿ ಮಂತ್ರಗಳುಂಟು. ಹಾಗಲ್ಲದೆ ಮಲಾಪಕರ್ಷಣ ಸ್ನಾನ, ಅಘಮರ್ಷಣ ಸ್ನಾನ ಇತ್ಯಾದಿ ಸ್ನಾನ ಕಾಲದಲ್ಲಿ ಬಳಕೆಯಾಗುವಂಥ ಮಂತ್ರಗಳು ಅಲ್ಲಿ ಬರುತ್ತವೆ. ಯತಿವಂದನೆಯ ಮಂತ್ರಗಳು ಅಲ್ಲಿ ಬರುತ್ತವೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ಗಾಯತ್ರಿ ಮಂತ್ರಗಳನ್ನು ನಾವು ನೋಡ್ತೀವಿ. ಮಹಾದೇವನ 5 ಮುಖಗಳು, ತತ್ಪುರುಷ, ಈಶಾನ, ಅಘೋರ ಮೊದಲಾದವು, ಅವುಗಳ ಒಂದು ಆರಾಧನೆಯ ಮಂತ್ರಗಳನ್ನು ನಾವಲ್ಲಿ ಕಾಣ್ತೀವಿ. ಜೊತೆಗೆ ದುರ್ಗಾ ಸೂಕ್ತ, ಮೇಧಾ ಸೂಕ್ತ ಮೊದಲಾದಂಥ ಸೂಕ್ತಗಳನ್ನು ಕೂಡ ನಾವಲ್ಲಿ ಕಾಣ್ತೀವಿ. ಹೀಗೆ ಬಗೆ ಬಗೆಯ ರೀತಿಯಲ್ಲಿ ಅವು ಸಂಗ್ರಹಿತವಾಗಿದ್ದರಿಂದ
ಒಂದು ವ್ಯವಸ್ಥಿತವಾದ ಏಕಸೂತ್ರಿತ ತತ್ವ ಅನ್ನೋದು ಬಾರದೇ ಇರುವುದರಿಂದ, ಕಟ್ಟಕಡೆಯಲ್ಲಿ ಜ್ಞಾನಯಜ್ಞ ಅನ್ನೋದು ಬರುವುದನ್ನು ಅನೇಕ ಬಾರಿ ನಾನು ಹೇಳಿಯೂ ಇರುವುದರಿಂದಾಗಿ ಆ ಉಪನಿಷತ್ತನ್ನು ಮತ್ತು ಮಿಕ್ಕ ಆಚಾರ್ಯರುಗಳು ಹೆಚ್ಚು ಉಲ್ಲೇಖ ಮಾಡದೇ ಇರೋದ್ರಿಂದ ಲೋಕಪ್ರತಿಷ್ಠೆ ಪ್ರಸಿದ್ಧಿ ಅದಕ್ಕೆಷ್ಟೇ ಇದ್ದರೂ ತತ್ವಪ್ರಾಚುರ್ಯವಿಲ್ಲದ ಕಾರಣ ಕೆಲವು ಭಾಗಗಳು ತುಂಬ ಚೆನ್ನಾಗಿದೆ. ಆರ್ದ್ರಂಜ್ಯೋತಿರ್ಜ್ವಲತಿ ಜ್ಯೋತಿರಹಮಸ್ಮಿ, ಒದ್ದೆಯಾದ ತಂಪಾದ ಬೆಳಕು ಬೆಳಗುತ್ತಾ ಇದೆ, ಆ ಬೆಳಕೇ ನಾನಾಗಿದ್ದೀನಿ ಅಂತ ಹೇಳುವಂಥದ್ದು ತುಂಬ ಉತ್ತಮೋತ್ತಮವಾದ ಅಪೋಜ್ಯೋತಿಯ ಸ್ವರೂಪವನ್ನು ನಿರ್ದೇಶನ ಮಾಡುವಂಥ ಮಾತು. ಅಂದರೆ ನಾವು ಬೆಳಕು ಅಂದರೆ ಬಿಸಿ ಅಂತಲೂ ಅಂದುಕೋತೀವಿ, ಆದರೆ ತಂಪಾದ ಬೆಳಕು ಅನ್ನುವಲ್ಲಿ ನಮಗೆ ಗೊತ್ತಾಗುತ್ತದೆ ಜ್ಞಾನ ಪ್ರಖರವಲ್ಲ, ಅದು ಆನಂದದಾಯಕ, ಸೌಮ್ಯ ಅನ್ನುವಂಥದ್ದು. ಈ ರೀತಿಯಾದ ಮಾತುಗಳು ಅಲ್ಲಲ್ಲಲ್ಲಿ ಕಾಣಿಸಿಕೊಳ್ಳುವಂಥವೇ ಆಗಿದೆ. ಆದರೆ ಅವೆಲ್ಲಕ್ಕಿಂತ ಮಿಗಿಲಾಗಿ ತುಂಬ ಸ್ವಾರಸ್ಯಕಾರಿಯಾದ ಅಂಶಗಳನ್ನು ಒಳಗೊಂಡದ್ದು ಮೈತ್ರೇಯಿ ಉಪನಿಷತ್ತು. ಈ ಹೊತ್ತು ನಾವು ಚರ್ಚೆ ಮಾಡಿದ ಶ್ವೇತಾಶ್ವತರವಾಗಲಿ ಕೌಶಿತಕಿಯಾಗಲಿ ಇವೆಲ್ಲದಕ್ಕಿಂತಲೂ ಮಿಗಿಲಾಗಿ ನನಗೆ ವ್ಯಕ್ತಿಗತವಾಗಿ ಹೆಚ್ಚು ಉತ್ತಮ ಪ್ರಶಸ್ತ ಅನಿಸಿದ್ದು ಮೈತ್ರೇಯಿ ಉಪನಿಷತ್ತು. ಇದು ಸಾಮವೇದೀಯವಾದಂಥ ಉಪನಿಷತ್ತು ಅಂತ ಕರೀತಾರೆ. 3 ಅಧ್ಯಾಯಗಳಲ್ಲಿದೆ. ಬೃಹದ್ರಥ ಅನ್ನುವಂತಹ ಒಬ್ಬ ಮಹಾರಾಜನಿಗೆ ಮೈತ್ರೇಯ ಮಹರ್ಷಿ ಉಪದೇಶ ಮಾಡಿದಂಥದ್ದು ಅಂತನ್ನುವುದು ಇಲ್ಲಿ ನಮಗೆ ಗೊತ್ತಾಗುತ್ತದೆ. ಅವನು ಮೊದಲು ತಪಸ್ಸು ಮಾಡ್ತಾನೆ. ಜ್ಯೇಷ್ಠ ಪುತ್ರನಿಗೆ ತನ್ನ ರಾಜ್ಯವನ್ನೆಲ್ಲ ಕೊಟ್ಟು ತಪಸ್ಸಿಗೆ ಹೊರಡ್ತಾನೆ. ತಪಸ್ಸಿಗೆ ಹೋದ ಮೇಲೆ ಅಲ್ಲಿ ಅವನಿಗೆ ತತ್ವೋಪದೇಶವಾಗುತ್ತದೆ. ಆ ತತ್ವೋಪದೇಶದ ಭಾಗಗಳೇ ತುಂಬ ಸುಂದರವಾದಂಥದ್ದು. ಇದು ಅರ್ವಾಚೀನವಾದ ಉಪನಿಷತ್ತು ಅನ್ನೋದ್ರೊಳಗೆ ಸಂದೇಹ ಕಾಣೋಲ್ಲ. ಇಲ್ಲಿಯ ಎಷ್ಟೋ ಮಂತ್ರಗಳು ಮುಂದಿನ ಎಷ್ಟೆಷ್ಟೋ ಬೇರೆ ಬೇರೆ ಉಪನಿಷತ್ತುಗಳಲ್ಲಿ, ಯೋಗ ವಸಿಷ್ಠಾದಿ ಬೇರೆ ಬೇರೆ ಗ್ರಂಥಗಳಲ್ಲಿ ಕಾಣಸಿಗುತ್ತವೆ ಎಂದರೇ ಇದರ ಜನಪ್ರಿಯತೆ ಮತ್ತು ಇದರ ವಿಶಿಷ್ಟತೆ ಎಷ್ಟು ಅಂತ ಗೊತ್ತಾಗುತ್ತದೆ. ಅಲ್ಲಿ ನೋಡಿ, ತತ್ವ ನಿರೂಪಣೆಗಿಂತ ವಿಶೇಷವಾಗಿ ಅದನ್ನು ಹೇಳುವ ಕ್ರಮ ಬಹಳ ದೊಡ್ಡದಾಗಿರುವುದು. ಇಟ್ ಈಸ್ ನಾಟ್ ಅಟ್ ಆಲ್ ಕಾಂಟ್ರಿಬ್ಯೂಟಿಂಗ್ ಎನಿಥಿಂಗ್ ಕ್ವಾಲಿಟೇಟಿವ್ಲಿ ನ್ಯೂ ಟು ದಿ ಲೋರ್ ಆಫ್ ನಾಲೆಜ್. ಆದರೆ ಅದನ್ನು ಮನದ ಮುಟ್ಟುವಂತೆ, ಹೃದಯಂಗಮವಾಗುವಂತೆ ಹೇಳುವುದು ಮಾತ್ರ ಬಹಳ ಚೆನ್ನಾಗಿದೆ. ಯಥಾ ನಿರಿಂದನೋ ವನ್ಹಿ ಸ್ವಯೋ ನಾವುಪಶಾಮ್ಯತಿ ತಥಾ ವೃತ್ತಿಕ್ಷಯಾಚಿತ್ತಂ ಸ್ವಯೋ ನಾವುಪಶಾಮ್ಯತಿ. ಹೇಗೆ ಇಂಧನ ಇಲ್ಲದೇ ಇದ್ದಾಗ ಅಗ್ನಿ ತನ್ನಂತೆ ತಾನೇ ಆರಿ ಹೋಗುತ್ತದೆಯೋ, ಹಾಗೆಯೇ ವಿಷಯ ವಸ್ತುಗಳು ಅನ್ನೋದು ಇಲ್ಲದೇ ಇದ್ದರೆ ಚಿತ್ತ ತನ್ನಂತೆ ತಾನೇ ಆರಿ ಹೋಗುತ್ತದೆ ಅಂತ. ಅಂದರೆ ನೋಡುವುದಕ್ಕೆ ದೃಶ್ಯ ಇದ್ದರೆ ಕಣ್ಣು ಅದರ ಹಿಂದೆ ಹೋಗುತ್ತದೆ, ಕೇಳುವುದಕ್ಕೆ ಶಬ್ದ ಇದ್ದರೆ ಕಿವಿ ಅದನ್ನು ಬೆಂಬತ್ತಿ ಹೋಗುತ್ತದೆ, ಆಲೋಚಿಸುವುದಕ್ಕೆ ವಿಷಯಗಳು ಅನ್ನೋದು ಇದ್ದರೆ ಮನಸ್ಸು ಅದರ ಚಟುವಟಿಕೆಯಲ್ಲಿರುತ್ತವೆ. ಇವು ಯಾವುದೂ ಇಲ್ಲದೇ ಇದ್ದಾಗ ತಾನೇ ತಾನಾಗಿ ಕರಗುತ್ತದೆ. ಗಾಢನಿದ್ರೆಯಲ್ಲಿ ಹಾಗಾಗುತ್ತದೆ ತಾನೆ. ನೋಡುವುದಿಲ್ಲ, ಕೇಳುವುದಿಲ್ಲ, ಆಲೋಚಿಸುವುದಿಲ್ಲ ಅಂತಂದರೆ ತನ್ನಂತೆ ತಾನೇ ಆಯಾ ಇಂದ್ರಿಯಗಳು, ಆಯಾ ಇಂದ್ರಿಯದ ಅಭಿಮಾನಿಗಳು ಅಂತನ್ನಿಸ್ಕೊಂಡಂಥ ದೇವತಾ ತತ್ವಗಳು ಅವೆಲ್ಲವೂ ಯಾವುದಕ್ಕೆ ಅಧೀನವಾಗಿದೆಯೋ ಆ ಮನಸ್ತತ್ವ ಅದು ಬತ್ತಿ ಹೋಗುತ್ತದೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಹಾಗಾಗಿ ಚಿತ್ತಮೇವ ಹಿ ಸಂಸಾರಸ ತತ್ಪ್ರಯತ್ನೇನ ಶೋಧಯೇತ್ ಯಚ್ಚಿತ್ತಸ್ತನ್ಮಯೋ ಭವತಿ ಗುಹ್ಯಮೇತತ್ ಸನಾತನಂ. ಆ ಕಾರಣದಿಂದ ಚಿತ್ತವೇ ಜಗತ್ತಿನ ನಿರ್ಮಾಣ, ಎಲ್ಲವೂ ಚಿತ್ತಾಶ್ರಿತವಾಗಿರತಕ್ಕಂಥದ್ದು. ಮನಸ್ಸು ನಿರ್ಮಾಣ ಮಾಡುತ್ತದೆ, ಮನಸ್ಸು ಮುಚ್ಚಿ ಹಾಕುತ್ತದೆ ಅನ್ನುವುದನ್ನು ಹೇಳುತ್ತದೆ. ಇದನ್ನೇ ಬೌದ್ಧರು ಮುಂದೆ ವಿಶೇಷವಾಗಿ ತೆಗೆದುಕೊಂಡು ಆಲಯ ವಿಜ್ಞಾನ ಅಂತ ಹೇಳಿ ಇಡೀ ಜಗತ್ತೇ ಮನಸ್ಸಿನ ಪ್ರಕ್ಷೇಪ, ಪ್ರೊಜೆಕ್ಷನ್ ಆಫ್ ಮೈಂಡ್ ಅಂತನ್ನುವ ಹಾಗೆ ಮಾಡಿಕೊಂಡು ಬಂದರು. ಅಲ್ಲಿ ಮುಂದೆ ಹೇಳುತ್ತದೆ ಉಪನಿಷತ್ತು, ನಿತ್ಯಶುದ್ಧೋ ಬದ್ಧಮುಕ್ತ ಸ್ವಭಾವ ಬುದ್ಧಮುಕ್ತ ಸ್ವಭಾವ ಸತ್ಯಸೂಕ್ಷ್ಮ ಸಂವಿಭುಕ್ ಚ ಅದ್ವಿತೀಯ ಆನಂದಾಬ್ಧಿ ಯಃ ಪರಃ ಸೋಹಮಸ್ಮಿ ಪ್ರತ್ಯಗ್ಧಾತು ನಾತ್ರ ಸಂಶೀತಿರಸ್ತಿ. ಆ ಆತ್ಮವಸ್ತುವು ನಿತ್ಯವಾದದ್ದು, ಶುದ್ಧವಾದದ್ದು, ಬುದ್ಧ ಅಂದರೆ ಎಚ್ಚೆತ್ತಿರುವಂಥದ್ದು, ಮುಕ್ತವಾದದ್ದು, ಸ್ವತಂತ್ರವಾದಂಥದ್ದು, ಸತ್ಯವಾದದ್ದು, ಸೂಕ್ಷ್ಮವಾದದ್ದು, ಸಮ್ಯಕ್ಕಾಗಿ ಸ್ವಾಮಿತ್ವವನ್ನು ಹೊಂದಿರತಕ್ಕಂಥದ್ದು. ಎರಡನೇದು ಅಂತ ಅದಕ್ಕೆ ಇಲ್ಲವೇ ಇಲ್ಲ, ಆ ರೀತಿಯಾದ ಅದ್ವಿತೀಯತೆ ಅದಕ್ಕೆ ಉಂಟು. ಮತ್ತು ಆನಂದದ ಮಹಾಸಮುದ್ರವಾದಂಥದ್ದು. ಅದನ್ನು ತಾನೂ ಅಂತ ಅಂದುಕೊಂಡವನು, ತನ್ನದೇ ಸ್ವರೂಪ ಅಂತ ಭಾವಿಸಿಕೊಂಡವನಿಗೆ ಯಾವ ಸಂದೇಹವೂ ಇರುವುದಿಲ್ಲ ಅಂತ. ವರ್ಣಾಶ್ರಮಾಶ್ಚಾರಯುತ ವಿಮೂಢಾ ಕರ್ಮಾನುಸಾರೇಣ ಫಲಂ ಲಭಂತೆ ವರ್ಣಾದಿಧರ್ಮಂ ಹಿ ಪರಿತ್ಯಜಂತಹ ಸ್ವಾನಂದ ತೃಪ್ತಾ ಪುರುಷಾ ಭವಂತಿ. ಈ ವರ್ಣ ಆಶ್ರಮ ಆಚಾರ ಇತ್ಯಾದಿಗಳನ್ನು ಇಟ್ಟುಕೊಂಡಂಥವರು ಕರ್ಮಕ್ಕೆ ಅನುಸಾರವಾಗಿ ಫಲವನ್ನು ಪಡ್ಕೊಳ್ತಾರೆ. ಆದರೆ ಇದನ್ನು ಮೀರಿದವರು ಆನಂದದಲ್ಲಿ ಇರ್ತಾರೆ. ಇದನ್ನು ತಿರಸ್ಕರಿಸುವುದಲ್ಲ, ಮೀರುವಂಥದ್ದು ಅಂತ.
ತುಂಬ ಜನಕ್ಕೆ ಒಂದೋ ಇದರ ಕಡೆಗೆ ಎಣೆಮೀರಿದ ಅಭಿಮಾನ, ಮತ್ತೊಂದಿಷ್ಟು ಜನಕ್ಕೆ ಇದರ ಮೇಲೆ ಎಣೆಯಿಲ್ಲದ ಕ್ರೋಧ. ಇವೆರಡೂ ಪ್ರಯೋಜನಕ್ಕೆ ಬರುವಂಥದ್ದಲ್ಲ. ನದಿ ದಾಟೋದಕ್ಕೆ ಒಂದು ನೌಕೆ ಇದೆ. ಆ ನೌಕೆಯಲ್ಲಿ ನದಿಯನ್ನು ದಾಟಬೇಕೇ ಹೊರತು ಈ ದಡದಲ್ಲೇ ಇಟ್ಟುಕೊಂಡು ನೌಕೆಗೆ ಹೂವಿನ ಮೇಲೆ ಹೂವು ಏರಿಸೋದು, ಅರಿಶಿಣದ ಮೇಲೆ ಅರಿಶಿಣ ಇಡೋದು, ಕುಂಕುಮದ ಮೇಲೆ ಕುಂಕುಮ ಇಡೋದು ಮಾಡುವುದು ಪ್ರಯೋಜನಕ್ಕೆ ಬರೋಲ್ಲ. ಈ ನೌಕೆಯನ್ನು ಒಡೆದಾಕ್ತೀನಿ ಅಂತನ್ನುವುದು ಪ್ರಯೋಜನಕ್ಕೆ ಬರೋಲ್ಲ. ನೌಕೆಯ ಮೂಲಕ ನದಿಯು ದಾಟಬೇಕು ಅಂತ. ಇವೆಲ್ಲ ಸಾಧನ ಮಾತ್ರಗಳು. ಆ ಸಾಧನವನ್ನು ಹೇಗೆ ಬಳಸ್ಕೊಳ್ತಾನೆ ಅನ್ನುವುದೇ ತುಂಬ ಮುಖ್ಯವಾದದ್ದು. ಹಾಗಲ್ಲವಾದರೆ ಇನ್ನೇನು ಸ್ವಾರಸ್ಯ, ಇನ್ನೇನು ಸೌಖ್ಯವುಂಟು? ತುಂಬ ಜನಕ್ಕೆ ಸಾಧನೆಯನ್ನು ಸಿದ್ಧಿ ಅಂತ ಭ್ರಮಿಸಿಕೊಳ್ಳುವ ಅವಿವೇಕ ಉಂಟಾಗುತ್ತದೆ. ಅದಕ್ಕೆ ಕಾರಣ ಸೆನ್ಸ್ ಆಫ್ ಅಚೀವ್ಮೆಂಟ್ ಅನ್ನುವುದು. ಇಂದು ಮಧ್ಯಾಹ್ನ ಗಿಲ್ಬರ್ಟ್ ಮರ್ರೆ ಎನ್ನುವ ದೊಡ್ಡ ಗ್ರೀಕ್ ಭಾಷಾ ವಿದ್ವಾಂಸರ ಗ್ರಂಥವೊಂದನ್ನು ಓದ್ತಾ ಇದ್ದೆ. ಅಲ್ಲಿ ಅವರು ಬಹಳ ಚೆನ್ನಾಗಿ ಬರುತ್ತಾರೆ. ಗಿಲ್ಬರ್ಟ್ ಮರ್ರೆ ಗ್ರೀಕ್ನ ಅನೇಕ ಪ್ರೌಢ ಕೃತಿಗಳನ್ನು, ಈಸ್ಕೆಲಸ್, ಸೊಫೋಕ್ಲೈಸ್, ಐಸ್ಕೆಲಸ್ ಮೊದಲಾದಂಥವರ ನಾಟಕಗಳನ್ನೆಲ್ಲವನ್ನು ಪ್ರಬುದ್ಧವಾಗಿ ಆಂಗ್ಲ ಭಾಷೆಗೆ ಅನುವಾದ ಮಾಡಿದಂಥವರು. ಕ್ಲಾಸಿಕಲ್ ಸ್ಟಡೀಸ್ ಅಂತ ಒಂದು ಅಮೋಘವಾದ ಗ್ರಂಥವನ್ನೇ ಬರೆದಿದ್ದಾರೆ. ಇನ್ನೂ 10 ಗ್ರಂಥಗಳನ್ನು ಬರೆದಿದ್ದಾರೆ. ನಾನು ಎಕ್ಸ್ಪ್ರೆಷನ್ ಆಫ್ ಲಿಟ್ರೇಚರ್ ಅನ್ನುವ ಅವರ ಒಂದು ಬರವಣಿಗೆಯನ್ನು ಓದ್ತಾ ಇದ್ದೆ. ಅಲ್ಲಿ ಅವರು ಒಂದು ಕಡೆ ಹೇಳ್ತಾರೆ, ಯಾವುದರ ಬಗೆಗೆ ನಮಗೆ ಜ್ಞಾನ ಕಡಿಮೆ ಇರ್ತದೆ ಅದರ ಬಗೆಗೆ ನಮಗೆ ಹೆಚ್ಚಿನ ಅಭಿಮಾನ ಉಂಟಾಗುತ್ತದೆ ಅಂತ. ಅವರು ಒಂದು ಉದಾಹರಣೆಯನ್ನು ಕೊಡ್ತಾರೆ. ಒಬ್ಬ ಕಟ್ಟ ಮುಸಲ್ಮಾನ ಗಣಿತದ ಮಗ್ಗಿಯ ಬಗ್ಗೆ 2 1 2 2 2 4 2 4 8 ಇತ್ಯಾದಿಗಳ ಬಗೆಗೆ ತಲೆ ಕೆಡಿಸ್ಕೊಳ್ಳಲ್ಲ. ಅದನ್ನು ಯಾರು ತಪ್ಪು ಹೇಳಿದ್ರೂ ಕೋಪ ಮಾಡ್ಕೊಳ್ಳಲ್ಲ. ಯಾಕೆಂದರೆ ಅದು ಸ್ವಯಂ ಸಿದ್ಧವಾಗಿ ಸತ್ಯ ಅಂತ ಗೊತ್ತಿದೆ, ಅದಕ್ಕೇನು ವಕಾಲತ್ತು ಮಾಡಬೇಕಾಗಿಲ್ಲ. ಆದರೆ ತನ್ನ ಮತದ ಬಗ್ಗೆ ಮಾತ್ರ ಎಣೆಮೀರಿದ್ದನ್ನು ಇಟ್ಕೊಳ್ತಾನೆ, ಕಾರಣ ಅವನಿಗೆ ಮತವೇ ಅರ್ಥವಾಗದೇ ಇರೋದ್ರಿಂದ ಅಂತ. ಈ ಗಣಿತ ಸಿದ್ಧಾಂತ ಎಷ್ಟು ದೃಢವಾಗಿದೆ, ಅದರಿಂದ ಅದಕ್ಕೇನು ಸಮರ್ಥನೆ ಮಾಡಿಕೊಳ್ಬೇಕಾಗಿಲ್ಲ, ಅದು ಸ್ವಯಂ ಸಿದ್ಧವಾದದ್ದು. ಹಾಗಲ್ಲವಾದಲ್ಲಿಯೇ ಬೇಕಾಗುತ್ತದೆ. ನಮ್ಮಲ್ಲಿ ತುಂಬ ಜನ ನೋಡಿ, ಬರೀ ಮುಸಲ್ಮಾನರು ಅಂತಲ್ಲ, ಸನಾತನ ಧರ್ಮೀಯರು ಅಂತ ಅನಿಸ್ಕೊಂಡವರಲ್ಲಿ ಕೂಡ ಆ ಆಗ್ರಹ ತುಂಬ ಕಾಣುತ್ತದೆ. ವಿಷ್ಣು ಭಕ್ತರಿಗೆ ವಿಷ್ಣು ಪರದೇವತೆ ಅನ್ನೋದನ್ನು ಸಾಬೀತು ಮಾಡೋದಕ್ಕೆ ಎಲ್ಲ ರೀತಿಯ ಪ್ರಯತ್ನವೂ ಮಾಡ್ತಾರೆ. ಶಿವಭಕ್ತರು ಅದೇ ರೀತಿ ಪ್ರಯತ್ನ ಮಾಡ್ತಾರೆ. ಈಚೆಗೆ ನಮ್ಮ ವೀರಶೈವ ಬಂಧುಗಳು ಅದು ಅತ್ಯಂತ ಭಿನ್ನವಾದ ಮತ ಅಂತ ಹೇಳಿಬಿಟ್ಟಿದನುವೇ ತುಂಬ ರಿಸರ್ವೇಷನನ್ನು ಆ ಚಾಪಲ್ಯಕ್ಕಾಗಿ, ಆ ಎಂಜಲಿಗೋಸ್ಕರವಾಗಿ ಬೊಗಸೆ ಒಡ್ಡುಕೊಂಡು ಕೂತಿದ್ದಾರೆ. ನಾಚಿಕೆಗೇಡು, ನಾಲಾಯಿಕು. ಅದು ಅಪ್ಪಟ ಸನಾತನ ಧರ್ಮೀಯವಾದದ್ದು. ಎಲ್ಲಿ ಎಗರಿಬಿದ್ದರೂ ಅದು ಏನು ಬೇರೆ ಅಲ್ಲವೇ ಅಲ್ಲ. ವೇದಗಳಲ್ಲಿ ಅದೆಲ್ಲ ಕಂಡು ಬಂದದ್ದು ರಿಸರ್ವೇಷನ್ ಆಸೆಗೋಸ್ಕರವಾಗಿ ಆ ಥರ ಮಾಡ್ತಕ್ಕಂಥದ್ದು, ಇನ್ನೇನೂ ಅಲ್ಲ. ಯಾರೂ ಅಲ್ಲ ಹಿಂದೂಗಳು ಯಾರಿದ್ದಾರೆ? ಯಾರೂ ಇಲ್ಲ, ಏನೂ ಇಲ್ಲ. ಆ ರೀತಿಯಾಗಿ ಇದು ಒಳ್ಳೆ ಬೌದ್ಧರಲ್ಲಿ ಬರ್ತಕ್ಕಂಥ ಸಂಘಾತ ಸತ್ಯ ಅನ್ನುವಂತೆ ಆಗುತ್ತದೆ. ಹಾಗೆ ಮಾಡಿಕೊಂಡು ಹೋಗುವುದಾಗುತ್ತದೆ. ಅದನ್ನು ಪ್ರತಿಪಾದನೆ ಮಾಡುವುದಕ್ಕೆ ಎಲ್ಲೆಲ್ಲದ ಪ್ರಯತ್ನ ಮಾಡುವುದು. ಹಾಗಾಗಿ ವಿಷ್ಣು ಸ್ತೋತ್ರಗಳನ್ನೆಲ್ಲ ಶಿವಪರವಾಗಿ ಅರ್ಥ ಮಾಡೋದು, ಶಿವ ಸ್ತೋತ್ರಗಳನ್ನೆಲ್ಲ ವಿಷ್ಣುಪರವಾಗಿ ಅರ್ಥ ಮಾಡೋದು, ಸಾಬೀತು ಮಾಡೋದಕ್ಕೆ ಹಿಂದೆ ದೊಡ್ಡ ವಾಕ್ಯಾರ್ಥಗಳು ನಡೀತಾ ಇತ್ತು. ನಾರಾಯಣ ಅನ್ನುವಂತಹ ಹೆಸರು ಶಿವಪರವಾದದ್ದು ಅಂತ ವಾದ ಮಾಡ್ತೀವಿ ಅಂತ ಅಪ್ಪಯ್ಯ ದೀಕ್ಷಿತರಂಥ ಮಹಾನುಭಾವರು ಮಾಡಿದ್ದಾರೆ. ಅವರು ಸಮನ್ವಯಕ್ಕಾಗಿ ಮಾಡಿದರು. ಆದರೆ ಈ ರೀತಿಯಾಗಿ ಸಮನ್ವಯೇತರವಾದ ರೀತಿಯಲ್ಲಿ ಮಾಡೋದು ಬೇಕಾದಷ್ಟು ಉಂಟು. ಅಂದರೆ ನೋಡಿ, ಹೋಳಿಗೆಯ ರುಚಿ ಕಹಿ ಅನ್ನೋದನ್ನು ಸಾಬೀತು ಮಾಡಿ ತೋರಿಸ್ತೀನಿ ಅಂತ ಹೇಳಿದಂತೆ ಬಹಳ ಸುಲಭ. ಆ ಹೋಳಿಗೆಯ ಹೂರಣ ಏನಿದೆ ಅಲ್ಲಿ ಬೆಲ್ಲ ಹಾಕೋಕ್ಕೆ ಬದಲಾಗಿ ಬೇವಿನಕಾಯಿ ಹಾಕಿಬಿಟ್ರೆ ಆಯ್ತಲ್ಲ. ಆಗ ಎಲ್ಲರೂ ಒಪ್ಕೊಳ್ತಾರೆ, ಇಲ್ಲ ಬೆಲ್ಲವನ್ನೇ ಹಾಕಿರೋದು, ಆದರೆ ಅದು ಕಹಿಯಾದದ್ದು ಅಂತ ಶತದಾ ಪ್ರಯತ್ನ ಮಾಡಿ ತೋರಿಸಬೇಕು ಅಂತ. ಇದೆಲ್ಲ ಯಾತಕ್ಕಾಗುತ್ತದೆ ಅಂದರೆ, ತಾವು ನಚ್ಚಿರುವುದರೊಳಗೆ ಸತ್ಯ ಇಲ್ಲದೇ ಇರೋದ್ರಿಂದಲೇ ಇಷ್ಟು ಸಂಕಟ ಬರುತ್ತದೆ. ಸತ್ಯ ಇದ್ದಲ್ಲಿ ಸಂಕಟ ಯಾಕೆ ಬರುತ್ತದೆ? ರಮಣ ಮಹರ್ಷಿಗಳನ್ನು ಯಾರೋ ಕೇಳಿದ್ರು, ನೀವು ಎಲ್ಲ ಕಡೆ ಹೋಗಿ ಯಾಕೆ ತತ್ವ ಪ್ರಚಾರ ಮಾಡುವುದಿಲ್ಲ ಅಂತ. ಯಾವ ಕಡೆ ಎಲ್ಲಿ ಯಾರು ಹೋಗಬೇಕಾದದ್ದು ಅಂತಂದರು. ಹಾಗಲ್ಲ, ಜನರಿಗೆಲ್ಲ ಗೊತ್ತಾಗಬೇಕಲ್ಲ. ನೋಡಿ, ನಾನು ಹೇಳೋದಕ್ಕೆ ಶುರು ಮಾಡಿದರೆ ಮಿಕ್ಕವರೆಲ್ಲ ತಪ್ಪು ಅನ್ನಬೇಕು. ಮತ್ತು ಸಂಚಾರ ಮಾಡೋದಕ್ಕೆ ಶಿಷ್ಯರನ್ನು ಸಂಪಾದಿಸಿಕೊಳ್ಬೇಕು. ಅದು ಎಲ್ಲಿಂದ? ಯಾವ ಗೋಜಲು, ಯಾವ ಹೊಣೆ? ನನಗೆ ಇನ್ನೊಬ್ಬ ವಸ್ತುವೇ ಇಲ್ಲ ಹೇಳೋದಕ್ಕೆ, ಇನ್ನೊಂದು ವ್ಯಕ್ತಿಯೇ ಇಲ್ಲ ಕೇಳುವುದಕ್ಕೆ. ಯಾರಾದರೂ ಆ ಭೇದ ಮಾಡಿಕೊಂಡು ನನ್ನ ಹತ್ರ ಬಂದರೆ ಆಗ ನಾನು ಅವ್ರಿಗೆ ಹೇಳಿ ಏನು, ಇಲ್ಲದೇ ಇದ್ದರೆ ಇಲ್ಲ ಅಂತ ಅರುಣಾಚಲೇಶ್ವರನ ಹಾಗೆಯೇ ಸ್ಥಾವರವಾಗಿ ನಿಂತಹ ಮಹಾನುಭಾವರು ಅವರು. ಇದು ಇಲ್ಲಿ ಗಮನೀಯವಾದಂಥದ್ದು. ಯಾವುದೇ ವಿಭಾಗ, ಯಾವುದೇ ವ್ಯವಸ್ಥೆ ಇನ್ಯಾವುದಕ್ಕೋ ಒಂದಕ್ಕೆ ಸಾಧನಭೂತ. ಇಟ್ ಈಸ್ ಎ ಸಬ್ಸರ್ವಿಂಗ್ ಥಿಂಗ್, ಇಟ್ ಈಸ್ ಸಬ್ಸರ್ವಿಯಂಟ್ ಟು ಸಮಥಿಂಗ್ ಎಲ್ಸ್ ಅಂತ. ಹಾಗಾಗಿ ಅದನ್ನು
ನಾಭಿನಂದೇತ ಮರಣಂ ನಾಭಿನಂದೇತ ಜೀವಿತಂ ಅಂತ ಮನು ಸನ್ಯಾಸ ಪ್ರಕರಣದಲ್ಲಿ ಹೇಳಿದಂತೆ ಎಣೆಮೀರಿ ಅದನ್ನು ಹಚ್ಚಿಕೊಂಡು ಹೋಗುವಂಥದ್ದು ಅಲ್ಲ. ಇವು ಬದಲಾವಣೆ ಹೊಂದುತ್ತಾ ಇರ್ತವೆ, ದೇಶಕಾಲಾಧೀನವಾಗಿ ವ್ಯತ್ಯಾಸವಾಗ್ತಾ ಇರ್ತದೆ. ಆ ಮೂಲಕ ನಿಮಗೆ ಸಮಾಧಾನ ಉಂಟಾಯಿತೆ, ಆ ಸಮಾಧಾನ ಲೋಕಕ್ಕೂ ಸಮಾಧಾನ ಕೊಡುವ ಮಟ್ಟಕ್ಕೆ ಬಂತೆ ಅನ್ನುವುದನ್ನು ಮತ್ತೆ ಮತ್ತೆ ನೋಡ್ಕೊಳ್ಬೇಕು. ವರ್ಣಾಶ್ರಮಂ ಸಾವಯವಂ ಸ್ವರೂಪಂ ಆದ್ಯಂತಯುಕ್ತಂ ಯತಿಕೃಚ್ಛ್ರ ಮಾತ್ರಂ ಪುತ್ರಾದಿ ದೇಹೇಶ್ವಭಿಮಾನ ಶೂನ್ಯಂ ಭೂತ್ವಾ ವಸೇತ್ ಸೌಖ್ಯತಮೇ ಹ್ಯನಂತಹ. ಈ ವರ್ಣಾಶ್ರಮಗಳೆಲ್ಲ ಅಂಗಭೂತವಾದವು. ಶರೀರ ಹೇಗೆ ಕೈ ಮಾತ್ರ ಅಲ್ವೋ ಕಾಲು ಮಾತ್ರ ಅಲ್ವೋ ಆ ರೀತಿಯಾಗಿ ಹೀಗೆ ಮಕ್ಕಳು, ಗಂಡ, ಹೆಂಡತಿ, ಮನೆ, ಮಠ ಇವು ಕೂಡ ಗೌಣವಾದವು ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳಿ ಮುಂದೆ ಕೈಲಾಸದಲ್ಲಿ ಮಹಾದೇವನ ಬಳಿಗೆ ಆತ ಹೋಗಿ ಅವನು ಈ ಒಂದು ತತ್ವವನ್ನು ನಿರೂಪಣೆ ಮಾಡಿಕೊಳ್ಳಬೇಕು ಅಂತ ಹೇಳ್ತಾನೆ. ಅಭೇದ ದರ್ಶನಂ ಜ್ಞಾನಂ ಧ್ಯಾನಂ ನಿರ್ವಿಷಯಂ ಮನಃ ಸ್ನಾನಂ ಮನೋಮಲ ತ್ಯಾಗ ಶೌಚಮಿಂದ್ರಿಯ ನಿಗ್ರಹ. ನಿಜವಾಗಿ ಜ್ಞಾನವೆಂದರೆ ಅಭೇದ ದರ್ಶನವೇ ಆಗಿದೆ. ಧ್ಯಾನ ಅಂದರೆ ಮನಸ್ಸಿಗೆ ಯಾವುದೇ ವಿಷಯ ಇಲ್ಲದೇ ಇರುವುದು ಧ್ಯಾನ. ನಾಟ್ ಮೆಡಿಟೇಟಿಂಗ್ ಆನ್ ಎ ಥಿಂಗ್, ದೆರ್ ಇಸ್ ನಥಿಂಗ್ ಲೈಕ್ ಎ ಥಿಂಗ್ ಅನ್ನುವಂಥದ್ದು ಧ್ಯಾನ ಅಂತನ್ನುವ ಮಾತು ಬರ್ತದೆ. ಸ್ನಾನ ಅಂದರೆ ಮನಸ್ಸಿನ ಮಾಲಿನ್ಯವನ್ನು ಕಳ್ಕೊಳ್ಳೋದಲ್ಲದೆ, ಶೌಚ ಶುಚಿತ್ವ ಅಂದರೆ ಇಂದ್ರಿಯಗಳ ಮೇಲಿನ ಹತೋಟಿಯಲ್ಲದೆ ಮತ್ತೇನೂ ಅಲ್ಲ. ಬ್ರಹ್ಮಾಮೃತಂ ಪಿಬೇದ್ ಭೈಕ್ಷ್ಯಂ ಆಚರೇದ್ ಅಹರಕ್ಷಣೆ ವಸೇದೇಕಾಂತಿಕೋ ಭೂತ್ವಾ ಚೈಕಾಂತೆ ದ್ವೈತವರ್ಜಿತೆ ಇತ್ಯೇವಮಾಚರೇದ್ ಧೀಮಾನ್ ಸಯೇವಂ ಮುಕ್ತಿಮಾಪ್ನುಯಾತ್. ಅವನು ಅಹನ್ಯಹನಿ ಭಿಕ್ಷಾಟನೆ ಮಾಡಬೇಕು ಅಂತ ಅಂದರೆ ಅಹಂಕಾರ ಪರಿತ್ಯಾಗ ಮಾಡಬೇಕು. ಆ ಹೊತ್ತಿನ ಆಹಾರ ತನ್ನ ಅಧೀನವಲ್ಲ ಅನ್ನುವುದನ್ನು ಭಾವಿಸಿಕೊಳ್ಳಬೇಕು ಅಂತ. ತುಂಬ ಜನಕ್ಕೆ ಈ ಆಹಾರದ ಆನುಕೂಲ್ಯ ಬಂದೊಡನೆ ಬಡತನಕ್ಕೆ ಉಂಬುವ ಚಿಂತೆ, ಉಂಬುವುದಾದರೆ ಉಡುವ ಚಿಂತೆ, ಉಡುವುದಾದರೆ ಹಿಂಡಿರ ಚಿಂತೆ, ಹಿಂಡಿರಾದರೆ ಮಕ್ಕಳ ಚಿಂತೆ ಅಂತ ವಚನ ಉಂಟಲ್ಲ, ಆ ರೀತಿಯಾಗಿ ಆಗುತ್ತದೆ. ಹಾಗಲ್ಲ ಅನ್ನುವ ಭಾವದಲ್ಲಿ ಹೋಗಬೇಕು ಅಂತಂದರೆ ಅಶ್ವಸ್ತನಿಕನಾಗಿ ಬಾಳಬೇಕು ಅನ್ನುವಂಥ ಮಹಾಮೌಲ್ಯವನ್ನು ಹೇಳುತ್ತದೆ. ಆ ಬ್ರಹ್ಮಾಮೃತವನ್ನು, ಬ್ರಹ್ಮದ ಅಮೃತವನ್ನು, ಬ್ರಹ್ಮಜ್ಞಾನಾಮೃತವನ್ನು ಸ್ವೀಕಾರ ಮಾಡಬೇಕು. ಏಕಾಂತವಾಸಿಯಾಗಿರಬೇಕು. ಅಂದರೆ ಮನಸ್ಸಿನಲ್ಲಿ ಆಲೋಚನೆಗಳಿಲ್ಲದೆ ಇರುವುದೇ ಏಕಾಂತ. ಏಕಾಂತದಲ್ಲಿ ಕೂತ್ಕೊಳ್ತೀನಿ ಅಂತ ರೂಮಿಗೆ 4 ಗಾಡ್ರೇಜ್ ಬೀಗಗಳನ್ನು ಹಾಕಿಕೊಂಡು ಕೂತ್ಕೊಳ್ಳೋದಲ್ಲ. ಅದು ಒಂದು ಮಟ್ಟದ್ದಾಗಬಹುದು, ತುಂಬ ದೊಡ್ಡದ್ದಲ್ಲ. ಕೆಲವರು ಮೌನ ಆಚರಿಸ್ತೀವಿ ಅಂತ. ನನ್ನ ಸ್ನೇಹಿತರೊಬ್ಬರು ನವರಾತ್ರದಲ್ಲಿ ಮೌನ, ಅಧಿಕ ಮಾಸದಲ್ಲಿ ಮೌನ, ಮತ್ತು ತಿರ್ಗಾ ಇಲ್ಲಿ ಚಾತುರ್ಮಾಸ್ಯದಲ್ಲಿ ಮೌನ, 101 ದಿವಸ ಮೌನ ಅಂತ ನಾಲಿಗೆನೇ ಬಿದ್ದೋಗೋ ಥರ ಮಾಡ್ಕೊಳ್ಳೋದು. ಅಷ್ಟು ಕಷ್ಟಪಡೋಕ್ಕೆ ಬದಲಾಗಿ ಬಾಯಿಗೆ ಬೀಗ ಹಾಕ್ಕೊಂಡ್ಬಿಟ್ರೆ ಆಯ್ತಲ್ಲ. ಇವೆಲ್ಲ ನಾನು ಇಷ್ಟು ದಿವಸ ಮೌನ ಮಾಡಿ ಸಾಧಿಸಿದ್ದೀನಿ ಅನ್ನುವ ರೆಕಾರ್ಡು. ಹಾಗೆ ಅವುಗಳಲ್ಲ. ಅವುಗಳಿಂದ ಅವರಿಗೆ ಒಂದು ಮನೋ ನಿಗ್ರಹ ಬಂತು ಅಂದರೆ ಒಳ್ಳೆಯದು. ಬಂದವನು ಅದರ ಬಗ್ಗೆ ಪ್ರಚಾರ ಹೆಚ್ಚಾಗಿ ಮಾಡೋಲ್ಲ. ಆಮೇಲೆ ಅಹಂ ಮಮೇತಿ ವಿಣ್ಮೂತ್ರ ಲೇಪಗಂಧಾದಿಮೋಚನಂ ಶುದ್ಧ ಶೌಚಮಿತಿ ಪ್ರೋಕ್ತಂ ಮೃಜ್ಜಲಾಭ್ಯಾಂತು ಲೌಕಿಕಂ. ಮಲಮೂತ್ರ ವಿಸರ್ಜನೆಯ ಬಳಿಕ ಮಾಡಿಕೊಳ್ಳುವ ಶುದ್ಧಿ ಯಾವುದುಂಟು, ಮೃತ್ತಿಕಾ ಶೌಚ ಇತ್ಯಾದಿಯಾಗಿ ಅದು ಲೌಕಿಕವಾದದ್ದು. ನಿಜವಾಗಿ ಅಹಂಕಾರ ಮಮಕಾರ ಅನ್ನುವ ಮಲಮೂತ್ರಗಳನ್ನು ದೂರ ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ನಾನು ಅಹಂಕಾರ, ನನ್ನದು ಮಮಕಾರ, ಅವುಗಳಿಂದ ದೂರ ಮಾಡಿಕೊಳ್ಳಬೇಕು. ಚಿತ್ತಶುದ್ಧಿಕರಂ ಶೌಚಂ ವಾಸನಾತ್ರಯ ನಾಶನಂ ಜ್ಞಾನ ವೈರಾಗ್ಯ ಮೃತ್ತೋಯೈ ಕ್ಷಾಲಯೇಚ್ಛೌಚ ಮುಚ್ಯತೆ. ಮನಸ್ಸನ್ನು ವಾಸನಾತ್ರಯ ಅಂತ ಯಾವುದುಂಟು ಆ 3 ವಾಸನೆಗಳಿಂದ, ಆದಿಭೌತಿಕ, ಆದಿದೈವಿಕ ಮತ್ತು ಆಧ್ಯಾತ್ಮಿಕ ಅನ್ನುವ ವಾಸನೆಗಳಿಂದ ನಿರ್ಮೂಲನ ಮಾಡಿಕೊಳ್ಳಬೇಕು. ಅಂದರೆ ವಸ್ತುಜಾತದಿಂದ ಬರುವುದು ಆದಿಭೌತಿಕವಾದರೆ, ಆಕಸ್ಮಿಕವಾಗಿ ಬರುವುದು ಆದಿದೈವಿಕ, ನಮ್ಮೊಳಗಿಂದಲೇ ಉಂಟಾಗುವ ಅಂಟು ಅದು ಆಧ್ಯಾತ್ಮಿಕ. ಈ 3 ಬಗೆಯ ಮೈಲಿಗೆಯಿಂದಲೂ ದೂರ ಮಾಡಿಕೊಳ್ಳುವುದೇ ನಿಜವಾಗಿ ಶುಚಿತ್ವ ಅಂತಂದರೆ. ಅದ್ವೈತ ಭಾವನಾ ಅಭೈಕ್ಷ್ಯಂ ದ್ವೈತ ಭಾವನಂ ಗುರುಶಾಸ್ತ್ರೋಕ್ತ ಭಾವೇನ ಭಿಕ್ಷೋರ್ಭೈಕ್ಷ್ಯಂ ವಿಧೀಯತೆ. ಬ್ರಹ್ಮವಸ್ತುವಲ್ಲದೆ ಮತ್ಯಾವುದೂ ಇಲ್ಲ ಅನ್ನುವ ಭಾವವೇ ನಿಜವಾದ ಭಿಕ್ಷೆ. ಅದಲ್ಲದೆ ಇನ್ನೆಲ್ಲ ಉಂಟು ಅಂತ ಅನ್ನುವ ಭಾವವೇ ಅದು ಅಭೈಕ್ಷ್ಯ, ಅದು ಭಿಕ್ಷಾಚರಣೆ ಅಲ್ಲದ್ದು ಅಂತ. ಹೀಗೆ ಈ ಭಾವದಿಂದ ಬದುಕಬೇಕು. ಅಹಂಕಾರ ಸುತಂ ವಿತ್ತ ಭ್ರಾತರಂ ಮೋಹಮಂದಿರಂ ಆಶಾಪತ್ನಿಂ ತ್ಯಜೇದ್ಯಾವತ್ ತಾವನ್ ಮುಕ್ತೋ ನ ಸಂಶಯ.
ಅಹಂಕಾರ ಅನ್ನುವ ಮಗನನ್ನು, ಸಂಪತ್ತಿ ಎನ್ನುವ ಸಹೋದರನನ್ನು, ಮೋಹ ಅನ್ನುವ ಮನೆಯನ್ನು, ಆಶೆ ಅನ್ನುವ ಜೀವನ ಸಂಗಾತಿಯನ್ನು ಯಾವ ವ್ಯಕ್ತಿ ಬಿಡುವುದಾಗುತ್ತದೆಯೋ ಅಲ್ಲಿಗೆ ಸಂದೇಹವೇ ಇಲ್ಲದೆ ಮೋಕ್ಷ ಸಿದ್ಧಿ ಅಂತ. ಇದು ಒಳ್ಳೆಯ ರೂಪಕಾಲಂಕಾರವನ್ನು ಮಾಡಿರುವುದು. ಅಹಂಕಾರ ಸುತಂ ವಿತ್ತ ಭ್ರಾತರಂ ಮೋಹಮಂದಿರಂ ಆಶಾಪತ್ನಿಂ, ಆಶಾಪತಿಂ ಅಂತಲೂ ಮಾಡಬಹುದು. ತ್ಯಜೇದ್ಯಾವತ್ ತಾವನ್ ಮುಕ್ತೋ ತಾವನ್ ಮುಕ್ತ ನ ಸಂಶಯ ಅಂತ. ಯಾಕೆಂದರೆ ಮೋಕ್ಷಕ್ಕೆ ಲಿಂಗ ಇಲ್ಲ, ಗಂಡಿಗೆ ಮೋಕ್ಷ ಹೆಣ್ಣಿಗೆ ಮೋಕ್ಷ ಅಂತ ಇಲ್ಲವಲ್ಲ. ಹಾಗಾಗಿ ಹೆಣ್ಣಿಗೆ ಗಂಡು ಬಂಧ, ಗಂಡಿಗೆ ಹೆಣ್ಣು ಬಂಧ ಆಗುವಂಥದ್ದು ಉಂಟು. ಮೃತ ಮೋಹಮಯಿ ಮಾತಾ ಜಾತೋ ಬೋಧಮಯ ಸುತಃ ಸೂತಕದ್ವಯ ಸಂಪ್ರಾಪ್ತವು ಕಥಂ ಸಂಧ್ಯಾಮುಪಾಸ್ಮಹೆ. ಜಾತಾಶೌಚ ಮೃತಾಶೌಚಗಳು ಬಂದಾಗ ಸಂಧ್ಯಾವಂದನೆ ಮಾಡುವಂತೆ ಇಲ್ಲ ಅಂತ ಧರ್ಮಶಾಸ್ತ್ರ ಹೇಳುತ್ತದೆ. ಯಾವುದನ್ನು ವೃದ್ಧಿ ಅಥವಾ ಪುರುಡು ಅಂತ ಕರೀತಾರೆ ಜಾತಾಶೌಚ, ಮತ್ತು ಮೃತಾಶೌಚ ಸೂತಕ. ಇಲ್ಲಿ ಮೋಹ ಅನ್ನುವ ತಾಯಿ ತೀರಿಕೊಂಡು ಮೃತಾಶೌಚ ಬಂದಿದೆ, ಜ್ಞಾನ ಅನ್ನುವ ಮಗ ಹುಟ್ಟಿ ಜಾತಾಶೌಚ ಬಂದಿದೆ. ಹೀಗೆ ಎರಡೂ ಆಶೌಚ ಎರಡೂ ಸೂತಕ ಇದ್ದಾಗ ಯಾವ ರೀತಿ ಸಂಧ್ಯಾವಂದನೆ ಮಾಡಲಿ ಅಂತ. ಅಂದರೆ ಸಂಧ್ಯಾವಂದನೆ ಮೊದಲಾದ ಕರ್ಮಗಳು ತಾವಾಗಿ ಕರಗಿ ಹೋಗುತ್ತವೆ ಅಂತ ಅನ್ನುವುದು. ಜ್ಞಾನಿಯ ಆತ್ಮನಿಷ್ಠೆ ಆ ಬಗೆಯಲ್ಲಿ ಇರುತ್ತದೆ. ನಾವು ಬಿಡುವುದಲ್ಲ, ಅದು ಬಿಟ್ಟು ಹೋಗಬೇಕಾದದ್ದು. ಬಾಯ್ಪಾಠ ಮಾಡಿ ಒಂದು ಪದ್ಯವನ್ನು, ಒಂದು ಹಾಡನ್ನು ನಾವು ಕಂಠಸ್ಥೀಕರಣ ಮಾಡಿಕೊಂಡ ಮೇಲೆ ಹಾಳೆ ಬೇಕಾಗುತ್ತದೆಯಾ, ಪುಸ್ತಕ ಬೇಕಾಗುತ್ತದೆಯೇ? ಇಲ್ಲ, ತಾನಾಗಿ ದೂರ ಹೋಗುತ್ತದೆ. ಆ ರೀತಿಯಲ್ಲಿ ಆಗಬೇಕು. ಕೆಲವರು ಕರ್ಮವನ್ನು ತುಂಬ ಉಪೇಕ್ಷೆ ಮಾಡುವಲ್ಲಿ ಯಾವಾಗ ಬಿಡೋಣ ಇದೆಲ್ಲ ಅಂತಾರೆ. ಅದು ಒಂದು ಕೊಬ್ಬು. ಐ ಆಮ್ ಸ್ಪಿರಿಚುವಲ್ ನಾಟ್ ರಿಲಿಜಿಯಸ್, ನಾಟ್ ರಿಚುವಲಿಸ್ಟಿಕ್ ಅಂತ. ಇವರ ಸ್ಪಿರಿಚುಯಾಲಿಟಿ ಬೆಳಗಾಯಿತು ಏನೂ ಇಲ್ಲ, ಗೊತ್ತೇ ಇದೆ. 4 ಜಿಡ್ಡು ಕೃಷ್ಣಮೂರ್ತಿ ಪುಸ್ತಕ, 8 ರಜನೀಶ್ ಪುಸ್ತಕವನ್ನು ಹಾಗೆ ಕತ್ತೆ ಮೂಸಿ ನೋಡದಂತೆ ನೋಡಿಬಿಟ್ರೆ ಬಂದುಬಿಡುತ್ತದೆ ಜ್ಞಾನ ಅಂತ. ಅವರುಗಳಿಗೆ ಜ್ಞಾನೋದಯವಾಗಿಲ್ಲ, ಇನ್ನು ಇವರಿಗೆಲ್ಲ ಆಗುತ್ತದೆ. ಹಾಗಲ್ಲ. ಅಂದರೆ ಈ ಅರ್ಥದಲ್ಲಿ ನಾವು ಕೆಲವು ಕರ್ಮಗಳ, ಕೆಲವು ಉಪಾಸನೆಗಳ ಸೊಗಸನ್ನು ಅಲ್ಲೆಗೆಳೆಯುವುದಲ್ಲ. ಹಾಗಾಗಿ ಅವುಗಳು ನಮಗೆ ಎಷ್ಟು ಸಂಸ್ಕಾರವನ್ನು ಕೊಟ್ಟಾವೋ ಅಲ್ಲಿವರೆಗೂ ಹೋಗಬೇಕು. ನಮ್ಮ ಭಾವ ಅಲ್ಲಿ ಬಲಿಷ್ಠವಾಗಿದ್ದರೆ, ಬಲೀಯವಾಗಿದ್ದರೆ ಅಲ್ಲಿ ಉಂಟು ಆ ಸಂಸ್ಕಾರ, ಇಲ್ಲವೇ ಅದು ಇಲ್ಲ. ಆ ರೀತಿಯಾಗಿ ಯಾವುದೋ ಒಂದು ದೇವತಾಕೃತಿಯಲ್ಲಿ ನಮಗೆ ಭಕ್ತಿ ಪ್ರೀತಿ ಬರಲಿಲ್ಲ ಅಂದರೆ ಅದು ನಮ್ಮ ಇಷ್ಟ ದೇವತೆ ಅಲ್ಲ, ನಮಗೆ ಇನ್ಯಾವುದು ಇಷ್ಟ ದೇವತೆ ಕಾದಿದೆ, ಅಲ್ಲಿಗೆ ನಾವು ಹೋಗಬೇಕು. ಸನಾತನ ಧರ್ಮದಲ್ಲಿ ಈ ಸ್ವಾತಂತ್ರ್ಯ ತುಂಬ ಉಂಟು, ಅನ್ಯ ಮತಗಳಲ್ಲಿ ಅದು ಇಲ್ಲ. ಹೃದಾಕಾಶೇ ಚಿದಾದಿತ್ಯ ಸದಾ ಭಾಸತಿ ಭಾಸತಿ ನಾಸ್ತಮೇತಿ ನಚೋದೇತಿ ಕಥಂ ಸಂಧ್ಯಾಮುಪಾಸ್ಮಹೆ. ಮಾಧ್ಯಾಹ್ನಿಕ ಅನ್ನುವುದು ಮೊದಲು ಇರಲಿಲ್ಲ. ಮಧ್ಯಾಹ್ನ ಕಾಲದಲ್ಲಿ ಮಾಡುವ ಸಂಧ್ಯೆ ಆಮೇಲೆ ಬಂದದ್ದು. ಪ್ರಾಯಶ್ಚಿತ್ತ ರೂಪವಾಗಿ ದಾನ ಸ್ವೀಕಾರದ ಪಾತಕವನ್ನು ಅಂಟಿಸಿಕೊಂಡದ್ದಕ್ಕಾಗಿ ಪ್ರಾಯಶ್ಚಿತ್ತ ಗಾಯತ್ರಿ ಜಪಕ್ಕಾಗಿ ಒಂದು ಸಮಯ ಅಂತ ಮಾಡಿದ್ದು, ಅದು ಒಂದು ಸಂಧ್ಯಾವಂದನೆ ಅಂತ ಆಯಿತು. ಮಾಧ್ಯಾಹ್ನಿಕ ಅಂತ ಮಧ್ಯಾಹ್ನದಲ್ಲಿ ಮಾಡುವುದೊಂದು ಸಂಧ್ಯೆ ಇದ್ದಿದ್ದರೆ, ಮಾಧ್ಯರಾತ್ರಿಕ ಅಂತ ಇನ್ನೊಂದು, ಮಾಧ್ಯರಾತ್ರಕ ಅಂತ ಇನ್ನೊಂದಿರಬೇಕಾಗಿತ್ತು, ನಡು ರಾತ್ರಿನಲ್ಲಿ ಮಾಡ್ತಕ್ಕಂಥದ್ದು. ಹಾಗಾಗಿ ಅವೆಲ್ಲ ಇಲ್ಲ. ಅಹೋರಾತ್ರಯೋ ಸಂಧಿಸ್ಸಾ ಸಂಧ್ಯಾ ದ್ವೇಧ ಪ್ರಾತಸ್ಸಾಯಂ ಅಂತ ಎಲ್ಲ ಧರ್ಮಸೂತ್ರಗಳು, ಗೃಹ್ಯಸೂತ್ರಗಳು ಏಕಕಂಠವಾಗಿ ಹೇಳ್ತೇವೆ. ಉಭಯ ಸಂಧ್ಯೆ ವೇದಿತವ್ಯೆ, 2 ಸಂಧ್ಯೆಗಳು ಇರ್ತಕ್ಕಂಥವು ಅಂತ ಪ್ರಾತಸ್ಸಾಯಂ ಅಂತ ಮತ್ತೆ ಹೇಳಿವೆ. ಇದನ್ನು ನಾನು ಬಹಳ ವಿಸ್ತರಿಸಿ ಚರ್ಚಿಸಿದ್ದೀನಿ ಸಂಧ್ಯಾ ದರ್ಶನ ಇತ್ಯಾದಿಗಳಲ್ಲಿ, ಮತ್ತು ಷೋಡಶ ಸಂಸ್ಕಾರ ಪ್ರವಚನದಲ್ಲಿ ಕೂಡ ಹೇಳಿದ್ದೀನಿ. ಅದಕ್ಕೆ ಬೇಕಿಲ್ಲ. ಇದು ಒಂದು ದೊಡ್ಡ ಆಧಾರವಾಗುತ್ತದೆ ಅಷ್ಟೇ. ಮಧ್ಯಂದಿನನಾಗಿದ್ದಾಗ, ಮಧ್ಯಾಹ್ನದಲ್ಲಿ ಅಂತರಿಕ್ಷದಲ್ಲಿ ಸೂರ್ಯ ದಗದಗನೆ ಉರಿತಾ ಇದ್ದಾಗ ಸಂಧ್ಯಾವಂದನೆ ಮಾಡುವಂತೆ ಇಲ್ಲ, ಅಂದರೆ ಮಾಧ್ಯಾಹ್ನಿಕವಿಲ್ಲ ಅಂತ. ಸೂರ್ಯ ಉದಿಸುವಾಗ ಮುಳುಗುವಾಗ ಮಾಡಬೇಕು. ಅದನ್ನೇ ಖಂಡೋಪಲಬ್ಧಿ ಅಂತಾರೆ. ಸೂರ್ಯ ಪೂರ್ತಿಯು ಉದಯಿಸದೆ, ಪೂರ್ತಿಯು ಮುಳುಗದೇ ಇರುವ ಕಾಲದಲ್ಲಿ ಅವನು ಏಳುವುದಕ್ಕೆ ಆರಂಭ ಮಾಡಿ ಪೂರ್ಣಬಿಂಬ ಕಾಣುವವರೆಗಿನ ಕಾಲ ಅದು ಒಂದು ಜಪದ ಕಾಲ ಅಂತ. ಮುಳುಗೋಕ್ಕೆ ಆರಂಭ ಮಾಡಿ ಪೂರ್ಣ ಬಿಂಬ ಕಾಣದಂತೆ ಆಗುವ ಕಾಲ ಯಾವುದಿದೆ ಅದು ಸಾಯಂ ಸಂಧ್ಯೆ ಜಪದ ಕಾಲ ಅಂತ. ಈ 2 ಕಾಲಗಳು ಹೆಚ್ಚಂದರೆ 4-5 ನಿಮಿಷ ಇರುತ್ತವೆ, ಅದಕ್ಕಿಂತ ಹೆಚ್ಚು ಇರುವಂಥದ್ದಲ್ಲ. ತುಂಬ ದೀರ್ಘ ಸಂಧ್ಯಾವಂದನೆಯನ್ನು ಮಾಡಬೇಕು, 1008 ಗಾಯತ್ರಿ ಮಾಡಬೇಕು, ಅದು ಯಾವುದು ಶಾಸ್ತ್ರವಿಹಿತವಾಗಿ ಎಣಿಕೆಗಳನ್ನು ಹೇಳಿಯೇ ಇಲ್ಲ. ಎಣಿಸೋವನಿಗೆ ಬೆರಳು ಮಡಚ್ಕೊಳ್ತಾ ಇರುತ್ತೆ ಹೊರತುನುವೆ ಅಜ್ಞಾನ ಮಡಚ್ಕೊಳ್ಳೋದಿಲ್ಲ. ರೆಕಾರ್ಡ್ ಮಾಡಬೇಕು, 1,00,000 ಗಾಯತ್ರಿ ಮಾಡದೆ 10 ಜನರ ಹತ್ರ ಹೇಳದೇ ಇದ್ದರೆ ಅವನ ಕಾಲಿಗೆ ಯಾರು ಬೀಳ್ತಾರೆ? ಈ ರೀತಿಯಾಗಿ ಆಗುತ್ತದೆ. ಹಾಗಲ್ಲ ಅಂತ. ಹೃದಯಾಕಾಶದಲ್ಲಿ
ಚಿದಾದಿತ್ಯ ಜ್ಞಾನ ಸೂರ್ಯ ಧಗಧಗಿಸಿ ಬೆಳಗ್ತಾ ಇರುವಾಗ ನಾಸ್ತಮೇತಿ ನಚೋದೇತಿ ಮುಳುಗುತ್ತಲೂ ಇಲ್ಲ ಉದಯಿಸ್ತಲೂ ಇಲ್ಲ ಮಧ್ಯಂದಿನ ಸೂರ್ಯನಾಗಿ ದೇದೀಪ್ಯಮಾನಾಗಿರುವಾಗ ಸಂಧ್ಯಾ ವಂದನೆ ಹೇಗೆ ಮಾಡುವುದಾಗುತ್ತದೆ? ಏಕಮೇವಾದ್ವಿತೀಯಂ ಯದ್ ಗುರೋರ್ವಾಕ್ಯೇನ ನಿಶ್ಚಿತಂ ಏತದೇಕಾಂತಮಿತ್ಯುಕ್ತಂ ನಮಠೋ ನವನಾಂತರಂ. ಏಕಮೇವಾದ್ವಿತೀಯಂ ಸತ್, ಆ ಬ್ರಹ್ಮವಸ್ತು ಒಂದೇ, ಇನ್ಯಾವುದೂ ಇಲ್ಲ, ನಾನೂ ಇಲ್ಲ ನೀನೂ ಇಲ್ಲ ಜಗತ್ತೂ ಇಲ್ಲ ಅನ್ನುವುದು ಯಾವುದು ಗುರೂಪದಿಷ್ಟವಾಗಿ ಶ್ರವಣದಿಂದ ಬಂದು ತನ್ನ ಚಿಂತನೆಯಿಂದ ಮನನ ಆಗಿ ಮತ್ತು ಅನುಷ್ಠಾನದಿಂದ ನಿಧಿಧ್ಯಾಸನ ಅಂದರೆ ರೆಸ್ಟೋರಿಂಗ್ ದಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಪರ್ಪೆಚುಯೇಟಿಂಗ್ ಇಟ್ ಅಂತಾರಲ್ಲ, ಹಾಗೆ ಮಾಡುವುದು ಏನಿದೆ ಅದನ್ನು ಏಕಾಂತ ಅಂತಂತಾರೆ ಹೊರತು ಮಠದಲ್ಲಿ ಕೂತ್ಕೊಳ್ಳೋದಲ್ಲ, ಕಾಡಿಗೆ ಹೋಗುವುದಲ್ಲ ಅಂತ. ಆ ಕಾರಣದಿಂದಲೇ ಸುಭಾಷಿತ ಸುಧಾನಿಧಿಯಲ್ಲಿ ಸಾಯಣಾಚಾರ್ಯರು ಹೇಳ್ತಾರೆ, ಕಾಮಕ್ರೋಧ ವಿನಿರ್ಜಿತ್ಯ ಕಿಮರಣ್ಯೇ ಕರಿಷ್ಯತಿ ತಾವೇವ ನಿರ್ಜಿತೌ ಸ್ಯಾತಾಂ ಕಿಮರಣ್ಯೇ ಕರಿಷ್ಯತಿ. ಕಾಮಕ್ರೋಧಗಳನ್ನು ಗೆಲ್ಲದೇ ಇದ್ದರೆ ಕಾಡಿಗೆ ಹೋಗಿ ಏನು ಮಾಡ್ತಾನೆ? ಅವನು ಗೆದ್ದ ಮೇಲಾದರೂ ಕಾಡಿಗೆ ಹೋಗಿ ಮಾಡೋದೇನಿದೆ? ಹೀಗಾಗಿ ಸುಮ್ಮನೆ ಆ ರೀತಿಯಾದ ಕೋಲಾಹಲಗಳು ಅಲ್ಲ ಅಂತ. ಆ ಬಳಿಕ ಈ ಉಪನಿಷತ್ತು ತಿಳಿಸುತ್ತದೆ, ಕರ್ಮತ್ಯಾಗಾನ್ನ ಸನ್ಯಾಸೋ ನ ಪ್ರೈಶೋಚ್ಚಾರಣೇನತು ಸಂಧೋ ಜೀವಾತ್ಮನೋರೈಕ್ಯಂ ಸನ್ಯಾಸ ಪರಿಕಲ್ಪಿತ. ಬರೀ ಕರ್ಮತ್ಯಾಗ ಮಾಡಿದ್ದೀನಿ ಅಂತ ಶಿಖಾ ಯಜ್ಞೋಪವೀತಗಳನ್ನು ಕತ್ತರಿಸ್ಕೊಂಡು ಬಿಟ್ಟೆ ಅನ್ನೋದು, ಕಾವಿ ಬಟ್ಟೆ ಉಟ್ಕೊಂಡು ಬಿಡೋದು, ಇವುಗಳಿಂದ ಸನ್ಯಾಸ ಬರುವುದಿಲ್ಲ. ಜೀವ ಬ್ರಹ್ಮೈಕ್ಯವನ್ನು ಸಾಧಿಸುವುದರಿಂದ, ಅಂದರೆ ತನ್ನ ಪ್ರತ್ಯೇಕತೆಯನ್ನು ಬಿಟ್ಟು ವಿಶ್ವದಲ್ಲಿ ಸಮಸ್ತದಲ್ಲಿ ಒಂದಾಗೋದರಿಂದಲೇ ಸನ್ಯಾಸ ಅಂತ. ಸನ್ಯಾಸ ಅಂತಂದರೆ ಅದು ಒಂದು ಸ್ಪೆಷಲ್ ಕ್ವಾಲಿಫಿಕೇಷನ್ ಅಂತಲ್ಲ, ಇಟ್ ಈಸ್ ನಾನ್ ಕ್ವಾಲಿಫಿಕೇಷನ್. ಕ್ವಾಲಿಫೈಡ್ ಆದದ್ದು ಸನ್ಯಾಸ ಅಲ್ಲ, ನಾನ್ ಕ್ವಾಲಿಫೈಡ್ ಆದದ್ದು ಸನ್ಯಾಸ. ಸನ್ಯಾಸ ತೆಗೊಳ್ಳೋದಲ್ಲ, ಬಿಡುವುದು. ಬಿಟ್ಟಾಗ ಸನ್ಯಾಸವೇ ಹೊರತು ತಗೊಂಡಾಗ ಸನ್ಯಾಸವಲ್ಲ, ದೊಡ್ಡ ಸಂಸಾರ ಆಗುತ್ತದೆ, ಅದು ಪಾಶವಾಗುತ್ತದೆ. ಅದನ್ನು ತುಂಬ ಸುಂದರವಾಗಿ ಹೇಳಿದೆ. ವಮನಾಹಾರವದ್ಯಸ್ಯ ಭಾತಿ ಸರ್ವೇಷಣಾದಿಷು ತಸ್ಯ ಅಧಿಕಾರ ಸನ್ಯಾಸೇ ತ್ಯಕ್ತ ದೇಹಾಭಿಮಾನಿನಃ. ಯಾರು ಬಿಟ್ಟದ್ದನ್ನು ಮತ್ತೆ ತಗೊಳ್ಳೋದು, ವಾಂತಿಯನ್ನು ಮತ್ತೆ ತಿಂದಂತೆ ಅಂತ ಭಾವಿಸ್ಕೊಳ್ತಾನೋ ಅವನೇ ಸನ್ಯಾಸಕ್ಕೆ ಅಧಿಕಾರಿ ಅಂತ. ಮೊದಲು ಸನ್ಯಾಸಾಶ್ರಮ ಯಾರು ತಗೊಳ್ತೀನಿ ಅಂತಾರೋ ಅವ್ರಿಗೆ ಇದನ್ನು 1000 ಸರ್ತಿ ಹೇಳಿಸ್ಬೇಕು. ಆ ಜುಗುಪ್ಸಾವಹವಾದ ಹೋಲಿಕೆಯನ್ನು ಕೊಟ್ಟು ವೇದ ಹೇಳ್ತಾ ಇದೆ. ಉತ್ತಮ ತತ್ವಚಿಂತೈವ ಮಧ್ಯಮಂ ಶಾಸ್ತ್ರಚಿಂತನಂ ಅಧಮ ಮಂತ್ರಚಿಂತಾ ಚ ತೀರ್ಥಭ್ರಾಂತ್ಯಧಮಾಧಮ. ಉತ್ತಮೋತ್ತಮವಾದದ್ದು ತತ್ವಚಿಂತನೆ, ಆತ್ಮಾನಾತ್ಮ ವಿವೇಕ ಮಾಡಬೇಕಾದದ್ದು, ಉಪನಿಷತ್ ದರ್ಶನವನ್ನು ಚಿಂತನೆ ಮಾಡುವುದು. ಮಧ್ಯಮ ಯಾವುದು ಅಂದರೆ ಅದಕ್ಕೆ ತರ್ಕಾದಿ ಶಾಸ್ತ್ರಗಳ ಸಂಕೋಲೆಯನ್ನು ಹಾಕಿಕೊಂಡು ಮಾಡುವುದು. ಅಧಮ ಯಾವುದು ಅಂದರೆ ಈ ಮಂತ್ರ ಜಪ ಮಾಡಿ ಈ ಸಿದ್ಧಿ ಮಾಡ್ಕೊಳ್ತೀನಿ, ಆ ಮಂತ್ರ ಜಪ ಮಾಡಿ ಅದು ಮಾಡ್ಕೊಳ್ತೀನಿ, ಬಗಳಾಮುಖಿ ದಶಮಹಾವಿದ್ಯೆಗಳಲ್ಲಿ ಒಂದು, ಅದನ್ನು ಜಪ ಮಾಡಿ ನನ್ನ ಶತ್ರುಗಳಿಗೆಲ್ಲ ಬಾಯಿಗೆ ಬೀಗ ಹಾಕಿಬಿಡ್ತೀನಿ, ಚಿನ್ನಮಸ್ತಾ ಮಂತ್ರವನ್ನು ಉಪದೇಶ ಮಾಡಿಸ್ಕೊಂಡು ಇನ್ಯಾವುದಾದ್ರೂ ಮಾಡ್ತೀನಿ, ಹೀಗೆ ಹೋಗತಕ್ಕಂಥದ್ದು ಉಂಟಲ್ಲ. ಬೇಕಾದಷ್ಟು ಜನ ಇರ್ತಾರೆ. ಮಂತ್ರ ಮಹಾರ್ಣವ, ಮಂತ್ರ ಮಹೋದಧಿ ಇತ್ಯಾದಿಗಳಲ್ಲಿ 1,00,000 ಮಂತ್ರಗಳಿವೆ, ಅವುಗಳನ್ನು ಇಟ್ಕೊಂಡು ಜಪ ಮಾಡ್ತೀನಿ ಅಂತ. ನನ್ನ ಪರಿಚಿತರೊಬ್ಬರು ಬಹಳ ಸಜ್ಜನರಾದವರು, ಈ ಮಂತ್ರಮೋಹ ಅವರಿಗೆ ಬಂದು ಎಷ್ಟು ಜಪ ಮಾಡೋದು ಅಂದರೆ ಅವರು ಕೂತ್ಕೊಂಡು ಜಪ ಮಾಡ್ತಿದ್ದ ಮಣೆ ಹಳ್ಳ ಆಗಿ ಅವರ ಆಸನದ ಆಕಾರಕ್ಕೆ ಬಂದುಬಿಡ್ತು. ಆ ಮಣೆ ಅವರಿಗೆ ಮೂಲವ್ಯಾಧಿ ಮಾತ್ರ ಬಂತು, ಇನ್ಯಾವ ಸಿದ್ಧಿಯೂ ಬರಲಿಲ್ಲ. ಅಕ್ಷರಶಃ ಮೂಲವ್ಯಾಧಿ ಬಂತು. ಹೀಗಾಗಿ ಮಂತ್ರ ಸಿದ್ಧಿಯಿಂದ ಮಾಡ್ಕೊಳ್ತೀವಿ ಅಂತನ್ನುವರು, ಅದು ಅಧಮ ಅಂತಂದಿದೆ. ಇನ್ನು ತೀರ್ಥಭ್ರಾಂತಿ ಅಂದರೆ ಆ ಗುರುವಿನ ಹತ್ರ ಹೋಗ್ತೀನಿ, ಈ ಗುರುವಿನ ಹತ್ರ ಹೋಗ್ತೀನಿ, ಅವ್ರ ಹತ್ರ ಸೇವೆ ಮಾಡ್ತೀನಿ, ಇವ್ರ ಹತ್ರ ಸೇವೆ ಮಾಡ್ತೀನಿ ಅಂತ ಈ ರಾಜಕೀಯ ವ್ಯಕ್ತಿಗಳು ಹೇಗೆ ಹಾರ್ತಾ ಇರ್ತಾರಲ್ಲ ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ, ಆ ರೀತಿ ಮಾಡುವುದು ಅಧಮಾಧಮ ಅಂತ ಹೇಳಿರ್ತಕ್ಕಂಥದ್ದು. ಅಂದರೆ ಯಾರೋ ಏನೋ ಉದ್ಧಾರ ಮಾಡ್ತಾರೆ ಅಂತ ಅಲ್ಲಿ ಇಲ್ಲಿ ತೀರ್ಥಕಾಕ ಅಂತ ಪತಂಜಲಿಗಳು ಮಹಾಭಾಷ್ಯದಲ್ಲಿ ಗೇಲಿ ಮಾಡ್ತಾರೆ. ಅನುಭೂತಿಂ ವಿನಾ ಮೂಢೋ ವೃಥಾ ಬ್ರಹ್ಮಣಿ ಮೋದತೆ ಪ್ರತಿಬಿಂಬಿತ ಶಾಖಾಗ್ರ ಫಲಾಸ್ವಾದನ ಮೋದವತ್. ಫೀಲ್, ಅನುಭವ ಇಲ್ಲದೆ ಸುಮ್ಮನೆ ಬ್ರಹ್ಮ 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 ಅಂತ ಹೇಳೋದು ಹೇಗಿದೆ ಅಂತಂದರೆ, ಒಂದು ಸುಂದರವಾದ ಸರೋವರ, ನಿರ್ಮಲವಾದ ನಿಶ್ಚಲವಾದ ಜಲ, ಅಲ್ಲಿ ಪಕ್ಕದಲ್ಲಿಯೇ ಒಳ್ಳೆಯ ಮರ, ಅದರ ತುಂಬ ರಸಭರಿತವಾದ ಹಣ್ಣುಗಳು, ಆ ಹಣ್ಣುಗಳ ಪ್ರತಿಬಿಂಬ ನೀರಿನಲ್ಲಿ ಇದೆ, ಅದನ್ನು ನೋಡಿ ಅದನ್ನು ಮುಟ್ಟಿ ಹಣ್ಣು ಸಿಕ್ತು ಅಂತ ಸಂತೋಷಪಟ್ಟಷ್ಟೇ, ಇನ್ನೇನೂ ಇಲ್ಲ ಅಂತ. ದಿನಾ ಮುಂಡಕೋಪನಿಷತ್ ಪಾರಾಯಣ ಮಾಡ್ತೀನಿ, ಇಲ್ಲದೇ ಇದ್ದರೆ ಆಗೋದೇ ಇಲ್ಲ.
ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಅಂತ 1,00,000 ಜಪ ಮಾಡ್ತೀನಿ ಅಂತ. ನಮ್ಮ ಸಚ್ಚಿದಾನಂದೇಂದ್ರ ಸರಸ್ವತಿಗಳು ಒಬ್ಬರು ವೇದಾಂತ ಕಥಾವಲಿಯಲ್ಲಿ ಹೇಳ್ತಾರಲ್ಲ, ಯಾರೋ ಒಬ್ಬ ಹೀಗೆ ಅಹಂ ಬ್ರಹ್ಮಾಸ್ಮಿ ಅಂತ ಸದಾ ಜಪ ಮಾಡ್ತಾ ಇದ್ದಂತೆ. ಆಗ ಒಬ್ಬ ಟಾಂಗಾ ಓಡಿಸ್ತಕ್ಕಂಥ ಮುಸ್ಲಿಂ, ಟಾಂಗಾ ಸಾಬಿ ಅಂತಾರಲ್ಲ, ಜಟಕಾ ಸಾಬಿ, ಆತ ಮೈ ಗಾಡಿ ವಾಲ ಹೂँ ಅಂತಂದಂತೆ. ಚುಪ್, ಮೈ ಜಾನ್ತಾ ಹೂँ ತು ಗಾಡಿ ವಾಲ ಹೂँ ಅಂದರೆ, ಮೇ ಬಿ ಜಾನ್ತಾ ಹೂँ ತು ಬ್ರಹ್ಮಿ ಹೂँ, ಕೋಚಿಲ್ಲ, ಯಾತಕ್ಕೆ ನೀನು ಕಿರ್ಚಾಡ್ತೀಯ, ತೆಪ್ಪಕ್ಕೆ ಕೂತ್ಕೋ, ಎಲ್ಲವೂ ಬ್ರಹ್ಮವೇ ಆಗಿದ್ದೀನಿ ಅಂತ ಹೇಳ್ಕೋಬೇಕು. ನಾನು ಎಂದಾದ್ರೂ ನಾನು ಗಣೇಶ ಅಂತ ಹೇಳ್ಕೋತೀನ? ಆಗಿರೋದು ಗೊತ್ತಿರೋದ್ರಿಂದ, ಆಗಿಲ್ಲದೆ ಇರೋದ್ರಿಂದ ಅಹಂ ಬ್ರಹ್ಮಾಸ್ಮಿ ಅಂತ ಕೋಲಾಹಲ, ಕೂಗಾಟ. ಅಂದರೆ ಇವುಗಳು ಜಪ ಮಾಡುವುದರಿಂದ ಆಗುತ್ತದೆ, ಪ್ರಸಂಖ್ಯಾನದಿಂದ ತತ್ವನಿಶ್ಚಯ ಆಗೋದಿಲ್ಲ, ಮೋಕ್ಷವಾಗೋಲ್ಲ ಅಂತ ಶಂಕರರೇ ಬರೆದಿದ್ದಾರೆ. ಇನ್ನು ಆ ಪರಂಪರೆಯಲ್ಲಿ ಇದನ್ನು ಜಪ ಮಾಡ್ತಾ ಕೂತ್ಕೊಳ್ಳೋದು, ಮಹಾವಾಕ್ಯ ಜಪ ಮಾಡ್ತೀವಿ. ಯಾವ ವಾಕ್ಯವೂ ಜಪ ಮಾಡಬೇಕಾಗಿಲ್ಲ, 4 ಜನಕ್ಕೆ ಒಳ್ಳೇದು ಮಾಡಿದ್ರೆ ಸಾಕು, ತೆಪ್ಪಗಿದ್ರೆ ಸಾಕು. ಧನವೃದ್ಧ ವಯೋವೃದ್ಧ ವಿದ್ಯಾವೃದ್ಧಸ್ತತೈವ ಚ ತೇ ಸರ್ವೇ ಜ್ಞಾನವೃದ್ಧಸ್ಯ ಕಿಂಕರ ಶಿಷ್ಯ ಕಿಂಕರಾ. ನಿಜವಾದ ಜ್ಞಾನವೃದ್ಧ ಯಾವನಿದ್ದಾನೆ ಅವನ ಬಳಿಗೆ ಧನವೃದ್ಧ, ವಯೋವೃದ್ಧ, ವಿದ್ಯಾವೃದ್ಧರು ಎಲ್ಲರೂ ಬಂದು ಅಧೀನರಾಗ್ತಾರೆ ಅಂತನ್ನುವುದು. ಯನ್ಮಾಯೆಯ ಮೋಹಿತಚೇತಸೋ ಮಾಂ ಆತ್ಮಾನಮಾಪೂರ್ಣಂ ಅಲಬ್ಧವಂತಹ ಪರಂ ವಿದಗ್ಧೋದರ ಪೂರ್ಣಾಯ ಭ್ರಮಂತಿ ಕಾಕಾ ಇವ ಸೂರಯೋಪಿ. ವಿದ್ವಾಂಸರು ಕೂಡ ಹೊಟ್ಟೆಪಾಡಿಗಾಗಿ ಈ ವೇದಾಂತ ವಾಕ್ಯಗಳನ್ನು ಹೇಳಿಕೊಂಡು ಅಲ್ಲಿ ಇಲ್ಲಿ ಕಾಗೆಗಳಂಗೆ ಹಾರಾಡ್ತಾ ಇರ್ತಾರೆ ಅಂತ. ಏಕೆಂದರೆ ವಿದ್ಯಾ ವಿಕ್ರಯವೇ ಆಗುತ್ತದೆ, ಇನ್ಯಾವುದು ಆ ರೀತಿಯಾದದ್ದು ಅಲ್ಲ. ಪಾಷಾಣ ಲೋಹಮಣಿ ಮೃಣ್ಮಯ ವಿಗ್ರಹೇಶು ಪೂಜಾ ಪುನರ್ಜನನ ಭೋಗಕರೀ ಮುಮುಕ್ಷೋ ತಸ್ಮಾದ್ಯತಿ ಸ್ವಹೃದಯಾರ್ಚನಮೇವ ಕುರ್ಯಾತ್ ಬಾಹ್ಯಾರ್ಚನಂ ಪರಿಹರೇತ್ ಅಪುನರ್ಭವಾಯ. ಯತಿಯಾದವನು ಬಾಹ್ಯಾರ್ಚನೆಯನ್ನು ಮಾಡಬಾರ್ದು. ಇದು ಎಲ್ಲರಿಗೆಲ್ಲ. ನಿಜವಾದ ಜ್ಞಾನ ಮಾರ್ಗದಲ್ಲಿದ್ದವನು ಹೊರಗಿನ ಬಿಂಬ ಅಂತಿಲ್ಲ, ಎಲ್ಲವೂ ಬಿಂಬವೇ. ಆ ರೀತಿಯಾಗಿ ಕಲ್ಲು, ಲೋಹ, ಮಣಿ, ಮೃತ್ತಿಕೆ ಇತ್ಯಾದಿಗಳ ವಿಗ್ರಹಗಳ ಪೂಜೆಯಲ್ಲಿ ಆ ಪೂಜೆಯ ಮಜಾ ಅನುಭವಿಸುವುದು ಅಂತ ಆ ರೀತಿಯಾಗಿ ಅಲ್ಲ, ಅವನು ಆಂತರಿಕವಾದ ಅರ್ಚನೆಯನ್ನು ಮಾಡಬೇಕು ಅಂತ. ಯತಿಗಳಿಗೆ ಕುಂಕುಮವೂ ಕೂಡ ಒಂದು ಅಲಂಕಾರವಾದ ಕಾರಣ ಹಣೆಯ ಮೇಲೆ ಭ್ರೂಮಧ್ಯದಲ್ಲಿ ಇಟ್ಟುಕೊಳ್ಳಬಾರ್ದು, ಆಜ್ಞಾಚಕ್ರದಲ್ಲಿ, ಅದನ್ನು ಸಹಸ್ರಾರದಲ್ಲಿ ಇಟ್ಟುಕೊಳ್ಬೇಕು, ಯಾರೂ ಕಾಣದಂತೆ ಶಿರಸ್ಸಿನಲ್ಲಿ ಅಂತ ಹೇಳ್ತಾರೆ. ಅಂದರೆ ಆ ಮಟ್ಟಕ್ಕೆ ಪ್ರದರ್ಶನ ಲಾಂಪಟ್ಯ, ಪ್ರದರ್ಶನ ಲಾಲಸೆ, ಪ್ರದರ್ಶನ ರತಿ ಇರಬಾರದು ಅಂತ. ಕೆಲವರಿಗೆ ಹಣೆಯೇ ಸಾಲದು ಅನ್ನಷ್ಟು ಕೋಲಾಹಲವಾಗಿ ಮತಚಿಹ್ನೆಗಳನ್ನು, ಲಾಂಛನಗಳನ್ನು ಮಾಡಿಕೊಂಡು ಅದು ಒಂದು ಪ್ರದರ್ಶನವಾಗುತ್ತದೆ. ನನ್ನ ಕವಿಮಿತ್ರ ಶಂಕರ್ ಒಬ್ಬರು ಈ ಥರ ಬೇಕಾದಷ್ಟು ಲೋಕ ಪ್ರತಾರಣ, ಅಂದರೆ ಲೋಕವನ್ನು ಮೋಸ ಮಾಡತಕ್ಕಂಥ ಒಬ್ಬ ವಿದ್ವನ್ಮಾನಿಯನ್ನು ಕುರಿತು ಒಂದು ಶ್ಲೋಕ ಹೇಳ್ತಾ, ಅವರು ಹಣೆಯ ಮೇಲೆ ಮತಲಾಂಛನವನ್ನು ಇಷ್ಟು ದೊಡ್ಡದಾಗಿ ಹಾಕ್ಕೊಂಡಿರೋದು ಯಾತಕ್ಕೆ ಅಂದರೆ ಬ್ರಹ್ಮ ಬರೆದಿದ್ದಾನೆ, ಈತ ಹಲಾಲ್ ಕೋರ, ಮಹಾ ಲಂಪಟ, ಮಹಾ ಮೋಸಗಾರ ಅಂತ, ಆ ಬ್ರಹ್ಮಲಿಪಿ ಕಾಣಿಸಬಾರ್ದು ಅಂತ ಅಷ್ಟು ದೊಡ್ಡದಾಗಿ ವಿಭೂತಿ, ನಾಮ ಎಲ್ಲ ಹಚ್ಕೊಂಡಿರುವಂಥದ್ದು ಅಂತ. ಒಳ್ಳೆ ಚಮತ್ಕಾರಕಾರಕವಾದಂಥ ಪದ್ಯ ಅದು. ಅಂತಃಪೂರ್ಣೋ ಬಹಿಃಪೂರ್ಣ ಪೂರ್ಣಕುಂಭೈವಾರ್ಣವೇ ಅಂತಃಶೂನ್ಯೋ ಬಹಿಶೂನ್ಯ ಶೂನ್ಯ ಕುಂಭೈವಾಂಬರೆ. ಹೇಗಿರಬೇಕು ಜ್ಞಾನಿ ಅಂದರೆ, ನೀರಲ್ಲಿ ತುಂಬಿದ ಮಡಿಕೆಯನ್ನು ಸಮುದ್ರದಲ್ಲಿ ಮುಳುಗಿಸಿದರೆ ಆ ಮಡಿಕೆಯ ಒಳಗೂ ನೀರು ಹೊರಗೂ ನೀರು. ಖಾಲಿಯಾದ ಮಡಿಕೆಯನ್ನು ಬಟಾ ಬಯಲಿನಲ್ಲಿಟ್ಟರೆ ಹೊರಗೂ ಖಾಲಿ ಒಳಗೂ ಖಾಲಿ. ಆ ರೀತಿ ಇರಬೇಕು. ಅಂದರೆ ತಿಳಿದವ್ರ ಜೊತೆಗೆ ತಿಳಿದವನಂತೆ, ತಿಳಿಯದವ್ರ ಜೊತೆ ತಿಳಿದವನಂತೆ, ಯಾರಲ್ಲಿ ಇದ್ದರೆ ಅವರಲ್ಲಿ ಹಾಗೆ ಪಿಶಾಚೋನ್ಮತ್ತ ಬಾಲವತಿ ಇರಬೇಕಾದದ್ದು. ದೃಷ್ಟದರ್ಶನ ದೃಶ್ಯಾನಿ ತ್ಯಕ್ವಾ ವಾಸನೆಯಾ ಸಹ ದರ್ಶನ ಪ್ರಥಮ ಭಾಸಂ ಆತ್ಮಾನಂ ಕೇವಲಂ ಭಜ. ದೃಕ್ಕು ದೃಶ್ಯ, ನೋಟ ಮತ್ತು ನೋಡುವವ ಅನ್ನುವುದನ್ನು ಬಿಟ್ಟು ನೋಡುವಿಕೆ, ದರ್ಶನ ಮಾತ್ರ ಇರುವಂಥದ್ದು. ಅಬ್ಸರ್ವರ್ ಆ್ಯಂಡ್ ಅಬ್ಸರ್ವ್ಡ್ ಹೋಗಿ ಅಬ್ಸರ್ವೇಷನ್ ಒಂದೇ ಇರುವಂಥದ್ದು ಅನ್ನುವ ಭಾವದಲ್ಲಿ ನೆಲೆ ನಿಲ್ಲುವಂಥದ್ದು ತುಂಬ ಮುಖ್ಯವಾದದ್ದು ಅಂತ ಹೇಳುತ್ತದೆ. ಸರ್ವತ್ರ ಪೂರ್ಣರೂಪೋಸ್ಮಿ ಸಚ್ಚಿದಾನಂದ ಲಕ್ಷಣ ಸರ್ವತೀರ್ಥಸ್ವರೂಪೋಸ್ಮಿ ಪರಮಾತ್ಮಾಸ್ಮಿ ಹಂ ಶಿವ. ನಾನು ಸರ್ವಸಂಪೂರ್ಣನಾಗಿದ್ದೀನಿ, ಸರ್ವ ಸಚ್ಚಿದಾನಂದ ಘನವಾಗಿದ್ದೀನಿ, ಸರ್ವತೀರ್ಥ ಸ್ವರೂಪಿಯಾಗಿದ್ದೀನಿ, ಸಾಕ್ಷಾತ್ ಪರದೇವತೆಯೇ ಆಗಿದ್ದೇನೆ ಅನ್ನುವ ಭಾವದಲ್ಲಿ ಇರಬೇಕು. ಅಂದರೆ ಪೂರ್ಣತೆಯ ಉಪಾಸಕನಾಗಬೇಕೇ ಹೊರತು ಅಪೂರ್ಣತೆಯ ಹರಿಕಾರನಾಗಬಾರದು. ಲಕ್ಷ್ಯಾಲಕ್ಷ್ಯವಿಹೀನೋಸ್ಮಿ ಲಯಹೀನರಸೋಸ್ಮ್ಯಹಂ ಮಾತೃಮಾನವಿಹೀನೋಸ್ಮಿ ಮೇಯಹೀನ ಶಿವೋಸ್ಮ್ಯಹಂ. ನಾನು ಲಕ್ಷ್ಯ, ಗುರಿಯಿಲ್ಲದಿರುವಿಕೆ ಎರಡನ್ನೂ ಮೀರಿದ್ದೀನಿ, ಮತ್ತು ಲಯ
ಅನ್ನುವುದನ್ನು ಮೀರಿ ರಸಸ್ವರೂಪಿಯಾಗಿದ್ದೀನಿ, ಆನಂದ ಸ್ವರೂಪಿಯಾಗಿದ್ದೀನಿ. ಮಾತೃ ಅಂದರೆ ಅಳೆಯುವ, ಮಾನ ಅಂದರೆ ಅಳೆಯುವಿಕೆ, ಇವೆರಡನ್ನೂ ಮೀರಿ ಮೇಯ ಅಂದರೆ ಅಳೆಯಲ್ಪಡುವಂಥದ್ದು. ಈ ತ್ರಿಪುಟಿಯನ್ನು ದೃಕ್ಕು ದೃಶ್ಯ ದರ್ಶನ ಅಂತೀವಲ್ಲ, ಅಳೆಯಲ್ಪಡುವ ವಸ್ತು, ಅಳೆಯುವ ವ್ಯಕ್ತಿ ಮತ್ತು ಅಳೆಯುವಿಕೆ ಅನ್ನುವ ಮೂರೂ ಇಲ್ಲದ ಸ್ಥಿತಿಯಲ್ಲಿ ಇದ್ದೀನಿ. ಅದೆಲ್ಲ ಬರುವುದು ಎರಡನೇ ವಸ್ತು ಇದ್ದಾಗ. ಅಳೆಯಲ್ಪಡುವ ವಸ್ತು ಅನ್ನೋದು ಎರಡನೇ ವಸ್ತು, ಅಳೆಯುವ ವ್ಯಕ್ತಿ ಅನ್ನೋದು ಎರಡನೇ ವಸ್ತು, ಮತ್ತು ಅಳೆಯುವಿಕೆ ಅನ್ನೋದು ದೇಶಕಾಲಾಧೀನವಾದಂಥ ಒಂದು ವ್ಯವಸ್ಥೆ. ಇವು ಯಾವುದೂ ಇಲ್ಲದ ದೇಶಕಾಲಾತೀತವಾದಂಥ ಒಂದು ಗತಿಯಲ್ಲಿರ್ತಕ್ಕಂಥದ್ದು ಅಂತಲೇ ಅದಕ್ಕೆ ದೇಶಕಾಲ ವಿಮುಕ್ತೋಸ್ಮಿ ದಿಗಂಬರ ಸುಖೋಸ್ಮ್ಯಹಂ ನಾಸ್ತಿ ನಾಸ್ತಿ ವಿಮುಕ್ತೋಸ್ಮಿ ನಕಾರರಹಿತೋಸ್ಮ್ಯಹಂ. ದೇಶ ಕಾಲಗಳ ಅತೀತನಾಗಿದ್ದೇನೆ, ದಿಕ್ ಆಕಾಶವನ್ನೇ ಅಂಬರವಾಗಿ ಸುತ್ತುಕೊಂಡಂಥವನಾಗಿದ್ದೀನಿ, ಅವಧೂತನಾಗಿದ್ದೀನಿ, ಆನಂದ ಸುಖವನ್ನು ಅನುಭವಿಸ್ತಿದ್ದೀನಿ, ನೇತಿ ಕ್ರಮದಿಂದ ಹೋಗ್ತಾ ಇದ್ದೀನಿ. ನಕಾರವೇ ನನ್ನಲ್ಲಿಲ್ಲ, ಇಲ್ಲ ಅನ್ನುವುದೇ ಇಲ್ಲ, ಎಲ್ಲವೂ ಎಲ್ಲವಾಗಿದ್ದೀನಿ ಅಂತನ್ನುವಂಥ ಒಂದು ಉನ್ನತೋನ್ನತ ಭಾವದಲ್ಲಿ ಆ ಬ್ರಹ್ಮಜ್ಞಾನಿ ಅನ್ನುವನು ಇರ್ತಾನೆ ಅಂತನ್ನುವುದು ತುಂಬ ಭವ್ಯವಾದ ಉದಾರ ಗಂಭೀರವಾದಂಥ ತತ್ವ. ಇದನ್ನು ತುಂಬ ಚೆನ್ನಾಗಿ ಹೇಳಿದೆ. ನಿಸ್ಸಂಶಯವಾಗಿ ಇದು ಅರ್ವಾಚೀನವಾದ ಉಪನಿಷತ್ತು. ಆದರೆ ಹಲವು ಆಚಾರ್ಯರುಗಳು ತಮ್ಮ ತಮ್ಮ ಕೃತಿಗಳಲ್ಲಿ ಉಲ್ಲೇಖ ಮಾಡಿರುವುದರಿಂದ ಮತ್ತು ಇದರ ಸಾರವತ್ತಾದ ಮಂತ್ರಗಳ ಒಂದು ಆನುಕೂಲ್ಯ ಅರ್ಥಪೂರ್ಣತೆ ಇರುವ ಕಾರಣದಿಂದ ಹೇಳಿದ್ದಾಯಿತು. ಇನ್ನು ಈ ಉಪನಿಷತ್ತುಗಳ ಸಾಮಾನ್ಯ ಸ್ಥೂಲ ಪರಿಚಯವನ್ನು ಮಾಡಿಕೊಟ್ಟದ್ದಾಗಿದೆ. ಸಮಯ ಉಳಿದಿರುವ ಕಾರಣ ಯಾರಿಗಾದರೂ ಏನಾದರೂ ಪ್ರಶ್ನೆ ಇದ್ದಲ್ಲಿ ಈ 10 ನಿಮಿಷಗಳಲ್ಲಿ ನೋಡಬಹುದು. ಯಾರನ್ನೂ ಏನು ಗೇಲಿ ಮಾಡೋದಿಲ್ಲ, ಯಾರನ್ನೂ ಏನು ಮೂದಲಿಸೋದಿಲ್ಲ, ತಮಾಷೆ ಮಾಡೋದಿಲ್ಲ, ಬೇಸರ ಪಟ್ಟುಕೊಳ್ಳೋದಿಲ್ಲ. ಹಾಗಾಗಿ ದಯಮಾಡಿ ಕೇಳಿ. ಉತ್ತರ ಗೊತ್ತಿದ್ದರೆ ಸಂತೋಷವಾಗಿ ಹೇಳ್ತೀನಿ, ಗೊತ್ತಿಲ್ಲದಿದ್ದರೆ ನಾಳೆ ದಿವಸ ಹೇಗೂ ಜೀವನ ಧರ್ಮಯೋಗಕ್ಕಾಗಿ ನಾವು ಸೇರ್ತಾ ಇದ್ದೀವಿ, ನೋಡಬಹುದಾಗುತ್ತದೆ. ಯಾರಿಗೂ ಪ್ರಶ್ನೆ ಇಲ್ಲವೇ? ದಯವಿಟ್ಟು ತಾವು ಕೇಳಿ, ಆಮೇಲೆ ತಾವಮ್ಮ. ಪ್ರತ್ಯವಾಯ. ಪ್ರತ್ಯವಾಯ ಅಂತಂದರೆ ಇದು ಮೀಮಾಂಸಾಶಾಸ್ತ್ರ ಸಂಬಂಧಿಯಾಗಿ ವಿಶೇಷವಾಗಿ ಬರುತ್ತದೆ. ಕರ್ಮಗಳನ್ನು ಮಾಡಿದರೆ ಫಲ ಇಲ್ಲ, ಮಾಡದೇ ಇದ್ದರೆ ಪ್ರತ್ಯವಾಯ ದೋಷ ಬರುತ್ತದೆ ಅಂತ. ಪ್ರತ್ಯವಾಯ ಅಂದರೆ ವಿಹಿತವಾದದ್ದನ್ನು ಮಾಡದೇ ಇದ್ದಾಗ ಉಂಟಾಗುವಂತಹ ನಷ್ಟ, ಉಂಟಾಗುವಂಥ ಪಾತಕ ಅಂತ. ಅದನ್ನು ಪ್ರತ್ಯವಾಯ ದೋಷ ಅಂತ ಹೇಳ್ಬಿಟ್ಟು ಅಂತಾರೆ. ಆದರೆ ಶಂಕರರು ಇದನ್ನು ಒಪ್ಪುವುದಿಲ್ಲ. ಯಾವುದೇ ಕರ್ಮಗಳಿಗೂ ಕೂಡ ಫಲ ಇರಲೇಬೇಕಾಗುತ್ತದೆ. ಸತ್ಕರ್ಮ ದುಷ್ಕರ್ಮಾದಿಗಳು ಸಕಲಕ್ಕೂ ಇರಬೇಕಾಗುತ್ತದೆ. ಹಾಗಾಗಿ ಕರ್ಮ ಫಲವನ್ನು ಕೊಡದೆ ಇರೋದಕ್ಕೆ ಸಾಧ್ಯವೇ ಇಲ್ಲವಾದ್ದರಿಂದ ಪ್ರತ್ಯವಾಯ ದೋಷ ಬರುತ್ತದೆ ಎನ್ನುವುದನ್ನು ಒಪ್ಪುವುದಕ್ಕಾಗೋಲ್ಲ. ಈ ಸಂಧ್ಯಾವಂದನೆ ಇತ್ಯಾದಿಗಳನ್ನು ಮಾಡದೇ ಇದ್ದರೆ ಆ ಫಲ ಬರಲಿಲ್ಲ ಅಂತ ಅನ್ನಬೇಕಾಗುತ್ತದೆ. ಮಾಡಿದ್ರೆ ಫಲ ಇಲ್ಲ ಅಂತಲೂ ಮೀಮಾಂಸಕರು ಹೇಳ್ತಾರೆ. ನಿತ್ಯ ಕರ್ಮಗಳನ್ನು ಮಾಡಿದ್ರೆ ಫಲ ಇಲ್ಲ, ಮಾಡದೇ ಇದ್ದರೆ ದೋಷ ಬರುತ್ತದೆ ಅಂತ. ಇಂಥದ್ದು ಅಲ್ಲ ಅಂತ ಹೇಳಿಬಿಟ್ಟು ಅಂತಾರೆ. ತಮ್ಮ ಪ್ರಶ್ನೆ ತಾಯಿ. ಹೇಳೋಣ. ವೇದಾಂತಕ್ಕೆ ಜೀವನ್ಮುಕ್ತಿ ಬೇಕು ಅಂತಲ್ಲ, ಜೀವನ್ಮುಕ್ತಿಗೆ ವೇದಾಂತ ಬೇಕು. ಜೀವನ್ಮುಕ್ತಿ ಅಂದರೆ ಈ ದೇಹದಲ್ಲಿ ಇರುವಾಗಲೇ, ಈ ಜಗತ್ತಿನಲ್ಲಿ ಇರುವಾಗಲೇ, ಇಲ್ಲಿಯೇ ಈಗಲೇ ಪಡ್ಕೊಳ್ಳುವಂತಹ ಭಯ ಶೋಕ ಮೋಹ ರಹಿತವಾದ ಸ್ಥಿತಿ. ಅಂದರೆ ಅದು ಎಲ್ಲರಿಗೂ ಕಾಣುವಂತೆ ಆಗುವಂಥದ್ದು. ನನ್ನ ದೇಹದಲ್ಲಿಯೇ ನನಗೆ ದೇಹಾತಿರಿಕ್ತವಾದಂಥ ಸ್ಥಿತಿ. ತೆಂಗಿನಕಾಯಿ ಬಲಿತ ಮೇಲೆ ಆ ತೆಂಗಿನ ತಿರುಳು ಚಿಪ್ಪಿಂದ ಕಳಚಿಕೊಂಡು ಅದು ಒಳಗೆ ಗಿಟಕಾಗುತ್ತದೆ. ಚಿಪ್ಪು ಒಡೆದರೂ ಗಿಟಕು ಒಡೆಯೋಲ್ಲ. ಅದೇ ಹಸಿ ತೆಂಗಿನಕಾಯಿಯನ್ನು ಚಿಪ್ಪು ಹೊಡೆದರೆ ಒಳಗಿರ್ತಕ್ಕಂಥ ತಿರುಳು ಒಡೆಯುತ್ತದೆ. ಹಾಗೆ ಇದು ತಿರುಳು ತನ್ನಂತೆ ತಾನು ಪ್ರತ್ಯೇಕವಾಗುತ್ತದೆ, ಹೊರಗೆ ನೋಡುವುದಕ್ಕೆ ಚಿಪ್ಪಿರುತ್ತದೆ, ಆದರೆ ತಿರುಳು ಅದರಿಂದ ಬೇರೆಯೇ ಆಗಿರುತ್ತದೆ. ಆ ರೀತಿಯಾಗಿ ಜೀವನ್ಮುಕ್ತಿ ಅಂತ. ಮತ್ತು ಜೀವನ್ಮುಕ್ತಿಯೇ ಮುಖ್ಯವಾದ ಮುಕ್ತಿ, ಬೇರೆ ಮುಕ್ತಿ ಅನ್ನೋದು ಇಲ್ಲ. ಇದ್ದರೆ ನನಗದು ಗೊತ್ತಿಲ್ಲ. ಜೀವನ್ಮುಕ್ತಿ ಅನ್ನೋದನ್ನು ನಾನು ಈ ದೇಹದಲ್ಲಿ ಇಲ್ಲಿಯೇ ಅನುಭವಿಸಿ ಹೇಳಬಹುದಾದ್ದರಿಂದ ಅದಕ್ಕೆ ಅನುಭವ ಪ್ರಾಮಾಣ್ಯ ಉಂಟು. ವಿದೇಹ ಮುಕ್ತಿಗೆ ಶಾಸ್ತ್ರ ಪ್ರಾಮಾಣ್ಯ ಉಂಟು. ಶಾಸ್ತ್ರದಲ್ಲಿ ಇರುವುದು ಅನುಭವಕ್ಕೆ ಬಾರದೇ ಇದ್ದಾಗ ಒಂದು ಗಾದೆ ಉಂಟು, ಕೆಟ್ಟ ಗಾದೆ, ಆದರೆ ಒಳ್ಳೆಯ ಗಾದೆ. ಅದು ಕಳ್ಳನಂಟಿ ಎಂದಿದ್ರು ಮುಂಡೆ ಅಂತ ಒಂದು ಗಾದೆ ಇದೆ. ಹಾಗೆ ಪುಸ್ತಕ ಮಾತ್ರವಾದದ್ದು ಅನುಭವಕ್ಕೆ ಬಾರದೇ ಇರೋದು ಸದಾ ಸಂದೇಹಕಾರಕವಾಗುತ್ತದೆ, ನಿರಂತರವಾಗಿ ಅಂತರಂಗದಲ್ಲಿ ಕಳವಳವನ್ನು ಉಂಟು ಮಾಡುತ್ತಾ ಇರ್ತದೆ. ಆ ಕಾರಣದಿಂದಾಗಿ ಜೀವನ್ಮುಕ್ತಿಯೇ ಪ್ರಧಾನ ಮುಕ್ತಿ. ವಿದೇಹ ಮುಕ್ತಿಯನ್ನು ಗೌಣ ಮುಕ್ತಿ, ಜುಜುಬಿ ಮುಕ್ತಿ, ಇನ್ಸಿಗ್ನಿಫಿಕೆಂಟ್ ಮುಕ್ತಿ ಅಂತ ಕರೀತಾರೆ. ಮತ್ತು
ಆಪ್ತಕಾಮ ಮತ್ತು ಆತ್ಮಕಾಮ. ಆತ್ಮವೇ ಬೇಕಾದದ್ದು, ಬ್ರಹ್ಮವಸ್ತುವೇ ಬೇಕಾದದ್ದು, ಇನ್ಯಾವುದೂ ಅಲ್ಲ ಅಂತನವನು ಆತ್ಮಕಾಮ. ಆಪ್ತಕಾಮ ಅಂದರೆ ಎಲ್ಲ ಬಯಕೆಗಳನ್ನೂ ತೀರಿಸಿಕೊಂಡವನು. ಬ್ರಹ್ಮಜ್ಞಾನಿ ಆದವನಿಗೆ ಯಾವ ಬಯಕೆಯೂ ಇರುವುದಿಲ್ಲ. ಹಾಗಾಗಿ ಬ್ರಹ್ಮಜ್ಞಾನಿ ಆತ್ಮಕಾಮನೂ ಹೌದು, ಆಪ್ತಕಾಮನೂ ಹೌದು. ಬ್ರಹ್ಮಜ್ಞಾನಿ ಆಗಬೇಕಾದವನು ಮೊದಲು ಈ ಜಗತ್ತಿನಲ್ಲಿ ನಾನು ಪಡೆಯಬೇಕಾದ ಕಾಮನೆಗಳನ್ನು ಪಡೆದಾಯಿತು ಅಂತ ಒಂದು ಆಪ್ತಕಾಮತ್ವ ಒಂದು ಮಟ್ಟಕ್ಕೆ ಬರಬೇಕು. ಮತ್ತು ಆತ್ಮಕಾಮ ಬಿಟ್ಟು ನನಗೆ ಇನ್ಯಾವುದೂ ಬೇಡ ಅನ್ನುವ ಆತ್ಮಕಾಮತ್ವವೂ ಬೇಕು ಅಂತ ಎರಡೂ ಬಗೆಯಲ್ಲಿ ಅರ್ಥ ಮಾಡಬಹುದು. ದಯವಿಟ್ಟು ಕೇಳಿ. ಬೃಹದಾರಣ್ಯಕ, ಛಾಂದೋಗ್ಯ ಇವುಗಳನ್ನೇ ನಾನು ಅತ್ಯಂತ ಉತ್ತಮೋತ್ತಮವಾದ ಉಪನಿಷತ್ತುಗಳು ಅಂತೀನಿ. ಅದರೊಳಗೂ ವಿಶೇಷವಾಗಿ ಬೃಹದಾರಣ್ಯಕವನ್ನು ತುಂಬ ಮೆಚ್ಚಿಕೊಳ್ತೀನಿ. ಗೌಡಪಾದಕಾರಿಕಾ ಅಂತ. ಆ ಗೌಡಪಾದಕಾರಿಕೆಯ ಬಗ್ಗೆ ಹೇಳದೇ ಇದ್ದಿದ್ದಕ್ಕೆ ಮುಖ್ಯ ಕಾರಣ ಅದು ಉಪನಿಷತ್ ಭಾಗವಲ್ಲ ಅಂತ. 4 ಪ್ರಕರಣಗಳು ಬರ್ತವೆ. ಆಗಮ ಪ್ರಕರಣ, ವೈತಥ್ಯ ಪ್ರಕರಣ, ಆಮೇಲೆ ಅಲಾತಶಾಂತಿ ಪ್ರಕರಣ ಮತ್ತು ಇದು ಆಗಮ, ವೈತಥ್ಯ, ಅಲಾತಶಾಂತಿ, ಅದ್ವೈತ ಪ್ರಕರಣ. 4 ಪ್ರಕರಣಗಳು ಬರ್ತವೆ. ಆ 4 ಪ್ರಕರಣಗಳಲ್ಲಿ ಸಾಕಷ್ಟು ಶ್ಲೋಕಗಳಿವೆ. ಅದು ಕಾರಿಕಾ ಅಂದರೆ ಜ್ಞಾನವನ್ನು ಅಡಕ ಮಾಡಿ ಸಂಗ್ರಹ ರೂಪದಿಂದ ಕೊಟ್ಟಿದ್ದು ಅಂತ. ಕೆಲವು ಆಚಾರ್ಯರುಗಳು ಆಗಮ ಪ್ರಕರಣವೂ ಉಪನಿಷತ್ ಭಾಗ ಅಂತ ಭಾವಿಸುವುದುಂಟು. ಉದಾಹರಣೆಗೆ ಮಧ್ವಾಚಾರ್ಯರು ಆಗಮ ಪ್ರಕರಣವೂ ಉಪನಿಷತ್ತೇ ಅಂತ ಗೌರವಿಸ್ತಾರೆ. ಆದರೆ ನಾನು ಅದರ ಬಗೆಗೆ ಮಾಂಡುಕ್ಯೋಪನಿಷತ್ತಿನ ಒಂದು ಪರಿಚಯ ಮಾಡಿಕೊಡುವಾಗಲೇ ಹೇಳಿದೆ, ಮಾಂಡುಕ್ಯೋಪನಿಷತ್ತಿನಲ್ಲಿ ಏನು ಬಂದಿದೆ ಅದಷ್ಟೂ ಕೂಡ ಛಾಂದೋಗ್ಯದಲ್ಲಿ, ಅದಕ್ಕೂ ಮಿಗಿಲಾಗಿ ಬೃಹದಾರಣ್ಯಕದಲ್ಲಿ ಬಂದಿದೆ. ಆದರೆ ಅಲ್ಲಿ ಬಂದಿರುವ ಸ್ವಾರಸ್ಯವೆಲ್ಲ ಮಾಂಡುಕ್ಯದಲ್ಲಿ ಬಂದಿಲ್ಲ. ಮಾಂಡುಕ್ಯದ ಮೂಲತಃ ಇರುವಂಥ 12 ಮಂತ್ರಗಳಲ್ಲಿ ಮತ್ತು ಆಗಮ ಪ್ರಕರಣವನ್ನೂ ಸೇರಿಸಿಕೊಂಡಾಗ ಅಲ್ಲಿ ಕಾಣತಕ್ಕಂಥ ಶ್ಲೋಕಗಳಲ್ಲಿ ನಾವು ಇದಕ್ಕೆ ಮಿಗಿಲಾದ ತತ್ವವನ್ನು ಕಾಣುವುದಿಲ್ಲ. ಪ್ರಕ್ರಿಯೆ ಎಲ್ಲಿ ಇದೆಯೋ ಅದು ತುಂಬ ದೊಡ್ಡದು. ಪ್ರಕ್ರಿಯೆ ಅಂದರೆ ಅಧ್ಯಾರೋಪಾಪವಾದ ಪ್ರಕ್ರಿಯೆ ಅಂತ ಯಾವುದಿದೆ ಆ ಪ್ರಕ್ರಿಯೆಯನ್ನು ತುಂಬ ಚೆನ್ನಾಗಿ ವಿವರಿಸಿರುವುದು ಬೃಹದಾರಣ್ಯಕದಲ್ಲಿ, ಮಾಂಡುಕ್ಯದಲ್ಲಿ ಅಲ್ಲ. ವಸ್ತುತಃ ಎಷ್ಟೋ ಜನ ಆಧುನಿಕ ವಿದ್ವಾಂಸರು ಮಾಂಡುಕ್ಯ ಆಮೇಲೆ ಸೇರಿಕೊಂಡ ಉಪನಿಷತ್ತು, ಅದು ಪ್ರಾಚೀನ ಉಪನಿಷತ್ತೂ ಅಲ್ಲ ಅಂತ ಭಾವಿಸ್ತಾರೆ. ಛಾಂದೋಗ್ಯ, ಬೃಹದಾರಣ್ಯಕಗಳ ಬಗ್ಗೆ ಆ ಪ್ರಶ್ನೆಯೇ ಇಲ್ಲ. ದಯವಿಟ್ಟು ಕೇಳಿ. ಅಲ್ಲಿ ಕಠದಲ್ಲಿ ಬರುತ್ತದೆ, ಮುಂಡಕದಲ್ಲಿ ಬರುತ್ತದೆ, ಮತ್ತು ಶ್ವೇತಾಶ್ವತರದಲ್ಲಿಯೂ ಬರುತ್ತದೆ. ಅದು ಯಾವುದೂ ತಪ್ಪಲ್ಲ. ಒಂದು ಒಳ್ಳೆಯ ಮಾತು ಹಲವು ಕಡೆ ಬರಬಹುದು. ಇಲ್ಲ, ಯಾವುದೂ ಇಲ್ಲ. ಆ ಬ್ರಹ್ಮಜ್ಞಾನದ ಸ್ಥಿತಿಯಲ್ಲಿ, ಆ ಬ್ರಹ್ಮಲೋಕದ ಗತಿಯಲ್ಲಿ, ಬ್ರಹ್ಮಸ್ವರೂಪದಲ್ಲಿ ಅನ್ಯ ಜ್ಯೋತಿಗಳು ಇಲ್ಲ, ಬೇರೆಯ ಪ್ರಕಾಶಗಳಿಲ್ಲ. ಆತ್ಮಪ್ರಕಾಶ ಒಂದೇ ಇರುತ್ತದೆ, ಇನ್ಯಾವ ಪ್ರಕಾಶವೂ ಇಲ್ಲ. ತನಗೆ ತಾನೇ ಬೆಳಕಾಗಿರುತ್ತಾನೆ, ಬಾಹ್ಯವಾದ ಯಾವ ಬೆಳಕನ್ನು ಅವಲಂಬಿಸೋದಿಲ್ಲ ಅನ್ನುವುದನ್ನು ಹೇಳೋದಕ್ಕೆ ಬಂದಿರತಕ್ಕಂಥದ್ದು. ಇನ್ಯಾವ ಬೆಳಕು ಇಲ್ಲದ ಜಾಗದಲ್ಲಿ ಬೆಳಗುವಂಥದ್ದು, ನಾನಿದ್ದೀನಿ ಅನ್ನುವ ಬೆಳಕು ಅದು ದೊಡ್ಡದು ಅಂತ ಹೇಳುವಂಥದ್ದು. ಎಲ್ಲ ಉಪನಿಷತ್ತುಗಳಲ್ಲೂ ಹಾಗೇ ಬರುತ್ತದೆ. ಆಚಾರ್ಯರುಗಳ ಭಾಷ್ಯವೂ ಕೂಡ ಒಂದೇ ರೀತಿಯಾಗಿ ಇರತಕ್ಕಂಥದ್ದು, ಬೇರೆ ಬೇರೆ ಆಗುವಂಥದ್ದಲ್ಲ. ಇತ್ತು ಯಾರೋ ಕೇಳಿದ್ರಲ್ಲ, ದಯಮಾಡಿ. ಹೇಳ್ತೀನಿ. ಶಂಕರರು ಮೊತ್ತ ಮೊದಲಿಗೆ ಈ ಪರಿಭಾಷೆಯನ್ನು ಬಳಸಿದವರು. ಅಂದರೆ ತಂತ್ರ ಅಂತಂದರೆ ತಿಳುವಳಿಕೆಯ ಹಾದಿ, ಚಿಂತನೆಯ ಕ್ರಮ. ತೇನ ತ್ರಾಯತೆ, ತನು ವಿಸ್ತಾರೆ, ಹಾದಿ, ಕ್ರಮ, ಮಾರ್ಗ ಅಂತ 2 ಮಾರ್ಗ. ಒಂದು ವಸ್ತುತಂತ್ರ ಅಂದರೆ ಸಾರ್ವತ್ರಿಕವಾಗಿ ಒಂದೇ ರೀತಿಯಾಗಿರುವುದು. ಉಪ್ಪು ಅಂದರೆ ನೀವು ಬೆಂಗಳೂರಿನಲ್ಲಿ ರುಚಿ ನೋಡಿದ್ರೂ ಅದು ಹಾಗೇ ಇರುತ್ತದೆ, ಅಮೇರಿಕದಲ್ಲಿ ರುಚಿ ನೋಡಿದ್ರೂ ಹಾಗೇ ಇರ್ತದೆ, 1,00,000 ವರ್ಷ ಹಿಂದೆಯೂ ಹಾಗೇ ಇರ್ತದೆ, ಇನ್ನು 1,00,000 ವರ್ಷ ಮುಂದೆಯೂ ಹಾಗೇ ಇರ್ತದೆ. NaCl ಈಸ್ NaCl, ಕಾಮನ್ ಸಾಲ್ಟ್. ಆದರೆ ನೀವು ವಸ್ತುತಂತ್ರವಲ್ಲದೆ ಕರ್ತೃತಂತ್ರ ಅಂದರೆ ವ್ಯಕ್ತಿಗಳಿಂದ ಭಿನ್ನವಾಗುವಂಥದ್ದು ಅಂತನ್ನುವುದು. ಉದಾಹರಣೆಗೆ ಬರವಣಿಗೆ, ಲಿಪಿ. ನಾನೀಗ ನನ್ನ ಹೆಸರನ್ನು ರೋಮನ್ ಲಿಪಿಯಲ್ಲಿ GANESH ಅಂತ ಬರೆದರೆ, ಅಥವಾ ದೇವನಾಗರಿಯಲ್ಲಿ ಗಣೇಶ ಅಂತ ಬರೆದರೆ, ಅಥವಾ ಗ್ರೀಕ್ ಆಲ್ಫಬೆಟ್ಟಲ್ಲಿ ಗ್ಯಾಮಾ, ಆಲ್ಫಾ, ನ್ಯೂ, ಮತ್ತೆರ್ಗ ಎಪ್ಸಲಾನ್ ಮತ್ತು ಈಟಾ ಅಂತ ಹೀಗೆಲ್ಲ ಬರೆದರೆ, ಗಣೇಶ ಅಂತ ಬರೆದರೆ, ಈ ಥರ ನನಗೆ ಯಾವ್ಯಾವ ಲಿಪಿ ಗೊತ್ತಿದೆ ಅದರೊಳಗೆಲ್ಲ ಬರೆದರೆ ಏನಾದರೂ ವ್ಯತ್ಯಾಸವಾಯಿತಾ? ಉಚ್ಚಾರಣೆ ಏನಾದರೂ ಆಯಿತಾ? ಈ ಭಾಷೆ ಅನ್ನೋದು ಲಿಪಿ ಸ್ವತಂತ್ರವಾದದ್ದು, ಲಿಪಿ ನಿರಪೇಕ್ಷವಾದದ್ದು.
ಯಾವ ಭಾಷೆಯನ್ನು ಯಾವ ಲಿಪಿಯಲ್ಲೂ ಬರೀಬಹುದಾದದ್ದು. ಹಾಗಾಗಿ ಲಿಪಿ ಅನ್ನೋದು ಕರ್ತೃತಂತ್ರ ಅಥವಾ ಪುರುಷತಂತ್ರ, ಅಂದರೆ ವ್ಯಕ್ತಿತಂತ್ರ, ಆಯಾ ವ್ಯಕ್ತಿಗಳು ಮಾಡಿಕೊಂಡಂಥದ್ದಾಗುತ್ತದೆ ಅಷ್ಟೇ. ಈಗ ಉದಾಹರಣೆಗೆ ನಾವು ಇದು ಗಂಗಾ ನದಿ, ಇದು ತುಂಗಾ ನದಿ ಅಂತೆಲ್ಲ ಅಂತೀವಿ. ಮತ್ತು ಇದು ಪೆಸಿಫಿಕ್ ಓಷನ್, ಇದು ಅಟ್ಲಾಂಟಿಕ್ ಓಷನ್, ಇದು ಇಂಡಿಯನ್ ಓಷನ್, ಇದು ಆರ್ಟಿಕ್ ಓಷನ್, ಇದು ಅಂಟಾರ್ಟಿಕ್ ಓಷನ್ ಅಂತೀವಿ. ಎಲ್ಲ ಒಂದೇ ನೀರಾಗಿರ್ತಕ್ಕಂಥದ್ದು. ಹೀಗೆ ನಾಮರೂಪಾತ್ಮಕವಾದದ್ದನ್ನು ಮಾತ್ರ ಹೇಳುವಂಥದ್ದು ಅದು ಕರ್ತೃತಂತ್ರ ಅಂತ. ಸನ್ಮಾತ್ರ ಸಚ್ಚಿದಾನಂದ ಘನ ಯಾವುದಿದೆ, ಸಚ್ಚಿತ್ ಆನಂದವನ್ನು ಹೇಳುವಂಥದ್ದು ಅದು ವಸ್ತುತಂತ್ರ ಅಂತ. ಆ ರೀತಿಯಾಗಿ ಸಮಯ ಮುಗಿಯಿತು ಅನಿಸುತ್ತೆ. ಇದು ವೇದಾಂತ ಸಂಬಂಧಿಯಾದ ಪ್ರಶ್ನೆ ಅಲ್ಲ, ಕರ್ಮಕಾಂಡೀಯವಾದದ್ದು. ಇನ್ನೆಂದಾದರೂ ನೋಡೋಣ. ನಮಸ್ಕಾರ.